ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಾರ್ಯಕ್ರಮಕ್ಕೆ ಈ ವಿಷಯಗಳನ್ನ ನಾವು ರೆಡಿ ಮಾಡ್ಕೊಳ್ತಿದ್ದ ಹಂತಕ್ಕಿನವರೆಗೂ ಕೂಡ ಅರ್ಧದಾರಿ ಅಂತ ಹೇಳಿ ನಾವೇನು ಟೈಟಲ್ ಕೊಟ್ಟಿದ್ದೀವಿ. SIR ನಲ್ಲಿ BLOಗಳು ಮನೆ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ಲಿಕ್ಕೆ ಇನ್ನು 14 ದಿನಗಳ ಸಮಯ ಉಳಿದಿದೆ. ಕಳೆದು ಹೋಗಿದೆ 15 ದಿನ ಅನ್ನೋ ಲೆಕ್ಕಾಚಾರ ಇತ್ತು. ಇದೀಗ ಅಂದ್ರೆ 6 ಗಂಟೆ ಸುಮಾರಿಗೆ ಈ ಅವಧಿಯನ್ನ ಆಗಸ್ಟ್ ವರೆಗೂ ವಿಸ್ತರಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಬಂದಿದೆ. ಆದ್ರೂ ಇಲ್ಲಿವರೆಗೂ ಅಂದ್ರೆ 15 ದಿನಗಳಾಗಿದೆ SIR ಪ್ರಕ್ರಿಯೆ ರಾಜ್ಯದಲ್ಲಿ ಪ್ರಾರಂಭವಾಗಿ. ಈ 15 ದಿನಗಳಲ್ಲಿ ನಡೆದಿರುವ ಪ್ರಕ್ರಿಯೆ ಯಾವ ರೀತಿ ಸಾಗ್ತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆಯಾ? ಇವತ್ತು ಚುನಾವಣಾ ಆಯುಕ್ತರ ಮಾತುಗಳನ್ನು ಕೇಳಿದ್ರೆ ಹೌದು ಅನ್ಸುತ್ತೆ. 13 ಜಿಲ್ಲೆಗಳಲ್ಲಿ 100% ನಾವು ಎನ್ಯುಮರೇಷನ್ ಫಾರ್ಮ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀವಿ. ಇನ್ನು 11 ಜಿಲ್ಲೆಗಳಲ್ಲಿ 99% ತಲುಪಿಸಿದ್ದೀವಿ ಅನ್ನೋ ಲೆಕ್ಕವನ್ನ ಕೊಡ್ತಿದ್ದಾರೆ. ಆದರೆ ಆನ್ ಗ್ರೌಂಡ್ ರಿಪಬ್ಲಿಕ್ ಕನ್ನಡ ಇವತ್ತು ವಿಶೇಷ ಅಭಿಯಾನವನ್ನೇ ಮಾಡ್ತು, ರಿಯಾಲಿಟಿ ಚೆಕ್ಗಳನ್ನು ನಡೆಸ್ತು. ಜನ ಏನು ಹೇಳ್ತಿದ್ದಾರೆ, ಮತದಾರರು ಏನು ಹೇಳ್ತಿದ್ದಾರೆ ಅಂತ ಹೇಳಿ ಅನೇಕ ಕಡೆಗಳಲ್ಲಿ ಏನು ಹೇಳ್ತಿದ್ದಾರೆ, ನಮ್ಮ ಮನೆಗೆ ಬಂದೇ ಇಲ್ಲ BLO, ಸ್ಟಿಕ್ಕರ್ ಅಂಟಿಸಿದ್ದಾರೆ, ಒಂದು ಮನೆಗೆ 2 ಸ್ಟಿಕ್ಕರ್ ಅಂಟಿಸಿದ್ದಾರೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇನ್ನು ಸಹಾಯವಾಣಿ ಕರೆ ಮಾಡಿ ನಾವು ಸಲಹೆಗಳನ್ನು ಪಡೆಯೋಣ ಅಂತಂದರೆ ಸಹಾಯವಾಣಿಗಳು ಆ್ಯಕ್ಚುಲಿ ಸಹಾಯಕ್ಕೆ ಬರ್ತಿಲ್ಲ. ಈ ರೀತಿಯ ಆರೋಪಗಳು ಕೇಳೋಕೆ ಸಿಗ್ತಿದೆ. ಇನ್ನು BLOಗಳು ಯಾರು ಗ್ರೌಂಡ್ ಲೆವೆಲಲ್ಲಿ ಆಪರೇಟ್ ಮಾಡ್ತಿದ್ದಾರೆ, ಅಂದರೆ ಯಾರು ಮನೆ ಮನೆಗೆ ಹೋಗಿ ಮತದಾರರನ್ನು ಸಂಪರ್ಕ ಮಾಡ್ತಿದ್ದಾರೆ, ಅವ್ರ ಮೇಲೆ ನಿಜಕ್ಕೂ ಕೂಡ SIR ಬೀರ್ತಿರುವ ಪರಿಣಾಮ ಎಂಥದ್ದು, ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರಾ ಅಥವಾ ಮತದಾರರು ಸ್ಪಂದಿಸ್ತಿದ್ದಾರಾ? ಇಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚೆಯಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. SIR ಪ್ರಕ್ರಿಯೆ ಪ್ರಾರಂಭವಾಗಿ ಇಂದಿಗೆ 16ನೇ ದಿನ. SIRನ ಮೊದಲ ಹಂತ ಎನ್ಯುಮರೇಷನ್ ಫಾರ್ಮ್ ವಿತರಣೆ 30 ದಿನಗಳ ಕಾಲ ನಡೆಯಲಿದ್ದು ಹಾಫ್ ವೇ ಮಾರ್ಕ್ ತಲುಪಿದೆ. ಇಲ್ಲಿಯವರೆಗಿನ ಪ್ರಗತಿ ಬಗ್ಗೆ ಮಾಹಿತಿ ನೀಡಿದ ಚುನಾವಣಾ ಆಯುಕ್ತರು 13 ದಿನಗಳಲ್ಲಿ 100ಕ್ಕೆ 100% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ ಅನ್ನೋ ಮಾಹಿತಿ ನೀಡಿದ್ದಾರೆ. GBA ವ್ಯಾಪ್ತಿಯಲ್ಲಿ 78.27% ಗಣತಿ ನಮೂನೆ ವಿತರಣೆಯಾಗಿದ್ದು ರಾಜ್ಯವ್ಯಾಪಿ 5,27,15,809 ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿದ್ದು ಆ ಪೈಕಿ 1,99,51,635 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣ ಆಗಿದೆ ಅನ್ನೋ ಮಾಹಿತಿ ಹಂಚಿಕೊಂಡಿದ್ದಾರೆ. ಎಲ್ಲ ನೋಂದಾಯಿತ ಪೊಲಿಟಿಕಲ್ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಬೇರೆ ವಿನಂತಿ ಮಾಡ್ತೀನಿ, ACD ಲಿಸ್ಟ್ ಏನಿದೆ ದಯವಿಟ್ಟು ತಮ್ಮ ಕಡೆಯಿಂದಾನು ಒಂದು ಸಾರಿ ವೆರಿಫೈ ಮಾಡಿಕೊಳ್ಳಿ. ಯಾವುದೇ ಒಂದು ಅರ್ಹ ಮತದಾರರಿಗೆ ಯಾವ ರೀತಿ ಅನಾನುಕೂಲ ಆಗದೆ ನೋಡಿಕೊಳ್ಳುವ ಬೇಲನಾಗಿ ಸೂಚನೆ ಕೊಟ್ಟಿದ್ದರೂ ಸಮೇತ ಅವರಿಂದ ಏನಾದರೂ ಒಂದೆರಡು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದ ಸಂದರ್ಭಗಳಲ್ಲಿ ಈಗ ಸರಿಪಡಿಸಲಿಕ್ಕೆ ಅವಕಾಶ ಇರ್ತದೆ. ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ತಮಗೆ ಇದುವರೆಗೂ ಬಂದಿಲ್ಲ ಅಂದರೆ ಖಂಡಿತವಾಗಿ ನಿಮಗೆ ಇನ್ನು 2-3 ದಿವಸ ಒಳಗೆ ನಿಮಗೆ ಬರಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ. ಯಾರ್ಯಾರಿಗೆ ಫಾರ್ಮ್ ಈಗಾಗಲೇ ಬಂದಿದೆ, ಕೈಂಡ್ಲಿ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಕನ್ಸರ್ನ್, ದಯವಿಟ್ಟು ತಮ್ಮ ಫಾರ್ಮನ್ನು ಫಿಲ್ಅಪ್ ಮಾಡಿ ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡಿ ಅಂದರೆ ರಿಕ್ವೆಸ್ಟ್ ಮಾಡ್ತೀನಿ. ಸಂಖ್ಯೆಗಳೇನೋ ಭರವಸೆ ಮೂಡಿಸುವಂತಿದೆ. ಆದರೆ ರಾಜ್ಯದ ಮೂಲೆ ಮೂಲೆಯಿಂದಲೂ SIR ಕುರಿತಾದಂತಹ ಗೊಂದಲ, ಅನುಮಾನ, ಅಸಮಾಧಾನ ಮತ್ತು ಆರೋಪಗಳ ಸದ್ದು ಕೇಳೋಕೆ ಸಿಕ್ಕಿದೆ. BLOಗಳು ಮನೆಗೆ ಬರ್ತಿಲ್ಲ, ಗುಂಪು ಗುಂಪಾಗಿ SIR ಆಗ್ತಿದೆ, ಸುಮ್ಮನೆ ಸ್ಟಿಕ್ಕರ್ ಹಾಕಿ ಹೋಗಿದ್ದಾರೆ, ಸಹಾಯವಾಣಿ ಕೆಲಸ ಮಾಡ್ತಿಲ್ಲ, 2002ರ ದಾಖಲೆ ಇಲ್ಲ ಅಂದ್ರೆ ಮುಂದೇನು, ಎಲ್ಲಿಂದ ಎಲ್ಲಿಗೂ ನಮ್ಮ ಹೆಸರನ್ನ ಲಿಂಕ್ ಮಾಡಿದ್ದಾರೆ, ಹೀಗೆ ನಾನಾ ಸಮಸ್ಯೆಗಳು ಕೇಳಿ ಬರ್ತಾ ಇದೆ. ಚುನಾವಣೆ ಆಯೋಗ ಈಗಾಗಲೇ SIR ಮಾಡ್ತಾ ಇದೆ. ಮತದಾರರಿಗೆ ಎಲ್ಲೋ ಒಂದ್ ಕಡೆ ಗೊಂದಲ ಅದರ. ಇಲ್ಲಿ ನೋಡಿ, ಒಂದೇ ಮನೆಗೆ 2 ಸ್ಟಿಕ್ಕರ್ ಅಂದ್ರೆ ಎಂಟ್ರೆನ್ಸ್ಗೆ 2 ಸ್ಟಿಕ್ಕರ್ ಅನ್ನು ಅಂಟಿಸಲಾಗಿದೆ. ಬಟ್ ಈ ರೀತಿ ಒಂದೇ ಇದಕ್ಕೆ ಅಂಟಿಸುವುದು ಕೂಡ ನಿಯಮದ ಉಲ್ಲಂಘನೆ ಆಗುತ್ತೆ. ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲಿ ಯಾರಾದರೂ ಈ ಹೋಟೆಲ್ ಸ್ಟೇ ಆಗ್ತಾರಾ? ಹೋಟೆಲ್ ಯಾರಾದರೂ ಸ್ಟೇ ಇಲ್ಲ, ಯಾರು ಸ್ಟೇ ಆಗಲ್ಲ. ನಿಮಗೆ ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ. ಹಂಚ್ಬಿಟ್ಟು ಹೋಗಿದ್ದಾರೆ ಅವರು. ಮೊದಲ ಹಂತದ ಅರ್ಧ ಹಾದಿ ಕ್ರಮಿಸಿರುವ SIR ಬಗ್ಗೆ ಮತದಾರರ ಅನಿಸಿಕೆ ಏನು, BLOಗಳ ಸಮಸ್ಯೆ ಏನು, ಇರೋ ಗೊಂದಲಗಳೇನು, ಇದಕ್ಕೆ ಪರಿಹಾರವೇನು, ಇಲ್ಲಿವರೆಗಿನ ಪ್ರಕ್ರಿಯೆ ಯಶಸ್ವಿಯಾಗಿ ನಡೀತಾ ಮುಂದಿರೋ ಸವಾಲುಗಳೇನು, ಬನ್ನಿ ಚರ್ಚೆ ಮಾಡೋಣ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.
ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ವರದಿ ನಾನು ಆಗ್ಲೇ ಹೇಳ್ದ ಹಾಗೆ ಈ ವರದಿಯನ್ನ ನಾವು ತಯಾರು ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ಇನ್ನೂ SIR ಪ್ರಕ್ರಿಯೆ ದಿನಾಂಕ ವಿಸ್ತರಣೆ ಆಗತ್ತೆ ಅನ್ನೋ ಮಾಹಿತಿ ಇರಲಿಲ್ಲ. ಹಾಗಾಗಿ ನಾವು ಅದನ್ನ ಇನ್ನು 14 ದಿನ ಬಾಕಿ ಉಳಿದಿದೆ ಇನಮರೇಷನ್ ಫಾರ್ಮ್ ಅನ್ನ ಹಂಚಿಕೆ ಮಾಡೋದು ಅಥವಾ ವಿತರಣೆ ಮಾಡ್ಲಿಕ್ಕೆ ಅನ್ನೋ ಆಧಾರದ ಮೇಲೆ ಬರ್ದಿದ್ವಿ. ಆದ್ರೆ ಮತ್ತೊಂದು ಕ್ವಿಕ್ ಅಪ್ಡೇಟ್ ಮತ್ತೊಮ್ಮೆ ಹೇಳ್ತಿದ್ದೀನಿ, ಆಗಸ್ಟ್ 8ರ ತನಕ ಇದೀಗ ಎಕ್ಸ್ಟೆಂಡ್ ಮಾಡಲಾಗಿದೆ. BLOಗಳು ನಿಮ್ಮ ಮನೆಗೆ ಬಂದಿಲ್ಲ ಅಂತಂದ್ರೆ ಇನ್ನು 14 ದಿನ ಮುಗ್ದೋಗ್ಬಿಡುತ್ತಾ ಅನ್ನೋ ಆತಂಕ ಇದ್ದವರಿಗೆ ಆಗಸ್ಟ್ 8ರವರೆಗೆ ಅವಕಾಶ ಇದೆ ಅನ್ನೋ ಕ್ವಿಕ್ ಅಪ್ಡೇಟ್ ಅನ್ನ ಕೊಡ್ತಾ ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರುವ ವೇದಿಕೆ. ಎಸ್ಪೆಷಲಿ ಇವತ್ತು SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರಿಗೆ ಇನ್ನೂ ಅನೇಕ ಗೊಂದಲಗಳು ಅನುಮಾನಗಳು ಇರಬಹುದು. ಇಂಥ ಅನುಮಾನಗಳಿಗೆ ಇವತ್ತು ನಮ್ಮ ಪ್ಯಾನೆಲ್ನಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ ಅಥವಾ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಹೆಲ್ಪ್ ಮಾಡಬಲ್ಲ BLOಗಳು, PLAಗಳು, ಇನ್ಫ್ಯಾಕ್ಟ್ ಅಂದ್ರೆ ಪಕ್ಷದ ಪ್ರತಿನಿಧಿಗಳು, ಅವರಿಗೆ ವಿಚಾರವನ್ನ ತಲುಪಿಸಲಿಕ್ಕೆ ಪಕ್ಷದ ಪ್ರತಿನಿಧಿಗಳಿದ್ದಾರೆ. ಹೀಗಾಗಿ ನಿಮ್ಮ ಪಾಲ್ಗೊಳ್ಳುವಿಕೆ ಇವತ್ತು ಅತಿ ಹೆಚ್ಚಾಗಿರಲಿ ಅನ್ನೋ ನಿರೀಕ್ಷೆ ಇದೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ದೂರವಾಣಿ ಸಂಖ್ಯೆಗಳನ್ನು ತೋರಿಸಲಾಗುತ್ತೆ, ವಾಟ್ಸ್ಆ್ಯಪ್ನ ಡೀಟೇಲ್ಸ್ ಅನ್ನು ತೋರಿಸಲಾಗುತ್ತೆ, ಅಥವಾ ಎಕ್ಸ್ ಖಾತೆಯ ಮೂಲಕವೂ ಕೂಡ ನೀವು ಚರ್ಚೆಯಲ್ಲಿ ಭಾಗವಹಿಸಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ, JDS ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಇಟ್ನಾಳ್ ಸರ್ ಇದ್ದಾರೆ, ಹಾಗೆ SIR ತಜ್ಞರಾದ PG ಭಟ್ ಸರ್ ಇದ್ದಾರೆ, ನಾಗರಿಕ ಮತಕಾವಲು ಸಮಿತಿಯ ಸರೋವರ್ ಬೆಂಕಿಕೆರೆ ಅವರಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಇನ್ ಮಹಾಭಾರತ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಭಟ್ ಸರ್, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಈ ಫಾರ್ಮು ಇದು ಕೇವಲ ಒಂದು ನಮೂನೆ ಅಷ್ಟೇ. ನಮ್ಮೆಲ್ಲರಿಗೂ ಏನು ಮನೆಗಳಿಗೆ ಬಂದುಬಿಟ್ಟು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದಾರೆ, ಅದರ ಮಾಡೆಲ್ ಇದೆ. ಅನೇಕರಿಗೆ ಆಗ್ತಾ ಇರುವ ಗೊಂದಲ ಇದರಿಂದಾನೇ ಸರ್. ಇದನ್ನ ಫಿಲ್ ಮಾಡ್ಲಿಕ್ಕೇನೆ ಸಾಕಷ್ಟು ಜನ ತಪ್ಪು ಮಾಡ್ತಿದ್ದಾರೆ. ಯಾವ ಕಾಲಮಲ್ಲಿ ಏನು ಬರಿಬೇಕು, ಎಸ್ಪೆಷಲಿ ಈ ಸಂಬಂಧಿಕರ ಹೆಸರು ಸಂಬಂಧ ಅಂತ ಕೊಟ್ಟಿರೋದನ್ನ ಅನೇಕರು ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನಮ್ಮ ವೀಕ್ಷಕರ ಗಮನಕ್ಕೆ ನಿಜವಾಗ್ಲೂ ಇದಷ್ಟು ಕಾಂಪ್ಲಿಕೇಟೆಡ್ ಇದೆಯಾ? ಇನ್ ಕೇಸ್ ಇದರಲ್ಲಿ ತಪ್ಪು ಬರ್ದ್ವಿ ಅಂತ ಅನ್ಕೊಳ್ಳಿ, ಏನಾಗುತ್ತೆ? ಈ ಬೇಸಿಕ್ ಮಾಹಿತಿಯೊಂದಿಗೆ ಚರ್ಚೆ ಪ್ರಾರಂಭ ಮಾಡ್ಬೋದಾ ಅಂತ. ಅವಶ್ಯ. ಸ್ಮಿತಾ ಅವರು, ನೀವು ಹೇಳಿದ ಹಾಗೆ ಈ ಫಾರ್ಮಲ್ಲಿ ಜಾಸ್ತಿ ಏನು ನಾವು ಮಾಹಿತಿ ಕೊಡಬೇಕಾಗಿಲ್ಲ. ಆದರೆ ಇದನ್ನು ಸ್ವಲ್ಪ ಸರಳಗೊಳಿಸಿದರೆ ಯಾರಿಗೂ ಗೊಂದಲ ಇರ್ತಿರಲಿಲ್ಲ. ಈಗ ಗೊಂದಲ BLO ಹತ್ರನೇ ಗೊಂದಲ ಇದೆ. ನಮ್ಮ ಮನೆಗೆ BLO ಬಂದಾಗ ನನಗೆ ಫಾರ್ಮ್ ಸಿಕ್ಕಿದೆ. ಅದೊಂದು ಪೇಪರ್ ತೆಗೆದ್ಬಿಟ್ಟು ತೋರಿಸ್ಬೋದಾ ಸರ್? ಸ್ವಲ್ಪ ಝೂಮ್ ಮಾಡ್ತಾರೆ ಪ್ರಾಬಬ್ಲಿ. ಆಫ್ಕೋರ್ಸ್. ಸೊ ನನಗೆ ಫಾರ್ಮ್ ಸಿಕ್ಕಿದೆ. ಓಕೆ. 3 ದಿನಗಳ ಹಿಂದೆ. ಇನ್ನೊಂದು 3-4 ದಿನಗಳಲ್ಲಿ ಬಂದು ಅದನ್ನು ನಾವು ತಗೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ನಾನು BLOನ ಕೇಳಿದೆ ಯಾವ ಕಾಲಮಲ್ಲಿ ಯಾವುದು ಬರೀಲಿ ಅಂತ. ಅವರು ನನಗೆ ತಪ್ಪು ಹೇಳಿದರು. ಎಲ್ಲಿ ಸಂಬಂಧಿಕರ ಹೆಸರು ಬರೀಬೇಕಿತ್ತ ಅಲ್ಲಿ ನಿಮ್ಮ ವಿವರ ಬರೀರಿ. ಎಲ್ಲಿ ಅಂದರೆ ಅವರಿಗೆ ಸಾಕಷ್ಟು ಮಾಹಿತಿ ಇಲ್ಲ, ಆಸಕ್ತಿನೂ ಇಲ್ಲ. ಎಲ್ಲ BLOs ಆ ಥರ ಅಂತ ಹೇಳೋದಿಲ್ಲ. ನಾನು ಕಳೆದ ಸಾರಿನೂ ಹೇಳಿದ್ದೆ, ಕೆಲವು BLOಗಳ ಬಗ್ಗೆ ತುಂಬ ಹೊಗಳಿಕೆನೂ ನನಗೆ ಬಂದಿದೆ. ಕೆಲವು BLOಗಳ ಬಗ್ಗೆ ನನ್ನ ಅನುಭವ ಸೇರಿಸಿ ಗೊಂದಲನೂ ಇದೆ. ಅದೊಂದು. BLAs ಹೋಗಿದ್ದು ನನಗೆ ಗೊತ್ತಿಲ್ಲ ಇಲ್ಲಿಯವರೆಗೆ. ನಾನೊಂದು 8-10 ಜನರ ಹತ್ರ ಕೇಳಿದ್ದೇನೆ. BLOs ಜೊತೆಗೆ ಹೋಗಿದ್ದ ಮಾಹಿತಿ ನನಗೆ ಈವರೆಗೆ ಇಲ್ಲ. BLS ಹೋಗಿದ್ರೆ ಅದೊಂದು ಸುವರ್ಣಾವಕಾಶ ಇತ್ತು ಪಾರ್ಟಿಗಳಿಗೆ. ಜನಸಂಪರ್ಕ, ಅವರಿಗೆ ಎಲ್ಲಿ ಕಷ್ಟ ಆಗುತ್ತೋ ಅಲ್ಲಿ ಸಹಕಾರ ಮಾಡಿದರೆ ವೆಸ್ಟ್ ಬೆಂಗಾಲಲ್ಲಿ ಏನು ಗೊಂದಲ ಆಯಿತು ಅಂತ ಹೇಳೋದ್ರ ಬದಲು ಇಲ್ಲಿ ನಾವು ಸರಿಪಡಿಸೋಣ, ನಾವು ನಿಮ್ಮ ಜೊತೆಗೆ ಇದ್ದೇವೆ, ನಿಮ್ಮ ಕಷ್ಟದಲ್ಲಿ ನಾವಿದ್ದೇವೆ. ಚಿಕ್ಕ ವಿಷಯ ಇರ್ಬೋದು. ನನ್ನ ಪಕ್ಕದ ಮನೆಯಲ್ಲಿ ಪ್ರೊಫೆಸರ್, ಕರ್ನಾಟಕ ಯೂನಿವರ್ಸಿಟಿಯಿಂದ ಪ್ರೊಫೆಸರ್ ರಿಟೈರ್ಡ್ PhD, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇದು ಹೇಗೆ ಫಿಲಪ್ ಮಾಡೋದು ಅಂತ. ಆಸಕ್ತಿ ಇಲ್ಲ ಅಂತಲ್ಲ, ನಾವೆಲ್ಲಿ 5 ವರ್ಷದಲ್ಲಿ ಹೆಚ್ಚಂದರೆ 3 ಬಾರಿ ನಾವು ಎಲೆಕ್ಟ್ರಲ್ ರೋಲ್ ಬಗ್ಗೆ ಯೋಚನೆ ಮಾಡ್ಬೋದು. ವರ್ಷಕ್ಕೊಮ್ಮೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಯೋಚನೆ ಮಾಡ್ಬೋದು. ಕಷ್ಟ ಯಾವುದೂ ಇಲ್ಲ. ಆದರೆ ಅದರ ಸಂಪರ್ಕ ನಮ್ಗೆ ಎಷ್ಟಿದೆ, ಅದರ ಅವಶ್ಯಕತೆ ನಮ್ಗೆ ಎಷ್ಟಿದೆ, ಅದನ್ನು ಎಷ್ಟು ಬಾರಿ ಉಪಯೋಗಿಸ್ತೇವೆ ಅದು ಹೊಂದ್ಕೊಂಡಿದೆ. ಈಗ ನನ್ನ ಮೊಮ್ಮಗನಷ್ಟು ಚೆನ್ನಾಗಿ ನಾನು ಮೊಬೈಲ್ ಫೋನ್ ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಕಂಟಿನ್ಯೂಸ್ 11 ವರ್ಷದ ಹುಡುಗ, ಅವನಿಗೆ ನನಗಿಂತ ಜಾಸ್ತಿ ಗೊತ್ತು. ಯಾಕೆ? ನನ್ನ ಜ್ಞಾನ ಕಡಿಮೆ ಅಂತಲ್ಲ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಒಂದು, ಅವಶ್ಯಕತೆ ಇಲ್ಲ ಮತ್ತೊಂದು. ಹಾಗೆ ವೋಟರ್ಸ್ಗೆ ಇದರ ಅವಶ್ಯಕತೆ ಯಾವಾಗ ಬರೋದು? 24 ವರ್ಷ ಆದಮೇಲೆ ಒಮ್ಮೆ ಬಂದಿದೆ. ಆವಾಗ ಇದನ್ನು ಸರಳಗೊಳಿಸಬೇಕಿತ್ತು ಒಂದು. ಮತ್ತೊಂದು ಪೈಲಟ್ ಸ್ಟಡಿ ಮಾಡಬೇಕಿತ್ತು. ಒಂದು ಫಾರ್ಮ್ ಡಿಸೈನ್ ಮಾಡಿದರೆ ಇಡೀ ದೇಶಕ್ಕೆ ಹಂಚಿಬಿಟ್ರಿ. 1 ಕೋಟಿ ಜನ ಅದನ್ನು 100 ಕೋಟಿ ಜನ ಅದನ್ನು ಫಿಲ್ಅಪ್ ಮಾಡಬೇಕು. ಏನಾದರೂ ಪ್ರಾಕ್ಟೀಸ್ ಚೆಕ್ ಮಾಡಿದ್ರೆ ಎಲ್ಲಿ ಗೊಂದಲ ಇರ್ಬೋದು. ಇಂಗ್ಲೀಷ್ ಫಾರ್ಮಿಗೂ ಕನ್ನಡ ಫಾರ್ಮಿಗೂ ತಾಳ ಇಲ್ಲ. ಅದಾಗಿಲ್ಲ. ಉದಾಹರಣೆಗೆ ನೋಡಿ, ಈಗ ನಾನೊಂದು 2 ನಿಮಿಷ ತಗೊಳ್ಬೋದು? ಹಿಂದಿನ ವಿಶೇಷ ಸಮಗ್ರ ಪರಿಶೀಲನೆ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಯ ವಿವರಗಳು, ಇದು ರೈಟ್ ಸೈಡ್ ಆಫ್ ದ ಫಾರ್ಮ್ ಇದೆ, ವೀಕ್ಷಕರ ಗಮನಕ್ಕೆ.
ಸಂಬಂಧಿಯ ವಿವರಗಳು, ಹೆಸರು, ಯಾರ ಹೆಸರು ಬರಬೇಕು? ನಾವು ಯಾರನ್ನ ಪ್ರಯೋಜನಿ ಮ್ಯಾಪ್ ಮಾಡ್ತಾ ಇದೀವೋ ಅವ್ರ ಹೆಸರು. ಯಾಕೆ ಸಂಬಂಧಿಗಳ ವಿವರ ಹೆಸರು ಮೊದಲು ಬರ್ತದೆ, ಸಂಬಂಧಿ ಹೆಸರೇ ಬರ್ತದೆ ತಾನೇ. ಅದರಲ್ಲಿ ಬೇಕಾಗಿರೋದು ಮತದಾರರ ಹೆಸರು. ನಂಬರ್ 1 ಇಲ್ಲೇ ಗೊಂದಲ ಶುರುವಾಗ್ತದೆ. ಮತ್ತೆ ನೋಡಿ ಇಲ್ಲಿ ಬರ್ತಿದೆ ಸಂಗಾತಿಯ ಹೆಸರು. ಈಗ ಸಂಗಾತಿ ಅನ್ನೋ ಶಬ್ದ ಸ್ಪೌಸ್ ಅಂತ ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಸರ್? 45% ಕಡಿಮೆ ಜನ ಕನ್ನಡಿಗರಿರೋದು ಬೆಂಗಳೂರಲ್ಲಿ. ನೀವೀಗ ಹೋಗಿ ಉದಾಹರಣೆ ಕೇಳಿ, ಇಲ್ಲಿ ಆಫೀಸಲ್ಲೇ ಕೇಳಿ ಸಂಗಾತಿ ಅಂದ್ರೆ ಏನರ್ಥ ಅಂತ. ಇಂಗ್ಲಿಷ್ ಫಾರ್ಮ್ ನಾನು ಓದಿದ್ದೇನೆ. ಇನ್ನೊಂದು ಗೊಂದಲ ಇದೆ ಸರ್, ಇಲ್ಲಿ ಮೇಲೆ ಕೊಟ್ಟಿದಾರಲ್ಲ ಸಂಬಂಧಿ, ಅಲ್ಲೂನು ಇನ್ ಕೇಸ್ ಸ್ಪೌಸ್ ಹೆಸರೇ ಬರೋದು, ಕೆಳಗೂನು ಅದನ್ನೇ ಮೆನ್ಷನ್ ಮಾಡ್ಬೋದಾ? ಇದು ತುಂಬಾ ಜನ ಕನ್ಫ್ಯೂಷನ್ ಇದೆ. ಓಕೆ, ಅದು ಮತ್ತೊಂದು ವಿಷಯಕ್ಕೆ ಬರೋಣ. ಈಗ ಇದು ಗೊಂದಲ ಇದೆ, BLOsಗೂ ಗೊತ್ತಿಲ್ಲ. ಈ ಸಂಬಂಧಿ ಹೆಸರು ಕೊಡೋ ಉದ್ದೇಶ ಮ್ಯಾಪಿಂಗ್. 24 ವರ್ಷ ಹಿಂದೆ ನೀವು ಅಥವಾ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಮತಪಟ್ಟಿಯಲ್ಲಿ ಇದ್ರ, ಮುಖ್ಯವಾಗಿ ನೀವು ಇಲ್ಲಿನ ಪ್ರಜೆ ಹೌದೋ ಅಲ್ವಾ ಅಂತ ನೋಡೋದಕ್ಕೆ ಇರೋ ಉದ್ದೇಶ, ಅದು ಮೂಲ ಉದ್ದೇಶ. ಆದ ಕಾರಣ ಈ ಸಂಬಂಧಿಯ ಹೆಸರು ಅದರಲ್ಲಿ ಒಂದು ಕ್ಲಾಸ್ ಕೊಡಬೇಕಿತ್ತು, ನಿಮ್ಮ ಹೆಸರು 2002ರಲ್ಲಿ ಇಲ್ಲದೆ ಇದ್ದಲ್ಲಿ ಅಂತ ಕೊಡಬೇಕಿತ್ತು. ಈಗ ಏನಾಗುತ್ತೆ, 2002ನೇ ಇಸ್ವಿಯಲ್ಲಿ ನನ್ನ ಹೆಸರಿದೆ, ಅದರ ಮೇಲಿಂದ ಸಂಬಂಧಿ ಹೆಸರು, ನನ್ನ ಅಪ್ಪ ತೀರಿ ಹೋಗಿದ್ದು 2000ರಲ್ಲಿ. ಸೊ ನನಗೆ ಫಿಲಪ್ ಮಾಡೋ ಗೊಂದಲ ಇರಲಿಲ್ಲ. ಇದ್ರೂ ಕೂಡ ಇದು ಬೇಕು ಇದು ಬೇಕು ಅಂತ ಅವಶ್ಯಕತೆ ಇಲ್ಲ. ಇದು ಅವರಿಗೆ ಕೆಲಸ ಜಾಸ್ತಿ ಆಗುತ್ತೆ. ಫಾರ್ಮ್ ಅನ್ನು ಒಂದು ಸ್ವಲ್ಪ ಒಂದು 5 ನಿಮಿಷ ಗಮನ ಕೊಟ್ಟು ಒಂದು ಸರ್ವೆ ಮಾಡಿದ್ರೆ ಸಾಕಷ್ಟು ಗೊಂದಲ ಕಡಿಮೆ ಆಗ್ತಿತ್ತು. ಅದೊಂದು ಪ್ರಶ್ನೆ. ಅದಕ್ಕಿಂತ ದೊಡ್ಡ ಪ್ರಶ್ನೆ, ದೊಡ್ಡ ಗೊಂದಲ ಏನಂದರೆ 2002ನೇ ಇಸವಿಯಲ್ಲಿ ನಿಮ್ಮ ಹೆಸರು ಯಾವ ಮತಪಟ್ಟಿಯಲ್ಲಿ ಇತ್ತು ಅಂತ ಎಷ್ಟು ಜನಕ್ಕೆ ಗೊತ್ತಾಗತ್ತೆ? ನಿಜ. ನಾನು ಹೇಳಿದ್ನಲ್ಲ, ನಮ್ಮ ಪಕ್ಕದ ಟೋಟ್ಲಿ ಕನ್ಫ್ಯೂಸ್, ಅವ್ರಿಗೆ ಏನಿದು ಅಂತ ಅರ್ಥ ಆಗ್ತಾ ಇಲ್ಲ. ಆಸಕ್ತಿ ಇಲ್ಲ ಅಂತಲ್ಲ, ಇಸ್ ಎ ಕಮಿಟೆಡ್ ಸಿಟಿಸನ್. ಈಗ ಮತ್ತೊಂದು ಉದಾಹರಣೆ ಕೊಡ್ತೀನಿ. 2002ನೇ ಇಸವಿಯಲ್ಲಿ ಬೆಂಗಳೂರು ಈಗಿನ ಬೆಂಗಳೂರು ಆಗಿರಲಿಲ್ಲ. BBMP ಆವಾಗ ಈ BBMP ಇರಲಿಲ್ಲ, BMP. ಈಗ ನನ್ನ ಹೆಸರು ಬಸವನಗುಡಿ ಕ್ಷೇತ್ರದಲ್ಲಿದೆ. ಈಗ ನನಗೆ ಗೊತ್ತಿರೋದು ಬಸವನಗುಡಿ ಗಿರಿನಗರ. ನಾನು ಬಸವನಗುಡಿ ಗಿರಿನಗರನ ಹೋಗಿ ನೋಡಿದರೆ 2002ರಲ್ಲಿ 196 ಭಾಗಗಳಿದ್ದವು, 196 ಪಾರ್ಟ್ಸ್ಗಳು. ಈಗ ನಂದಿರೋದು 211ರಲ್ಲಿ. ಈಗ 211, 196 ಮ್ಯಾಪ್ ಮಾಡೋದು ಫಸ್ಟ್ ಸ್ಟೆಪ್. ಅದೆಲ್ಲ ಮಾಡಿ ಒಂದು ದಿನ ಪೂರ್ತಿ ಕಳೆದ ಮೇಲೆ ನನಗೆ ನೆನಪಾಯಿತು, ಇಲ್ಲ ನಾನು ವಿಜಯಭಾರತಿ ಶಾಲೆಯಲ್ಲಿ ಮಾಡಿದ್ದು, ಶಾಂತಿನಿಕೇತನದಲ್ಲಿಲ್ಲ, ವಿಜಯಭಾರತಿ ಶಾಲೆಯಲ್ಲಿತ್ತು. ಮತ್ತೊಂದು ಎಂತ ಕೆಲಸ, ಅದು ಯಾವ ಪಾಠಲ್ಲಿತ್ತು? ಆವಾಗ ಉತ್ತರಹಳ್ಳಿ ಇತ್ತು, ಮಧ್ಯೆ ಶ್ರೀನಗರ್ ಬಂತು, ಅದು ಬಂತು, ಬ್ಯಾಂಕ್ ಕಾಲೋನಿ ಬಂತು, ಉತ್ತರಹಳ್ಳಿ ಮತ್ತೆಲ್ಲೋ ಇದೆ. ನನ್ನ ಹೆಸರು ಉತ್ತರಹಳ್ಳಿ ಕಾನ್ಸ್ಟಿಟ್ಯೂನ್ಸಿಲಿ ಭಾಗ 1000ಕ್ಕಿಂತ ಜಾಸ್ತಿ ಭಾಗಗಳಿತ್ತು. ಅಲ್ಲಿತ್ತು ಅಂತ ನೋಡಿಬಿಟ್ಟು ಅದಾದಮೇಲೆ ಅದೆಲ್ಲ 508 ಭಾಗದಲ್ಲಿ ಇತ್ತು ಅಂತ ಹುಡುಕೋದಕ್ಕೆ ನನಗೆ ಕಳೆದ 20 ವರ್ಷಕ್ಕಿಂತ ಹತ್ತಿರ ಆಯ್ತು. ನಾನು ಈ ಎಲೆಕ್ಟ್ರಲ್ ರೋಲ್ಸ್ ನೋಡ್ತಾ ನನಗೆ 2 ದಿನ ಬೇಕಾಯಿತು. ಇದೇನಾಗುತ್ತೆ, ನಾನು ಮುಖ್ಯವಾಗಿ ಏನಂದರೆ ಇದು ನನಗೆ ಆಸಕ್ತಿಯ ಕೆಲಸ ಅಲ್ಲ. ವ್ಯಕ್ತಿಗತವಾಗಿ ನನಗೆ ಆಸಕ್ತಿ ಇದೆ, ಯಾಕಂದ್ರೆ ನಾನು ಈ ವಿಭಾಗದಲ್ಲಿ ಕೆಲಸ ಮಾಡ್ತೇನೆ. ಸಾಮಾನ್ಯ ಪ್ರಜೆಗೆ ಇದೆಲ್ಲ ಆಸಕ್ತಿ ಇದೆಯಾ? ಹೌದು, ಅಂದ್ರೆ ಎಲೆಕ್ಷನ್ ದಿನ ಕರೆಕ್ಟ್ ಸರ್, ಎಲೆಕ್ಷನ್ ದಿನ ವೋಟರ್ ID ಕೈಯಲ್ಲಿ ಇಟ್ಕೊಂಡೇನೆ ಬೂತ್ ಗಳಿಗೆ ಬಂದು ವೋಟ್ ಹಾಕೋರ್ ಸಂಖ್ಯೆ ಎಷ್ಟು ಕಮ್ಮಿ ಇದೆ, ಯಾಕೆ ಹೋಗ್ಬೇಕು ಅಷ್ಟು ದೂರ ಅಂತ. ಹೌದು, ನಿಜ. ಇಷ್ಟೊಂದು ಸರ್ಕಸ್ ಮಾಡಿ ಅದು ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳೋದು. ಇದರಲ್ಲಿ ಏನು ಮಾಡ್ಬೋದು ಅಂದರೆ, ಬಹಳ ಸುಲಭವಾಗಿ ಏನು ಮಾಡ್ಬೋದು ಅಂದರೆ, ಪಕ್ಷಗಳು ಒಂದೊಂದು ಸೆಂಟರ್ ಮಾಡ್ಬೋದು. ಬಹಳ ಸುಲಭ. ನಾನು ನನ್ನ MLA ಆಫೀಸ್ಗೆ ಹೋಗಿ ಕೇಳಿದೆ, ನಮ್ಮ ಭಾಗ ಯಾವುದು, ಏನಾದ್ರು ಗೊತ್ತಿದೆ? ನಮಗೇನು ಗೊತ್ತಿಲ್ಲ. ಯಾರೇ ಆಗಲಿ, ನನ್ನ ಪಕ್ಷವಾಗಿ ಯಾವ ಇಯರೋಗೆ ಕೇಳಿದೆ, ಅದು ನಮಗೂ ಗೊತ್ತಿಲ್ಲ. ಸರಿ, ಯಾರಿಗೂ ಗೊತ್ತಿಲ್ಲದ ಮೇಲೆ ಸಾಮಾನ್ಯ ಪ್ರಜೆಗೆ ಹೇಗೆ ಗೊತ್ತಲಿಕ್ಕೆ ಸಾಧ್ಯ? ಎಷ್ಟು ಆಸಕ್ತಿ ತಗೊಳ್ಳಿಕ್ಕೆ ಸಾಧ್ಯ? ಇದು ಅನಾವಶ್ಯಕ ಸರಳಗೊಳಿಸೋ ಬದಲು ಬೇಕಾದಕ್ಕಿಂತ ಜಾಸ್ತಿ ಗೊಂದಲ ಉಂಟು ಮಾಡಿ ನಮಗೆ ನಿದ್ದೆ ಹಾಳು ಮಾಡಿ ಮಾಡೋದು. ಪ್ರತಿ ಸಾರಿನೂ ECI ಕೆಲಸ ಇದೇ ತರ ಆಗಿದೆ, ಎಲೆಕ್ಷನ್ ಕಮಿಷನ್ ಕೆಲಸ ಪ್ರತಿ ಸಾರಿನೂ ಈ ತರ ಆಗಿದೆ. ಕರೆಕ್ಟ್. ಅದರ ನಿಜವಾದ ಲೋಟ್ ತಗೊಳ್ಳೋದು ಯಾರು? ಪಾಪ AER, BLO. ಸರೋವರ್ ಅವ್ರಿಗೆ ಬಹುಶಃ ಇದರಿಂದ ಮುಂದುವರೆದ ಭಾಗ ಅಂತ ಅನ್ಕೊಳ್ಳಿ. ಈ ಮಹದೇವಪುರ ವ್ಯಾಪ್ತಿಯಿಂದ ಒಂದಷ್ಟು ಜನ ಕಂಟಿನ್ಯೂಸ್ ಆಗಿ ಎಲೆಕ್ಷನ್ ಕಮಿಷನ್ನ ಅಪ್ರೋಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾಕಂತಂದ್ರೆ ಈ ವಿಂಗಡಣೆ ಅಂತ ನೀವು ಮಾಡ್ಬಿಟ್ರಿ, ಹಿಂದೆ ನಮ್ದು ಬೇರೆ ಯಾವುದೋ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಿತ್ತು, ಈಗ ಇನ್ಯಾವುದಕ್ಕೋ ತಗೊಂಡೋಗಿ ಹಾಕ್ಬಿಟ್ಟಿದ್ದೀರಿ. ನಿಮ್ಮ ವೆಬ್ಸೈಟ್ ಅಲ್ಲಿ, ಅಂದ್ರೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ನಾವು ಎಷ್ಟು ಹುಡುಕಿದ್ರು ಕೂಡ ಮಹದೇವಪುರ ಇಲ್ವೇ ಇಲ್ಲ. ಹತ್ರ 40,000 ವೋಟ್ ಇದೆ. ಹಂಗಾರೆ ನಮ್ಮ ಕತೆ ಏನು ಅಂತ ಹೇಳಿ ಪತ್ರದ ಮೇಲೆ ಪತ್ರ ಇದು ಜಸ್ಟ್ ಒಂದು ಎಕ್ಸಾಂಪಲ್. ಈ ರೀತಿ ಸಾಕಷ್ಟು ಕಡೆ ಆಗಿದೆ ಅಂತ ಹೇಳಿ ನಿಮ್ಗೆ
ಗಮನಕ್ಕೂ ಬಂದಿರ್ಬೋದು ಇದನ್ನ. ಖಂಡಿತವಾಗ್ಲು ನಾವು ಕೂಡ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರೋದ್ರಿಂದಾಗಿ 2004 ಡಿಲಿಮಿಟೈಸೇಷನ್ ಆಗುತ್ತೆ. ಅದಾದ ನಂತರದಿಂದನೂ ಕೂಡ ಅದಾದ ನಂತರದಿಂದ ಈ ಒಂದು ಕನ್ಫ್ಯೂಷನ್ ಇದೆ. ಹಂಗಾಗಿ ಬಟ್ ಸರ್ ಇದಕ್ಕೆ ಚೆನ್ನಾಗಿ ಪೀಠಿಕೆಯನ್ನು ಹಾಕಿದ್ದಾರೆ. ಇಲ್ಲೇನಾಗ್ತಾ ಇದೆ ಅಂತ ಹೇಳಿದರೆ ಬರೀ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಅಲ್ಲ, ಬೆಂಗಳೂರು ಅರ್ಬನ್ನಲ್ಲಿ ಸಿಕ್ಕಾಪಟ್ಟೆ ಜನ ಈ ಕನ್ಫ್ಯೂಷನಲ್ಲಿ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು 95% ನಾವು ಅಚೀವ್ ಮಾಡಿದ್ವಿ ಎನ್ಯುಮರೇಷನ್ ಫಾರ್ಮನ್ನು ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗದವರು. ಆದರೆ ಬೆಂಗಳೂರಿನಲ್ಲಿ 62% ದಾಟಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾಳ ದಿನದಿಂದನೂ ಕೂಡ 40, 50, 60 ಇದೆ. ಯಾಕೆ ಅಂತ ಹೇಳಿದ್ರೆ ಈ ಗೊಂದಲ ಇದೆ. ಇಷ್ಟು ಮಾತ್ರ ಅಲ್ಲ, ನಾವಿಲ್ಲಿ ಈ ಸ್ಟುಡಿಯೋದಲ್ಲಿ ಕೂತಿರುವಂಥ ಗುರಪ್ಪ ಗಾರ್ಡನ್ನ ಏರಿಯಾವನ್ನೇ ನೀವು ತಗೊಂಡ್ರೆ ಅಲ್ಲಿರೋರ್ಗು ಕೂಡ ಈ ಥರದೊಂದು ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಇಲ್ಲಿ ಹುಡುಕ್ಬೇಕು ಅಂತ ಹೇಳಿದ್ರೆ ಏನಾಗ್ತಾ ಇದೆ, 2002 ಮತದಾರರ ಪಟ್ಟಿಯನ್ನು ಕನ್ನಡದಲ್ಲಿ ಮಾಡಲಾಗಿದೆ. ನಾವು 2002 ಮತದಾರರ ಪಟ್ಟಿಯನ್ನು ಹುಡುಕಬೇಕು ಅಂತ ಅಂದಾಗ ಕನ್ನಡದಲ್ಲಿ ಹೇಗಿದೆಯೋ ಹಾಗೆ ಟೈಪ್ ಮಾಡಬೇಕಾಗತ್ತೆ. ಅದಕ್ಕೆ ನಿಮ್ಮ ಹತ್ರ ಎಲ್ಲ ಕನ್ನಡ ಕೀಬೋರ್ಡ್ ಇರಬೇಕಾಗತ್ತೆ. ನೀವು ಇಂಗ್ಲೀಷಲ್ಲಿ ಅಕಸ್ಮಾತ್ ಏನಾದ್ರು ಟೈಪ್ ಮಾಡಿದ್ರಿ, ಉದಾಹರಣೆಗೆ ಮೊನ್ನೆ ನಾನು ಶೋಭಾ ಅನ್ನೋದು ಹುಡುಕ್ತಾ ಇದ್ದೆ. ಶೋಭಾ ಅಂತ ಹುಡುಕ್ತಾ ಇದ್ದಾಗ ನಿಮಗೆಲ್ಲ ಶುಭ ಅಂತಾನೆ ತೋರಿಸ್ತಾ ಇದೆ. ನೀವು ಇಂಗ್ಲೀಷ್ನಲ್ಲಿ ಶೋಭಾ ಅಂತ ಟೈಪ್ ಮಾಡಿದ್ರೆ ಕನ್ನಡದ ಎಲ್ಲ ಶುಭ ಹೆಸರುಗಳು ತೋರಿಸ್ತದೆ, ಶೋಭಾ ಹೆಸರು ತೋರಿಸಲ್ಲ. ನಂತರ ನೀವು ಮತ್ತೆ ಕನ್ನಡವನ್ನು ಆಪ್ಟ್ ಮಾಡಿಕೊಂಡು ಅವ್ರ ಪಾರ್ಟ್ ನಂಬರು ಎಲ್ಲ ಡೀಟೇಲ್ಸನ್ನು ಹಾಕಿದರೆ ಮಾತ್ರ ನಿಮಗೆ ಶೋಭಾ ಸಿಗ್ತಾರೆ. ಅದರಲ್ಲೂ ನಿಮಗೆ ಎಷ್ಟೋ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬರು ಶೋಭಾ ಇರಲ್ಲ. ಈ ಥರದ ಒಂದು ದೊಡ್ಡ ಏನು ಪರಿಸ್ಥಿತಿ ಈ ಥರ ಭಾಳ ಕೆಟ್ಟದಾಗಿದೆ. ಮಹದೇವಪುರ ಮಾತ್ರ ಅಲ್ಲ, ಬೆಂಗಳೂರಿನ ಬಹುತೇಕ 2002 ಮತದಾರರ ಪಟ್ಟಿಯನ್ನು ಪಾರ್ಟ್ ನಂಬರ್ ಹುಡುಕ್ಲಿಕ್ಕೆ ಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಇದು ಬೆಂಗಳೂರದ ದೊಡ್ಡ ಸಮಸ್ಯೆ ಆಗಿದೆ. ಬಹುಶಃ ನೋಡಿ, ವೈಟ್ ಫೀಲ್ಡ್ ನಿಂದ ಒಂದು ದೂರವಾಣಿ ಕರೆ ಇದೆ, ಸುಂದರ್ ಅಂತ ಹೇಳಿ. ಆ ಭಾಗದಲ್ಲೂ ಕೂಡ ಇದೇ ಸಮಸ್ಯೆ ಅಂತ ಹೇಳಿ ನಾವು ಕೇಳೋಕ್ ಸಿಕ್ಕಿತ್ತು. ಸುಂದರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ನಿಮ್ಗೆ ಅನುಕೂಲಕರವಾಗಿ ನಡೀತಾ ಇದೆಯಾ? 50% ಅನುಕೂಲವಾಗಿ ನಡೀತಾ ಇದೆ ಮೇಡಮ್. 50% ತುಂಬಾನೇ ಅಲ್ಲೋಲ ಕಲ್ಲೋಲ ಆಗಿದೆ ಹೆಂಗೆ ಅಂತ. ಹೆಂಗೆ ಅಂದ್ರೆ, ಇವಾಗ ನಾನು ಹೋದ ವಾರದಲ್ಲಿ ಅಲ್ಲಿ ಹೋಗಿ ನನ್ನ ಹೆಸರು ಎಲ್ಲ ರಿಜಿಸ್ಟರ್ ಮಾಡಿಕೊಂಡು ಫಾರಂ ತಗೊಂಡ್ಬಿಟ್ಟೆ, ಫಿಲ್ಅಪ್ ಆಗೋಯ್ತು. ಆಮೇಲೆ ಹೆಸರು ಮಾಡ್ಬೇಕು. ಅವ್ರದ್ದು ಹುಟ್ಟಿದ ಸ್ಥಳ ಬಂದು ಎಟ್ಕೋಡಿ ಗ್ರಾಮ, ಚಿತ್ರಪತಿ ಹತ್ರ. ಅವ್ರಿಗೆ ವಯಸ್ಸು, ನನಗೆ ವಯಸ್ಸು 78, ಅವ್ರಿಗೆ ವಯಸ್ಸು 65. ಅವರು ಅಪ್ಪ ಹೆಸರು ಗೊತ್ತು, ಅವ್ರ ಅಪ್ಪನವರ ಹೆಸರು ಕೇಳಿದ್ರೆ ನಾವು ಎಲ್ಲಿ ಮೇಡಮ್ ಹೋಗೋದು? ಇವರಿಗೆ 65 ವಯಸ್ಸು, ಅಪ್ಪನಿಗೆ 70-85 ವಯಸ್ಸಿನಲ್ಲಿ ಅವ್ರು ಸತ್ತೋದ್ರು. ಸತ್ತೋದ್ಮೇಲೆ ಅವ್ರ ಹೆಸರು ಗೊತ್ತಿದೆ. ಅವರಕ್ಕಿಂತ ಮುತ್ತ ತಾತನ ಹೆಸರು ಕೇಳಂದ್ರೆ ಕೊಡು ಅಂದ್ರೆ ನಾವು ಎಲ್ಲಿ ಹೋಗಿ ಕೊಡೋದು ಮೇಡಮ್? ಸರ್, ಒಂದ್ ಚಿಕ್ಕ ಅನುಮಾನ ಸುಂದರ್ ಸರ್, ನೀವ್ ಹೇಳಿದ್ರಿ ಹೋಗಿ ಫಾರ್ಮ್ ಇಸ್ಕೊಂಡು ಫಿಲ್ಅಪ್ ಮಾಡಿ ಬಂದೆ ಅಂತ. ಅಂದ್ರೆ ನೀವು ಹೋಗಿ ಇಸ್ಕೊಂಡ್ ಬಂದ್ರೆ ನಿಮ್ ಮನೆಗ್ ಬಂದಿದ್ರ? ಮನೆಗೂ ಬಂದಿದ್ದಾರೆ. ಮನೆಗೆ ಬಂದು ಎಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದಾರೆ ನಮ್ಮ ಹೆಂಗಸರು. ನಾನೇ ಫಿಲ್ಅಪ್ ಮಾಡ್ಕೊಡ್ತೇನೆ ಅಂದ್ರೆ, ನೀವು ಆಫೀಸ್ ಬಂದು ಫಿಲ್ಅಪ್ ಮಾಡಿ, ನಾವು ಫಿಲ್ಅಪ್ ಮಾಡ್ತೇನೆ, ನೀವು ತಪ್ಪಾಗಿ ಫಿಲ್ಅಪ್ ಮಾಡ್ಬಿಟ್ರೆ ಬೇರೆ ಫಾರಂ ಕೊಡಕ್ಕಿಲ್ಲ ನಿಮ್ಗೆ. ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇಂತಹ ಅನೇಕ ಅನುಮಾನಗಳು ಇಟ್ನಾಳ್ ಸರ್ ಸುಮಾರು ಜನ ಇವತ್ತು ಬೆಳಗ್ಗಿನಿಂದ ಇದೆ ಅಭಿಯಾನ ಮಾಡಿರೋದ್ರಿಂದ ಒಬ್ಬರೊಬ್ರದ್ದು ಒಂದೊಂದು ರೀತಿ ಸಮಸ್ಯೆ. ಅಂದ್ರೆ ಭಟ್ ಸರ್ ಹೇಳ್ತಿದ್ದ ಹಾಗೆ ಸರಳವಾಗಿ ಆಗ್ಬೇಕಾಗಿತ್ತು, ತುಂಬಾ ಕಾಂಪ್ಲಿಕೇಟೆಡ್ ಆಗೋಯ್ತಾ. ಬಟ್ ಸ್ಟಿಲ್ ನಾವು 99% 11 ಜಿಲ್ಲೆಯಲ್ಲಿ, 100% 13 ಜಿಲ್ಲೆಯಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರೋದು ನೋಡಿದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಗ್ರಾಮೀಣ ಭಾಗದ ಜನ ಯಾವ ಹೇಳಿಕೆ ಬಗ್ಗೆ ನನಗೆ ನಂಬಿಕೆ ಉಳಿದಿಲ್ಲ. ಯಾವ ಹೇಳಿಕೆ ಬಗ್ಗೆ ನನಗೆ ನಂಬಿಕೆ ಉಳಿದಿಲ್ಲ. ಅವರು ವೈಟ್ ಲೈ, ಬ್ಲ್ಯಾಕ್ ಲೈ. ಆದ್ರೂ ಕೂಡ ಬಟ್ ಸರ್, ನನಗೆ ಗ್ರಾಮೀಣ ಪ್ರದೇಶ ಜನ ನಮ್ಗಿಂತ ಜನರು ಅಂತ ಅನ್ಕೊಳ್ತೇನೆ ನಾನು. ಏನಾಗುತ್ತೆ ಅಂದ್ರೆ ನಗರ ಪ್ರದೇಶದಲ್ಲಿ ಈ ಬೆಂಗಳೂರಿನ ತಗೊಳ್ಳಿ, ಜಯನಗರದಲ್ಲಿ ನಾನು 4 ವರ್ಷ ಹಿಂದೆ ಇದ್ದೆ. ಈಗ ಮತ್ತೆ ಬಂಡೇಘಾಟ ರೋಡ್ ಹೋಗಿರ್ತೇನೆ, ಅದು ಬೇರೆ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿಂದ 1-2 ವರ್ಷ ಇದ್ದು ಮತ್ತೊಂದು ಕಡೆ ಎಲ್ಲಿ ವೈಟ್ ಫೀಲ್ಡ್ ಹೋಗ್ತಾರೆ. ಹೀಗಾಗಿ ಇಲ್ಲಿ ಮೂವ್ಮೆಂಟ್ ಬಹಳ ಫಾಸ್ಟ್ ಆಗಿರ್ತದೆ. ಹೀಗಾಗಿ ಇಲ್ಲಿ ಟ್ರೇಸಿಂಗ್ ಇಸ್ ವೆರಿ ಡಿಫಿಕಲ್ಟ್. ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಪ್ರದೇಶ ಆಗಲ್ಲ. ಆ ಮನೇಲಿ ಇದ್ದವನು 50 ವರ್ಷ ಅಲ್ಲೇ ಇರ್ತಾನೆ, ಅಲ್ಲೇ ತಾಯಿ ತಂದೆ ತಾತ ಅಲ್ಲೇ ಇರ್ತಾರೆ ಅವರು. ದೇ ಡೋಂಟ್ ಮೂವ್ ಮಚ್. ಹೀಗಾಗಿ ಅಲ್ಲಿ ಟ್ರೇಸಿಂಗ್ ಬಹಳ ಈಸಿ. ಇಲ್ಲಿ ಏನಾಗಿದೆ ಅಂದ್ರೆ, ಆಗ್ಲೇ ಭಟ್ ಸರ್ ಹೇಳ್ತಾ ಇದ್ರಲ್ಲ, ನಿಜವಾಗ್ಲೂ BLOಗಳಿಗೆ ಮಾಹಿತಿ ಇಲ್ಲ ಅನ್ನೋದಕ್ಕಿಂತ ನಾನು ಹೇಳೋದು, ನನ್ನ ಅನುಭವದಲ್ಲಿ BLOಗಳಿಗೆ ಸರಿಯಾದ ತರಬೇತಿ ಕೊಟ್ಟಿಲ್ಲ ಇವರು. ಕರೆಕ್ಟ್, ಸರಿಯಾಗಿ ತರಬೇತಿ ಕೊಟ್ಟಿಲ್ಲ. ಪಾಪ BLOಗಳು ಎಲ್ಲ ಬಲ್ಲ ಸರ್ವಜ್ಞರ ಇಲ್ಲ. ಅವರು ದೇ ಆರ್ ನಾಟ್ ಇವನ್ ಹೈ ಲೆವೆಲ್ ಆಫೀಸರ್ಸ್ ಆಲ್ಸೋ. ಹೀಗಿರುವಾಗ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಸರಿಯಾದ ತರಬೇತಿ ಕೊಡಬೇಕಿತ್ತು, ಅಲ್ಲಿ ಲೋಪ ಆಗಿದೆ ಒಂದು. ಇನ್ನೊಂದು ಮೂಲಭೂತವಾಗಿ ನನಗಿಲ್ಲಿ ಸೋ ಕಾಲ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಾರಲ್ಲ, ನನಗೆ ಕಾಣೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ,
ನಾವು ಯೂನಿವರ್ಸಲ್ ಫ್ರಾಂಚೈಸ್ ಅಂತೇವೆ ನಾವು ಇದಕ್ಕೆ. ಅಂದ್ರೆ ಮತದಾನ ಈ ದೇಶದ ನಾಗರಿಕನ ಮೂಲಭೂತ ಹಕ್ಕು. ಆ ಹಕ್ಕನ್ನ ಮತದಾರನೇ ಸಾಬೀತುಪಡಿಸೋ ಅವನಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದೇವೆ. ಅಲ್ಲಿ ಒಂದ್ ಸ್ವಲ್ಪ ನನಗೆ ದಾಟ್ ಈಸ್ ರಾಂಗ್ ಇನ್ ಸ್ಪಿರಿಟ್ ಅನ್ಸುತ್ತೆ. ಬಟ್ ಎನಿವೇಸ್ ಈಗ ಪ್ರಕ್ರಿಯೆ ಶುರು ಆಗಿದೆ. ನಾನು ಅಂದ್ಕೊಂಡಂತೆ ಇದೆಲ್ಲ ವಿವಾದಗಳ ಆಚೆ ಮತದಾರರಿಗೆ ಇದನ್ನ ಹೇಗೆ ಫೀಲ್ ಮಾಡೋಕೆ ಸರಳ ಗೈಡ್ಲೈನ್ಸ್ ಕೊಟ್ಬಿಟ್ರೆ ಸಾಕು. ಆ ಚರ್ಚೆಗಳು ಆಮೇಲೆ ಮಾಡೋಣ. ಮೊಟ್ಟ ಮೊದಲನೇದಾಗಿ ಈ ಫಾರ್ಮು ನಿಮ್ಗೆ ಸಿಕ್ಕಿದೆ ಅಂದ್ರೆ ನೀವು ಮತದಾರರ ಪಟ್ಟಿಯಲ್ಲಿ ಇದೀರಿ ಅಂತಾನೆ ಅರ್ಥ. ಬೇರೆ ಭಯನೇ ಬೇಡ, ನೀವು ಮತದಾರರ ಪಟ್ಟಿಯಲ್ಲಿ ಇದೀರಿ. ಅದಕ್ಕೇನೆ ನಿಮ್ಗೆ ಇಲ್ಲಿ ಮೇಲೆ ಹೆಸರು ಇರ್ತದೆ. ಸ್ವಲ್ಪ ಕರೆಕ್ಷನ್ಸ್ ಇದೆ, ಒಂದ್ ನಿಮಿಷ ಮುಗಿಸ್ತಾನೆ ಅಂತ. ಇಲ್ಲ ಇಲ್ಲಿ ಹೆಸರು ಇರ್ತದೆ ನಿಮ್ಗೆ ಮೇಲೆ ಹೆಸರು, ನಿಮ್ಮ ಎಪಿಕ್ ನಂಬರು, ಫೋಟೋನು ಹಳೆ ಫೋಟೋ ಇರ್ತದೆ, ಎಲ್ಲ ಇರ್ತದೆ. ಹೀಗಾಗಿ ನೀವು ಮತದಾರರ ಪಟ್ಟಿಯಲ್ಲಿ ಇದೀರಿ, ಸದ್ಯದ ಪಟ್ಟಿಯಲ್ಲಿ. ಹಾಗಿರುವಾಗ ಮೇಲಿನ 2 ಕಾಲಮ್ ಇದಲ್ಲ, ಅದಕ್ಕೆ ನಾನು ಇದನ್ನ 4 ಭಾಗವಾಗಿ ಮಡಿಸಿದ್ದು ಕೈ ಸಿಕ್ಕ ತಕ್ಷಣ. ಇದರಲ್ಲಿ ಮೇಲಿನ 2 ಭಾಗ ಇದಾವಲ್ಲ, ಇದು 2 ಕೂಡ ಹಿಂದಿನ ತೀವ್ರ ಮತದಾನ ಪರಿಷ್ಕಾರ ಅಂತ ಬರೆದು ಬಿಟ್ರಲ್ಲ, ಯಾವನಿಗೂ ಅರ್ಥ ಆಗಲ್ಲ. ಇದು ಸರಳವಾಗಿ 2002 ಪಟ್ಟಿ ಅಂತ ಬರೆದು ಬಿಡ್ಬೇಕಿತ್ತು ಅಷ್ಟೇ. 2002 ಪಟ್ಟಿಯಲ್ಲಿನ ವಿವರಗಳು ನಿಮ್ಮದು ಮತ್ತು ನಿಮ್ಮ ತಂದೆ ಅಥವಾ ಗಂಡ ಸಂಬಂಧಿ ಅಂದ್ರೆ ಮತ್ತೆ ಯಾರಿರ್ತಾರೆ ಮತದಾನ ಲಿಸ್ಟ್ ಅಲ್ಲಿ, ತಂದೆ ಅಥವಾ ಗಂಡ ಅಷ್ಟೇ ಇರ್ತದೆ, ಅಮ್ಮ ಹೀಗಿರ್ತದೆ. ಹೀಗಿರುವಾಗ ಮೊದಲನೇ ವಿಚಾರ ಇದೆಯಲ್ಲ, ಇದು ನಿಮ್ಮ ವಿವರ 2002 ಪಟ್ಟಿಯಲ್ಲಿದ್ರೆ ಬರೀರಿ. ಪತ್ರದ ಎಡಭಾಗದ ಟಾಪ್ ಕಾರ್ನರ್ ಈ ಟಾಪ್ ಇದೆಯಲ್ಲ, ಇಲ್ಲಿ 2002 ಯಾದಿಯಲ್ಲಿ ನಿಮ್ಮ ಹೆಸರಿದ್ರೆ ಬರೀರಿ. ನಿಮ್ಗೆ ಸಿಕ್ಕರೆ ಬರೀರಿ, ಸಿಗದಿದ್ರೆ ಖಾಲಿ ಬಿಡಿ. ಸಿಕ್ಕಿಲ್ಲ ನಂದೇನು ನೋ ಪ್ರಾಬ್ಲಮ್. ಇದ್ರೆ ಹುಡುಕಿದ್ರೆ ಬರೀರಿ. ಆಕ್ಚುಲಿ ಹುಡುಕೋದು ಅಷ್ಟು ಕಷ್ಟ ಏನಲ್ಲ. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಆಕ್ಚುಲಿ BLO ಸರ್ಚ್ ಮಾಡಿ ಕೊಡ್ಬೇಕು ನಿಮ್ಗೆ ಮೊಬೈಲ್ ಅಲ್ಲಿ. ಅವ್ರ ಸರ್ವರ್ ಡೌನ್ ಇದೆ ಸರ್, ಮೊಬೈಲ್ ವರ್ಕ್ ಆಗ್ತದೆ, ಅವೆಲ್ಲ 1000 ಕಾರಣಗಳು ಇರ್ತವೆ. ಹೀಗಾಗಿ ಅದ್ ಬಿಡಿ, ಸಿಕ್ಕರೆ ಬರೀರಿ. ಹಾಗೇನೆ 2002ರ ಈ ಯಾದಿ ವಿವರಗಳಲ್ಲಿ ನಿಮ್ಗೆ ಎಪಿಕ್ ನಂಬರ್ ಬೇರೆ ಇರ್ತದೆ ಆ ಟೈಮಲ್ಲಿ, ಈಗಿಂದಿರೋದಿಲ್ಲ. ಇನ್ನೊಂದು ಸಮಸ್ಯೆ, 2002ರಲ್ಲಿ ಇಂದಿನ ವಿಧಾನಸಭಾ ಕ್ಷೇತ್ರಗಳು ಇರೋದಿಲ್ಲ ಕೆಲವು. ಫಾರ್ ಎಕ್ಸಾಂಪಲ್ ಶಿರಹಟ್ಟಿ, ಆಗ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಇತ್ತು, ಈಗ ಇಲ್ಲ ಅದು. ಹಾಗೇನೆ ಅನೇಕ ಕೆಲವರು ಹೆಬ್ಬಾಳದಲ್ಲಿದ್ದವರು ಈಗ ಮಲ್ಲೇಶ್ವರಂ, ಅರ್ಧ ಮಲ್ಲೇಶ್ವರಂಗೆ ಹೋಗಿದೆ, ಅರ್ಧ ಇದಕ್ಕೆ ಹೋಗಿದೆ, ಅದು ಅರಮನೆ ನಗರ. ಈಗೆಲ್ಲ ಶಿಫ್ಟಿಂಗ್ ಆಗಿದೆ ಅವೆಲ್ಲ. ಹೀಗಿರುವಾಗ ಅದಿದ್ರೆ ಬರೀರಿ, ಇಲ್ಲಿ ಹೋದ್ರೆ ಬೇಡ. ಹಾಗೇನೆ ಈ ವಿವರಕ್ಕೆ ಸಂಬಂಧಪಟ್ಟಲ್ಲಿ ಈ ಒಂದು ಎಪಿಕ್ ಕಾರ್ಡ್, ಹಳೆ ಎಪಿಕ್ ಕಾರ್ಡ್ ಇರುತ್ತೆ 2002 ದಾಖಲೆಯಲ್ಲಿ ನಿಮ್ಮ ಸಂಬಂಧಿ ಯಾರು, ತಂದೆ, ಗಂಡ, ತಾಯಿ, ಅವ್ರ ವಿವರ ಈ ಕಡೆ ಬರೀರಿ. ಅದು ಕೂಡ ಲಭ್ಯ ಇದ್ರೆ, ಇಲ್ಲ ಅಂದ್ರೆ ಬೇಡ, ತಲೆ ಕೆಡಿಸ್ಕೋಬೇಡಿ. ಕೆಳಗೆ ಇದೆಯಲ್ಲ, ಕೆಳಗಿಂದ ನಿಮ್ಮ ದಾಖಲೆಗಳು. ಈ ಒಂದು ಎಪಿಕ್ ನಂಬರ್ ಮೇಲೆ ಎಪಿಕ್ ನಂಬರ್ ಇರ್ತದಲ್ಲ ಹೆಡರ್ ಅಲ್ಲಿ, ಅದರಲ್ಲಿರುವಂತ ದಾಖಲೆಗಳು, ನಿಮ್ಮ ಡೇಟ್ ಆಫ್ ಬರ್ತ್, ಆಧಾರ್ ಆಪ್ಷನಲ್. ಆಧಾರ್ ಇದೆ ಅಂತ ಕೊಡಬೇಡಿ, ಆಧಾರ್ ಇದ್ರೂ ಕೂಡ ಕೊಡ್ಲೇಬೇಕಂತೇನಿಲ್ಲ, ಆಧಾರ್ ಆಪ್ಷನಲ್. ಮೊಬೈಲ್ ನಂಬರ್ ಬರೀರಿ, ತಂದೆ ಹೆಸರು, ತಂದೆಯ ಎಪಿಕ್ ನಂಬರು, ಸದ್ಯದ ಎಪಿಕ್ ನಂಬರು, ತಾಯಿ ಎಪಿಕ್ ನಂಬರು, ತಾಯಿ ಹೆಸರು, ನಿಮ್ಮ ಸಂಗಾತಿ ಅಂದ್ರೆ ಗಂಡ ಅಥವಾ ಹೆಂಡತಿ. ಸುಲಭ. ಇಲ್ಲ, ಅಲ್ಲೂ ಕನ್ಫ್ಯೂಷನ್ ಇದೆ ಸರ್. ಅಂದ್ರೆ ಈಗ ಸಂಬಂಧ ಅಂತ ಇರುವಾಗ್ಲೂ ಗಂಡ ಅಂತ ಬರಿಬೇಕಾ, ಪತಿ ಅಂತ ಬರಿಬೇಕಾ? ಅಲ್ಲ, ಗಂಡ ಅಂತ ಬರ್ಬಿಟ್ಟು ಕೆಲವ್ರಿಗೆ ಮಿಸ್ ಆಗ್ಬಿಟ್ರೆ ಇದು ಯಾವ್ದು ನೀವು ಊಹಿಸ್ಕೊಂಡು ಬರಿಬೇಡಿ. ಇಲ್ಲಿ ದಾಖಲೆಯಲ್ಲಿ ಏನಿದೆ, ಮೇಲೆ ನಿಮ್ಮ ಹೆಸರು ಎಪಿಕ್ ನಂಬರ್ ಇರ್ತದಲ್ಲ, ವೋಟರ್ ID ಇರ್ತದಲ್ಲ, ಅದರಲ್ಲಿ ಸಂಬಂಧ ಹೆಸರು ಇರ್ತದೆ, ಅದನ್ನೇ ಬರೀರಿ. ಹೊಸದೇನು ಬರಿಬೇಡಿ ಇದರಲ್ಲಿ. ಸರಿ ಇರುವ ದಾಖಲೆ ಪ್ರಕಾರನೇ ಬರೀರಿ ಎಲ್ಲವನ್ನು. ಯಾವುದನ್ನ ಹೆಸರು ಬರಿಬೇಡಿ, ಏನು ಸ್ಪೆಲ್ಲಿಂಗ್ ಚೇಂಜ್ ಮಾಡಬೇಡಿ, ಹೆಸರಲ್ಲಿ ತಪ್ಪಾಗಿ ನಮ್ಗೆ ಇಲ್ಲಿ ಕರೆಕ್ಟ್ ಮಾಡಬೇಡಿ. ಅಲ್ಲಿ ಹೇಗಿದೆಯೋ ಹಾಗೆ ರಿಪ್ರೊಡ್ಯೂಸ್ ಮಾಡಿ ಕೆಳಗೆ ಸೈನ್ ಹಾಕಿ BLO ಕೊಡಿ. ವೆರಿ ಸಿಂಪಲ್. ಬಟ್ ಎಲ್ಲ ಪ್ರಕ್ರಿಯೆ ಆಗುವಾಗ ಅಂದ್ರೆ ಫಾರ್ಮ್ ಫಿಲ್ ಆಗುವಾಗ BLOಗಳು BLAಗಳು ಇಬ್ರು ಜೊತೆಲಿ ಇರಬೇಕು ಅನ್ನೋ ನಿಯಮ. ಅದು ಕರೆಕ್ಟ್. ಅದೆಲ್ಲವನ್ನ ಚರ್ಚೆ ಮಾಡೋಣ. ಬಟ್ ಏನಾಗ್ಬಿಡ್ತದೆ, ನಾವೆಲ್ಲವನ್ನ ಮಿಕ್ಸ್ ಅಪ್ ಮಾಡಿ ಚರ್ಚೆ ಮಾಡಿದ್ರೆ ಜನರಿಗೆ ಇನ್ನೂ ಗೊಂದಲ ಆಗುತ್ತೆ, ಭಯ ಹುಟ್ಟುಬಿಡ್ತದೆ. ಇಷ್ಟು ಹೇಳಿಬಿಟ್ರೆ ಜನ ಹೋಗ್ಬಿಡ್ತಾರೆ. ನಮ್ಮ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ವೇಣುಗೋಪಾಲ್ ಅಂತ ಹೇಳಿ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್ ನಾನು ಕೋಲಾರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಇಲ್ಲಿ ಮತದಾರರ ಇದು ಕೊಟ್ಟಿದಾರಲ್ಲ ಮೇಡಮ್, ಫಾರ್ಮ್, ಆ ಫಾರ್ಮ್ ಅಲ್ಲಿ ಕನ್ಫ್ಯೂಷನ್ಗಳಿದಾವೆ. ಓಕೆ. ನಾನೊಬ್ಬ ರಿಟೈರ್ಡ್ ಟೀಚರ್, ನಾನು ಸುಮಾರು ಒಂದು 20 ವರ್ಷ BLO ಕೆಲಸ ಮಾಡಿದ್ದೀನಿ. ಇಲ್ಲಿ ನನಗೇನೋ ಫಿಲ್ಅಪ್ ಮಾಡೋದಕ್ಕೆ ತುಂಬಾ ಕನ್ಫ್ಯೂಷನ್ ಆಗಿ ಏನೇನೋ ಫಿಲ್ಅಪ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ BLO ಫಸ್ಟ್ ಆಫ್ ಆಲ್ ಅವರು 2002 ಮತ ಪಟ್ಟಿಯಲ್ಲಿದ್ದಂತೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನ ಫಿಲ್ಅಪ್ ಮಾಡೋದು ಬಹಳ ಸುಲಭ ಇತ್ತು. ಕರೆಕ್ಟ್. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅವ್ರು ಹಂತ ಬಿಟ್ಟು ಹೊರಟೋಗಿದ್ದಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಂದು ಹೆಸರಿದೆ, ನಾನು ಫಿಲ್ಅಪ್ ಮಾಡಿದ್ದೀನಿ. ಸಂಬಂಧ ಹೆಸರು ಅಂದಾಗ ನಮ್ಮ ಪತ್ನಿಯವರು ಇದು ಮಾಡಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ. ಬಟ್ ನಮ್ಮ ಮಕ್ಕಳು ಅವಾಗ 2002 ಅವ್ರು ಓಟ್ ಹಾಕ್ತಿರ್ಲಿಲ್ಲ. ಅವರು
ಈಗ ಅವ್ರದ್ದು ಫಿಲ್ಅಪ್ ಮಾಡುವಾಗ ಮತದಾರ ಹೆಸರು ಅಂತ ಇದೆ, ಈಗ ಅವ್ರ ಓಟು ಪವರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾವಲ್ಲಿ ಅವ್ರ ಹೆಸರನ್ನ ಹಾಕ್ಬಿಟ್ಟಿದ್ವಿ. ಹಾಗಾದಾಗ ಈಗ ಅದನ್ನ ಸ್ಟಕ್ಅಪ್ ಮಾಡಿ ವೈಟ್ ಮೇಲೆ ಏನಾದ್ರು ಹಾಕಿ ಅಲ್ಲಿ ಮತ್ತೆ ಹೆಸರು ಬರೆಯೋದ, ನಮ್ಮ ಹೆಸರು ಬರೆಯೋದ, ಯಾರು ತಪ್ಪಾಗುತ್ತೆ ಇಲ್ಲ ಯಾವ ವಿಷನ್ ಕೊಡ್ದಿರ ಇವರು ಸುಮ್ಮನೆ ಚಿತ್ರಗಳು ಹಾಕೊಂಡು ಈ ರೀತಿ ಫಾರ್ಮ್ ಹಂಚ್ಕೊಂಡು ಹೋಗ್ತಾ ಇದ್ರೆ ಯಾವ ರೀತಿ ಕನ್ಫ್ಯೂಷನ್ ಆಗುತ್ತಲ್ಲ ಮೇಡಮ್. ಬಟ್ ಸರ್ ಬಹುಶಃ ನಿಮಗೆ ಉತ್ತರ ಕೊಡ್ತಾರೆ ಸರ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನೀವು ಟಿವಿಲಿ ಉತ್ತರ ಗಮನಿಸಬಹುದು. ಬಟ್ ಸರ್ ಹಲವಾರು ಹೇಳಿಕೆಗಳು ಮುಖ್ಯ ಚುನಾವಣಾಧಿಕಾರಿಗಳ ವೆಬ್ಸೈಟಲ್ಲಿರೋ ಥರ ಅಥವಾ ಅವರು ಹೇಳಿರೋ ಥರ ಈ ವಿವರ ಬೇಕಿರೋದು ಮ್ಯಾಪಿಂಗ್. ಅಂದರೆ ನೀವು 2002ರಲ್ಲಿ ಇದರ ಮೊದಲಿನ SIR ಅಲ್ಲಿ ನೀವು ಅಥವಾ ನಿಮ್ಮ ಸಂಬಂಧಿ ಇಲ್ಲಿ ಇದ್ರೋ ಇಲ್ವೋ ಅಂತ ನೋಡೋದಕ್ಕೆ. ಈಗ ನಿಮ್ಮದೇ ವಿವರ ಮೇಲೆ ಇದ್ದರೆ ನಿಮ್ಮ ಸಂಬಂಧಿಯ ವಿವರ ಕೊಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ದೃಢ ಅಭಿಪ್ರಾಯ. ಮತ್ತೆ ಅವರೇನಾದರೂ ಬದಲಾಯಿಸಿ ಗೊಂದಲ ಹುಟ್ಟಿಸಿದ್ರೆ ನಂಗೆ ಗೊತ್ತಿಲ್ಲ. ಈಗ ಹುಟ್ಟಿಸೋ ಗೊಂದಲನೇ ಸಾಕಷ್ಟಾಗಿದೆ. ಆದರೆ ಅವರು ಕ್ಲಾರಿಫೈ ಮಾಡಿದ ಪ್ರಕಾರ ನಿಮ್ಮ ಹೆಸರು 2002ರಲ್ಲಿ ಇದ್ರೆ ಮತ್ತೊಮ್ಮೆ ಸಂಬಂಧಿಗಳ ಹೆಸರು ಕೊಡೋದು ಬೇಕಾಗಿಲ್ಲ. ಇದು ಬಹಳ ಕಷ್ಟ ಇದೆ ಕೊಡೋದು. ಅದು ಕನ್ಫ್ಯೂಷನ್ ಯಾಕಾಗುತ್ತೆ ಅಂದ್ರೆ ಸರ್, ಇಲ್ಲಿ ಐಚ್ಛಿಕ ಅಂತ ಹೇಳಿ ಕೆಲವೊಂದಕ್ಕೆ ಈಗ ಆಧಾರಕ್ಕೆ ಐಚ್ಛಿಕ, ಆಮೇಲೆ ಇವಾಗ ತಂದೆ ಮತ್ತೆ ತಾಯಿದು ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ರೆ ಮಾತ್ರ ಕೊಡಿ ಅಂತ ಬರೆದಿದ್ದಾರೆ. ಬಟ್ ನಿಮ್ಗೆ ಈ ಪತ್ರದ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕೊಟ್ಟಿರುವ ಸಂಬಂಧಿ ವಿವರ ಇಲ್ಲೆಲ್ಲೂ ಕೂಡ ಐಚ್ಛಿಕ ಲಭ್ಯವಿದ್ರೆ ಹಂಗೆ ಕೊಟ್ಟೇ ಇಲ್ಲ. ಹಂಗೆ ಬಿಡಂಗೂ ಇಲ್ಲ ಮೇಡಮ್. ಆಕ್ಚುಲಿ ಅದನ್ನ ಫಿಲ್ ಮಾಡ್ಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಬಹಳ ಜನ BLOಗಳು ಹೇಳ್ತಾ ಇದ್ದಾರೆ. ಅವ್ರು ನೋಡ್ರಿ 20 ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಈ ಬಹಳ ಜನ BLO ಏನು ಹೇಳ್ತಾರೆ, ತಲೆ ಕೆಡ್ಸ್ಕೊಬೇಡಿ, ನಿಮ್ಗೆ ಒಂದು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ನಾನು BLOಗೆ ಹೇಳ್ತಾ ಇದ್ದೀನಿ, ನೋಡಿ ನೀವು ಹಿಂಗೆ ಇಷ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ BLOಗಳ ಎಲೆಕ್ಷನ್ ಡ್ಯೂಟಿ ಆಫೀಸರ್ಸ್ 65 ಜನರದ್ದು ವೋಟ್ ಡಿಲೀಟ್ ಆಗಿದೆ. ಅಷ್ಟು ಈಸಿ ಅಲ್ಲ ಇದು. ಈಗ ಸಂಬಂಧದ ವಿಚಾರಕ್ಕೆ ಅವ್ರು ಕೇಳಿದ ಪ್ರಶ್ನೆಗೆ ಅನುಭವ್ ಕುಮಾರ್ ಅವರು ಹೇಳಿರೋ ಉತ್ತರವನ್ನು ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಅವ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ಅಲ್ಲಿ ಇದೇ ಪ್ರಶ್ನೆ ಪದೇ ಪದೇ ಕೇಳಲಾಗಿದೆ. ಅನುಭವ್ ಕುಮಾರ್ ಅವ್ರು ಏನ್ ಹೇಳಿದ್ದಾರೆ, ಈ ಪ್ರಶ್ನೆ ನಾನು ಉತ್ತರ ಕೊಡಬೇಕಾಗಿಲ್ಲ, ನಿಮಗೆ ಎಲೆಕ್ಷನ್ ವೆಬ್ಸೈಟ್ ಅಲ್ಲಿ ಇದಕ್ಕೆ ವಿಡಿಯೋ ಮಾಡಿ ಹಾಕಿದೀವಿ ನೋಡಿ ಅಂತ ಹೇಳಿದ್ರು. ಆವಾಗ ಮತ್ತೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ಹಂಗಾರೆ ನಿಮಗೆ ಇದಕ್ಕೆ ಉತ್ತರ ಗೊತ್ತಿಲ್ವಾ, ನೀವು ಕಾನ್ಫಿಡೆಂಟ್ ಆಗಿಲ್ವಾ ಅಂತ ಕೇಳಿದ್ರು. ಅದಕ್ಕೆ ನಾನು ಈ ಅಧಿಕಾರಿಯಾಗಿ ನನಗೆ ಉತ್ತರ ಕೊಡಲ್ಲ ಅಂತ ಹೇಳಿದ್ರು. ಸರಿ ಆಯ್ತಪ್ಪ, ನೀವು ವಿಡಿಯೋ ನೋಡೋಣ ಅಂತ ನೀವೇನಾದ್ರೂ ಓಪನ್ ಮಾಡಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಸ್ಟೇಬಲ್ ಆಗಿಲ್ಲ. ನಿಮಗೆ ಯಾವಾಗ ಅದು ಓಪನ್ ಆಗುತ್ತೋ ನೀವು ನೋಡಿ, ಆದರೆ ಅದು ಇಂಗ್ಲೀಷಲ್ಲಿದೆ. ಇಂಗ್ಲೀಷಲ್ಲಿದ್ದಾಗ ಏನಾಗುತ್ತೆ, ಇಂಗ್ಲೀಷ್ ಫಾರ್ಮ್ ಬೇರೆ ಇದೆ, ಎನ್ಯುಮರೇಷನ್ ಫಾರ್ಮು. ಅಲ್ಲಿ ನಿಮ್ಮ ವೈಯಕ್ತಿಕ ಡೀಟೇಲ್ ಫಿಲ್ ಮಾಡೋದು ಮೇಲಿದೆ, ಮೇಲ್ಗಡೆ ಫಿಲ್ ಮಾಡ್ಬೇಕಾದ್ರೆ 2 ಕಾಲಮ್ ಕನ್ನಡದಲ್ಲಿ ಏನಿದೆ ಕೆಳಗಿದೆ. ಅದನ್ನ ಕನ್ನಡಿಗರು ಹೆಂಗ್ ನೋಡಕ್ಕಾಗತ್ತೆ? ಅಷ್ಟೆಲ್ಲ ನಮಗೆ ಕಾನ್ಫಿಡೆಂಟ್ ಇದ್ದಿದೆ, ಇವ್ರನ್ನ ಕೇಳ್ತಾ ಇದ್ವಿ. ಇದು ಬಹಳ ವಿಚಿತ್ರವಾಗಿದೆ. BLO ಲಲಿತಾ ಅವರು ಜಾಯಿನ್ ಆಗಿದ್ದಾರೆ ಇವತ್ತು. ಇನ್ಫ್ಯಾಕ್ಟ್ ಮಧ್ಯಾಹ್ನ 1 ಗಂಟೆ ವಾರ್ತಾ ಪ್ರಸಾರದಲ್ಲಿ ಮೇಡಮ್ ಅವರೇ ಕಾಲ್ ಮಾಡಿದ್ರು, ನಾನು BLO ಇದ್ದೀನಿ, ಚೆನ್ನಾಗಿ ಆಗ್ತಿದೆ, ಒಂದಷ್ಟು ತೊಂದರೆಗಳಿದೆ ಅಂತ ಹೇಳಿದ್ರು. ಅವ್ರು ಮಾತನಾಡಿದ ಧಾಟಿ ಕೊಟ್ಟ ಇನ್ಫಾರ್ಮೇಶನ್ ಬಹಳ ಚೆನ್ನಾಗಿತ್ತು. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಜಾಯಿನ್ ಆಗಿದ್ದಾರೆ. ಲಲಿತಾ ಮೇಡಮ್ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಒಂದು ಕ್ವಿಕ್ ರಿಯಾಕ್ಷನ್ ಪೊಲಿಟಿಕಲ್ ಪಾರ್ಟೀಸ್ ಹತ್ರ ತಗೊಂಡು ನಿಮಗೆ ವಾಪಸ್ ಬರ್ತೀನಿ, ದಯಮಾಡಿ ಸಂಪರ್ಕದಲ್ಲಿರಿ. ವೆಂಕಟೇಶ್ ದೊಡ್ಡೇರಿ ಅವರು ಹಾಗೆ ರಘು ದೊಡ್ಡೇರಿ ಅವರು ಬಹುಶಃ ಇಬ್ಬರಿಗೂ ಕೇಳಬೇಕಾದ ಪ್ರಶ್ನೆ ಇದು. ರಘು ದೊಡ್ಡೇರಿ ಅವರು ಫಸ್ಟ್ ಉತ್ತರ ಕೊಡ್ಲಿ. ಅನೇಕ ಕಡೆಗಳಲ್ಲಿ ಇನ್ಫ್ಯಾಕ್ಟ್ ಇವತ್ತು ಪ್ರೆಸ್ ಮೀಟ್ ಮಾಡಿದಾಗ್ಲೂ ಕೂಡ ಎಲೆಕ್ಷನ್ ಕಮಿಷನರ್ ಹೇಳಿದ್ದದೇನೆ, ಇನ್ನೂ ಸಾಕಷ್ಟು ಜನಕ್ಕೆ ಏನಾದರೂ ಪತ್ರ ಹೋಗಿಲ್ಲ ಅಥವಾ ಇನ್ನೂ ಕನ್ಫ್ಯೂಷನ್ ಇದೆ ಈ ಫಾರ್ಮ್ ಫಿಲಪಿಂಗಿಗೆ ಅಂತಂದ್ರೆ BLAಗಳು ದಯವಿಟ್ಟು ಅದನ್ನ ಗುರುತಿಸಿ ಅವರಿಗೆ ಸಹಕಾರ ಮಾಡಿ, ನಮಗೂ ಸಹಕಾರ ಮಾಡಿ ಅಂತ ಹೇಳಿ. ಇನ್ನು ಅನೇಕ ಕಡೆಗಳಲ್ಲಿ ನಮಗೆ ಏಜೆಂಟ್ಗಳು ಬರ್ತಾನೆ ಇಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ಇದೆ. ರಘು ದೊಡ್ಡೇರಿ ಅವರೇ, ಆಚೆ ನಿಂತ್ಕೊಂಡು ಕ್ರಿಟಿಸೈಸ್ ಮಾಡೋದು, ಇಲ್ಲಿ ವೋಟ್ ಚೋರಿ ಆಗತ್ತೆ, ಬೇಕಂತ ಕೆಲವರನ್ನ ಡಿಲೀಟ್ ಮಾಡಲಾಗ್ತಿದೆ, ಇದೆಲ್ಲ ಸುಲಭ. ಬಟ್ ವೆನ್ ಇಟ್ ಕಮ್ಸ್ ಟು ಶೋಯಿಂಗ್ ರೆಸ್ಪಾನ್ಸಿಬಿಲಿಟಿ, ಪೊಲಿಟಿಕಲ್ ಪಾರ್ಟೀಸ್ ಆರ್ ನಾಟ್ ಡೂಯಿಂಗ್ ಇಟ್ ಎನಫ್ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ. ನೋಡಿ ಸ್ಮಿತಾ, ಮೊದಲನೇದಾಗಿ ಇವತ್ತೇನು ಎಕ್ಸ್ಟೆಂಡ್ ಮಾಡಿದ್ದಾರೆ, ನಾವು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಚುನಾವಣಾ ಆಯೋಗಕ್ಕೆ, ಇದು SIR ಗೊಂದಲದ ಗೂಡಾಗಿದೆ. ಈ ಗೊಂದಲದ ಗೂಡಾಗಿರುವಂತ ಇದನ್ನ ನೀವು ದಯವಿಟ್ಟು ಎಕ್ಸ್ಟೆಂಡ್ ಮಾಡಿ. ಈ ತರಾತುರಿನಲ್ಲಿ ಈ ಅವಸರದಲ್ಲಿ ಮಾಡುವಂತ ಇದು ಏನಿದೆ, ದರ್ದೇನಿದೆ ಅಥವಾ ಎಮರ್ಜೆನ್ಸಿ ಏನಿದೆ, ಅಥವಾ ಏನೋ ನಾಳೆ ಏನಾದ್ರು ಪ್ರಪಂಚ ಪ್ರಳಯ ಆಗ್ತಾ ಇದೆಯಾ, ಇಲ್ಲ ಆದ್ರೂ ಚುನಾವಣಾ ಆಯೋಗ ಇನ್ನು ಅಡಮೆಂಟ್ ಆಗಿ, ಅಂದ್ರೆ ಇಷ್ಟು ನಾವು ಮಾಡೇ ಮಾಡ್ತೀವಿ, 1 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಆದ ನಂತರ, ತುಂಬಾ ಹೋರಾಟ ಆದ ನಂತರ ಇವಾಗ ಏನ್ ಮಾಡಿದ್ದಾರೆ, 8 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ವಾಸ್ತವವನ್ನು ನೀವೇ ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಚುನಾವಣಾ ಆಯೋಗ ಹೇಳ್ದಂಗೆ ನಡ್ಕೊಂಡಿದ್ಯಾ? ಚುನಾವಣಾ ಆಯೋಗ ಏನ್ ಹೇಳಿತ್ತು, ಪ್ರತಿಯೊಂದು ಫಸ್ಟ್ ಕನ್ನಡದಲ್ಲಿ ಅವ್ರು ಹೇಳ್ದಾಗೆ, ನಮ್ಮ ಇವ್ರು ಹೇಳ್ದಾಗೆ ಕನ್ನಡದಲ್ಲಿ ವಿಡಿಯೋನೇ ಇಲ್ಲ,
ಅಂದ್ರೆ ಚುನಾವಣಾ ಆಯೋಗದ ಮೂಲ ಉದ್ದೇಶ ಏನು ಅಂದ್ರೆ ನೀವು ಚುನಾವಣೆ ಏನು ಅಂದ್ರೆ ನೀವು SIR ಪ್ರಕ್ರಿಯೆನ ಫಿಲ್ ಮಾಡಬೇಕು ಅಂತಾನೆ ಇಂಗ್ಲಿಷ್ ಯಾರಿಗೆ ಅರ್ಥ ಆಗ್ತದೆ ಅಂದ್ರೆ ಮೊದಲನೇದಾಗಿ ಚುನಾವಣಾ ಆಯೋಗನೇ ಫೇಲ್ ಆಗಿರೋದ್ರಿಂದ ಚುನಾವಣಾ ಆಯೋಗಕ್ಕೆ ಚೀಮಾರಿ ಹಾಕೋರು ಯಾರು? ನೀವು ಪ್ರಶ್ನೆ ಮಾಡ್ಬೇಕು ಚುನಾವಣಾ ಆಯೋಗನ. ಇವತ್ತು ನಾನು ಮತ್ತೆ ಪಕ್ಷದ ವಕ್ತಾರರ ಪ್ರಶ್ನೆ ಅಲ್ಲ ಇದು. ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಬಾಡಿ. ನಾವು ನಮ್ಮ ರಾಜ್ಯದ ಮತದಾರರು ಡಿಲೀಟ್ ಆಗಬಾರ್ದು ಅಂತೇಳಿ ನಾವು ಬಂದು ಚರ್ಚೆ ಮಾಡ್ತಾ ಇದ್ದೇವೆ, ನಾವು ಪ್ರಶ್ನೆ ಮಾಡ್ತಿದ್ದೇವೆ. ಆದ್ರೆ ಚುನಾವಣಾ ಆಯೋಗ ಜವಾಬ್ದಾರಿಯನ್ನು ಮರೆಯೋದು ಬಿಟ್ಟು ಅವ್ರು ಹೇಳ್ದಾಗೆ ವಿಡಿಯೋನ ಫಸ್ಟ್ ನಾಳೆನೇ ಅಪ್ಲೋಡ್ ಮಾಡಲಿ ಮೊದಲನೇದು. ಎರಡನೇದು ಪ್ರತಿ ಬೂತಿನಲ್ಲಿ ಒಂದು ಇದು ಸೆಂಟರ್ನ ಹೆಲ್ಪ್ ಸೆಂಟರ್ನ ಮಾಡ್ತೀವಿ ಅಂತ ಹೇಳಿದ್ರು. ನೀವು ಕಾಲ್ ಸೆಂಟರ್ ಬಿಡಿ, ಹೆಲ್ಪ್ ಸೆಂಟರ್ನ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಯಾಕೆ ಒಂದು ಹೆಲ್ಪ್ ಸೆಂಟರ್ಗಳನ್ನ ಚುನಾವಣಾ ಆಯೋಗ ಮಾಡಿಲ್ಲ? ಅಂದ್ರೆ ಚುನಾವಣಾ ಆಯೋಗ ಬೇಕಂತಾನೆ ಕಂಟ್ರೋಲ್ಡ್ ಅಲ್ಲಿ ನಡೀತಾ ಇದೆ. ಅಂದ್ರೆ ಎಂಟೈರ್ SIR ಪ್ರಕ್ರಿಯೆ ನಡೀತಾ ಇದೆ, ಕಂಟ್ರೋಲ್ಡ್ ನಡೀತಾ ಇದೆ. ಸರ್, ಬಟ್ ಇಂಥ ಸಂದರ್ಭದಲ್ಲೇ ಅಲ್ವಾ BLAಗಳ ಪಾತ್ರ ಅತಿ ಹೆಚ್ಚಾಗಿ ಬೇಕಾಗೋದು. ಈಗ ಎಲೆಕ್ಷನ್ ಕಮಿಷನ್ ಇಂಗ್ಲಿಷ್ ನಲ್ಲಿ ವಿಡಿಯೋ ಮಾಡಿದೆ, ಕನ್ನಡದಲ್ಲಿ ನಿಮ್ಗಳಿಗೆ ಅಂದ್ರೆ BLAಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಸೊ ದಟ್ ಕನ್ನಡದಲ್ಲೇನೆ ನೀವು ಕಮ್ಯುನಿಕೇಟ್ ಮಾಡ್ಲಿ ಅಂತ ಹೇಳಿ ಮಾಡಬಹುದು. ನೀವು ಸಹಾಯವಾಣಿ ಅಂತಂದ್ರೆ ಪಕ್ಷಗಳು ಕೂಡ ಇಲ್ಲ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ನಮ್ಮ ಜಿಲ್ಲಾ ವರದಿಗಾರರು ಅನೇಕ ಕಡೆ ಹೋದಾಗ ಎಷ್ಟೋ ಕಡೆಗಳಲ್ಲಿ ಪಕ್ಷದ ಕಚೇರಿಗಳೇನೆ ಇನ್ಫಾರ್ಮೇಶನ್ ಸೆಂಟರ್ ಆಗಿ ವರ್ಕ್ ಮಾಡ್ತಿರೋದ್ರ ಬಗ್ಗೆ ಕೂಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಫೇರ್ ಎನಫ್, ಕಾನೂನು ಬಾಹಿರ ಏನಲ್ಲ. ನೋಡಿ, ನಾವು ಆಲ್ರೆಡಿ ಹೆಲ್ಪ್ ಸೆಂಟರ್ ಗಳನ್ನ ನಾವು ಸಾಧ್ಯ ಅಷ್ಟು ಮಾಡಿದ್ದೇವೆ. ಬಟ್ ಸಮಸ್ಯೆ ಏನಾಗಿದೆ ಅಂತಂದ್ರೆ 22 ವರ್ಷ BLA ಆಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಹಿರಿಯ ಮಹಿಳೆಗೆನೆ ಈ ಫಾರ್ಮ್ ಅನ್ನ ಫಿಲ್ ಮಾಡಕ್ಕಾಗಲ್ಲ ಅಂತಂದ್ರೆ BLA ಗಳನ್ನ ನಾವು ಅಪಾಯಿಂಟ್ ಮಾಡಿರ್ತಕ್ಕಂಥ BLA 2ಗಳು ಯಾರನ್ನು PhD ಮಾಡ್ಕೊಂಡು ಬಂದಿರ್ತಕ್ಕಂಥವರಲ್ಲ, ದೇ ಆರ್ ನಾಟ್ ಎಕ್ಸ್ಪರ್ಟ್ ಇನ್ ದಿಸ್. ಅಂದ್ರೆ ಅವರು ಚುನಾವಣಾ ಪ್ರಕ್ರಿಯೆನಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಹೊರತು ಈ ಏನು SIR ಪ್ರಕ್ರಿಯೆ ಅವರೇ ಇದೆಲ್ಲ ಟ್ರೈನಿಂಗ್ ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗ BLAಗಳಿಗೆ SIR ಬಗ್ಗೆನೇನೆ ಟ್ರೈನಿಂಗ್ ಕೊಡಲಾಗಿದೆ. ಕೊಟ್ಟಿದ್ದೇವೆ. ನೀವಲ್ಲ ಸರ್, ಎಲೆಕ್ಷನ್ ಕಮಿಷನ್ ಕಡೆಯಿಂದ ಕೊಟ್ಟಿದ್ದಾರೆ. BLA 2ಗಳಿಗೆ ಕೊಟ್ಟಿರ್ತಕ್ಕಂಥ ನನ್ನ ಎನ್ಯುಮರೇಷನ್ ಫಾರ್ಮ್, ಒಂದು ನಿಮಿಷ, ನನ್ನ ಎನ್ಯುಮರೇಷನ್ ಫಾರ್ಮ್ ಅನ್ನು ನಾನು ಕೇಳಿದ್ರೆ ಅವರು ಒಂದು ಹೇಳ್ತಾರೆ, ಸರ್ ಒಂದು ನಿಮ್ಮ ಯೂಶಲ್ ಆಗಿ ಏನು ಮ್ಯಾಪಿಂಗ್ ಆಗಿದ್ರೆ, ನನ್ನ ಮತ ಏನಾದ್ರು ಮ್ಯಾಪಿಂಗ್ ಆಗಿದ್ರೆ ಮ್ಯಾಪಿಂಗ್ ಆಗಿರ್ತಕ್ಕಂಥ ಆ ಫಾರ್ಮ್ ಇದೆಯಲ್ಲ ನಿಮ್ಮ ಹತ್ರ, ಬೈ ಡಿಫಾಲ್ಟ್ ಕೊಡಿ, ಒಂದು ತೋರಿಸ್ತೀನಿ. ಇದ್ರಲ್ಲಿ ಕೆಲವೊಂದು ಅವ್ರ ಪರ್ಸನಲ್ ಡೀಟೇಲ್ಸ್ ನೋಡಿ, ನೀವು ಇದನ್ನ ನೋಡಿದ್ರೆ ಇಲ್ಲೇನಿದೆ, ಬೈ ಡಿಫಾಲ್ಟ್ ನನ್ನ ಹೆಸರು ಮತ್ತೆ ನನ್ನ ಫೋಟೋ ಬರ್ತದೆ. ಅಂದ್ರೆ ಅಂತ ಅರ್ಥ ನನ್ನ ಮ್ಯಾಪಿಂಗ್ ಆಗಿದೆ ಅಂತ ಅರ್ಥ. ಸೊ ಇವಾಗ 5.6 ಕೋಟಿ ಮತಗಳೇನಿದೆ 2025ರಲ್ಲಿ, ಅವ್ರು ಅಷ್ಟೂ ಜನಕ್ಕೂ ಫಾರ್ಮ್ ಅನ್ನು ಕೊಡ್ತಾ ಇದೆ, ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ. ಯಾರು ಮ್ಯಾಪಿಂಗ್ ಆಗಿದ್ದಾರೆ ಅದಕ್ಕೆ ಫಿಲ್ ಆಗಿರೋ ಡೇಟಾ ಬರ್ತದೆ, ಯಾರು ಫಿಲ್ ಆಗಿಲ್ಲ ಅಂದ್ರೆ ಮ್ಯಾಪ್ ಆಗಿಲ್ಲ ಅವರಿಗೆ ಬ್ಲಾಂಕ್ ಪೇಪರ್ ಬರ್ತಾ ಇದೆ. ಅದರ ಬ್ಲಾಂಕ್ ಪೇಪರ್ ಜೊತೆಗೆ ಫಾರ್ಮ್ 6 ಅನ್ನ ಮ್ಯಾಂಡೇಟರಿ ಸಬ್ಮಿಟ್ ಮಾಡಕ್ ಹೇಳ್ತಾ ಇದ್ದಾರೆ. ಈ ಗೊಂದಲದ ಗೂಡು ಅಂದ್ರೆ ಏನಂತ ಅರ್ಥ, ಸರಿಸುಮಾರು 50 ಲಕ್ಷ ಮತದಾರರನ್ನು ಏನು ಈಗಾಗಲೇ ಡಿಲೀಟ್ ಮಾಡಾಕಿದ್ದಾರೆ, ಅದನ್ನ ತುಂಬುವಂತ ಕೆಲಸ ಮಾಡಿದ್ರೆ ಯಾರ ಹತ್ರನೂ ಮಾಹಿತಿ ಇಲ್ಲ. ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಚುನಾವಣಾ ಆಯೋಗ, ನೀವು ಕೇಳಿದನ್ನು ಏನೋ ಒಂದು ಇದನ್ನ ಏನೋ ಫೇವರ್ ಮಾಡೋ ರೀತಿ ಅಂತಲ್ಲ, ನೀವು ಚುನಾವಣಾ ಆಯೋಗ ಟ್ರಾನ್ಸ್ಪರೆನ್ಸಿ ಇರಬೇಕು. 50 ಮತದಾರರ ಡಿಲೀಟ್ ಇದು ಯಾವ ಲೆಕ್ಕ ಸರ್? 50 ಲಕ್ಷ ಮತದಾರರು 5.6 ಕೋಟಿ ಮತದಾರರಲ್ಲಿ ಇಲ್ಲಿವರೆಗೂ ಮ್ಯಾಪ್ ಆಗಿರ್ತಕ್ಕಂಥ 5.5 ಲಕ್ಷ ಮಾತ್ರ. ಅಂದ್ರೆ ಅಂತ ಅರ್ಥ, ಸುಮಾರು 50 ಲಕ್ಷ ಮತದಾರರು ಕರ್ನಾಟಕದಿಂದ ಡಿಲೀಟ್ ಆಗಿದ್ದಾರೆ ಆಲ್ರೆಡಿ. ನೀವಿನ್ ಕೇಸ್ ಏನಾದ್ರು ಕೊಡ್ತಿಲ್ಲ ಅನ್ನೋದು, ನನಗೆ ಕರೆಕ್ಟ್ ಮಾಹಿತಿ ನೀವು ಕೊಡ್ತಿಲ್ಲ ಅನ್ನೋದು, ಯಾಕಂದ್ರೆ ಇವತ್ತು ಸಬ್ಮಿಟ್ ಮಾಡಾದ್ಮೇಲೆ ಈಗ ಹೊಸದಾಗಿ ಏನು ಬ್ಲಾಂಕ್ ಪೇಪರ್ ಅನ್ನ ಕೊಡ್ತಾ ಇದ್ದಾರೆ, ಆ ಬ್ಲಾಂಕ್ ಪೇಪರ್ ಅನ್ನ ಜೊತೆಗೆ ನೀವು ಫಾರ್ಮ್ 6 ಅನ್ನು ಸಬ್ಮಿಟ್ ಮಾಡಬೇಕು ವಿತ್ ಆಲ್ ವೀಕ್ಷಕರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ 5,54,54,32,314 ಮತದಾರರ ಪೈಕಿ ಈಗ ಆಲ್ರೆಡಿ 5,30,40,42,667 ಜನರ ಗಣತಿ ಆಗಿದೆ. 50 ಲಕ್ಷ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂದ್ರಲ್ಲ, ನನಗೆ ಒಂದು 10 ಸೆಕೆಂಡ್ಸ್ ನೋಡಿ. ಈಗ ನೀವು ಮ್ಯಾಪಿಂಗ್ ಮುಗಿತಲ್ಲ, ಬೈ ಜುಲೈ 30ಗೆ ಮ್ಯಾಪಿಂಗ್ ಮುಗಿದ ಡೇನಲ್ಲಿ 5,05,00,000 ಮಾತ್ರ ಮ್ಯಾಪ್ ಆಗಿತ್ತು. ಇನ್ನುಳಿದ ಮತದಾರರ ಮತಗಳು ಮ್ಯಾಪ್ ಆಗಿಲ್ಲ. ಅಂದ್ರೆ ಅಂತ ಅರ್ಥ, ಅವರಿಗೆ ಇನ್ನು 2002ರಲ್ಲಿ 5 ಮತಗಳಿಲ್ಲ, ಅಥವಾ ಏನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇಂದ ಅದು ಬಿಟ್ಟೋಗಿದೆ. ನಮಗೆಲ್ಲ ಗೊತ್ತಿರಂಗೆ ಇದು ಎನ್ಯೂಮರೇಷನ್ ಫಾರ್ಮ್. ಇದರಲ್ಲಿ ಡಿಲೀಷನ್ ಅಡಿಷನ್ ಮತ್ತೊಂದು ಎಂಥದೂ ಇಲ್ಲ. ಇಟ್ ಇಸ್ ಸಿಂಪ್ಲಿ ಎನ್ಯೂಮರೇಷನ್. ಇರೋದರ ಮಾಹಿತಿ ಕೊಡಿ. ಇಲ್ಲಿ ಒಂದು ಮೇಲೆ ಎಪಿಕ್ ನಂಬರ್ ಇರ್ತದೆ, ನಿಮ್ಮ ಹೆಸರು ಇರ್ತದೆ, ನಿಮ್ಮ ಫೋಟೋ ಇರ್ತದೆ. ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಮಾತ್ರ ಕೊಡೋದು. ಇದು ಬ್ಲಾಂಕ್ ಯಾರು ಜನ ಕನ್ಫ್ಯೂಸ್ ಮಾಡೋದು ಬೇಡ. ಮ್ಯಾಪಿಂಗ್ ಪ್ರೊಸೆಸ್ ಇದು ಆದ ಮೇಲೆ ಇಲ್ಲಿ ಏನು ಮಾಹಿತಿಗಳು ಇರ್ತಾವಲ್ಲ, ನಿಮ್ಮ ಹಿಂದಿನ 2002 ರೆಕಾರ್ಡು ಮತ್ತೆ ನಿಮ್ಮ ಸಂಬಂಧಿ ಅಂತ ಮುಖ್ಯವಾದ
ಮಾಹಿತಿ ಅದು. ಸಂಬಂಧಿ ಅಂದ್ರೆ ತಂದೆ ತಾಯಿ ಗಂಡ. ನೀವು ಹಿಂದೆ ಎಲ್ಲಿ ವೋಟ್ ಹಾಕಿದ್ರೆ ಇದು ಅಲ್ಲಿ ಎಪಿಕ್ ನಂಬರ್ ಕೂಡ ಇರ್ತದೆ. ಇದನ್ನ ಮ್ಯಾಚ್ ಮಾಡ್ತಾರೆ. ಇದು ಈ ಎನ್ಯುಮರೇಷನ್ ಮುಗಿದಾದ್ಮೇಲೆ ಈ ಮ್ಯಾಚಿಂಗಿಗೆ ಕೂಡ ಟೈಮ್ ಕೊಡ್ತದೆ ಎಲೆಕ್ಷನ್ ಕಮಿಷನ್. ಇಲ್ಲ, ಒಂದ್ ನಿಮಿಷ ರೀ, ಮ್ಯಾಚಿಂಗ್ ಆದ್ಮೇಲೆ ಡ್ರಾಫ್ಟ್ ಪಬ್ಲಿಷ್ ಮಾಡ್ತದೆ. ಡ್ರಾಫ್ಟ್ ಪಬ್ಲಿಷ್ ಆದ್ಮೇಲೆ ನೀವು ಅಬ್ಜೆಕ್ಷನ್ ಹಾಕ್ತೀರಿ. ಅಬ್ಜೆಕ್ಷನ್ ಆಗಿ ಫೈನಲ್ ಡ್ರಾಫ್ಟ್ ಆಗೋದು ಅಂದ್ರೆ ನಮ್ಗೆ ನೆಟ್ ಡಿಲೀಷನ್ ಅಂದ್ರೆ ನಾನ್ ಡೆಡ್ ಡಿಲೀಷನ್. ಡೆತ್ ಇಂದ ಆದ ಡಿಲೀಷನ್ ಬೇರೆ, ಸಾವಲ್ಲದ ಡಿಲೀಷನ್ಗಳು ನೆಟ್ ಡಿಲೀಷನ್ ಅಂತ ಅದಕ್ಕೆ. ಅದು ಗೊತ್ತಾಗೋದು ನಮಗೆ ಫೈನಲ್ ಲಿಸ್ಟ್ ಬಂದಾಗ. ಆಗ ನಾವು ಮಾತಾಡಬಹುದು ಎಷ್ಟಾಗಿದೆ ಏನಾಗಿದೆ ಅಂತ. ಅದು 19 ಅಕ್ಟೋಬರ್ 2026 ಆಗ್ತದೆ ಇವತ್ತಿನ ಡೆಡ್ ಲೈನ್ ಪ್ರಕಾರ. ಕರೆಕ್ಟ್. ಹೀಗಿರುವಾಗ ಡಿಲೀಷನ್ ಅಡಿಷನ್ ಅಲ್ಲ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಜನ, ಹಾಗಾದ್ರೆ ಇವತ್ತು ಈ ಲಿಸ್ಟ್ ಹೆಸರಿಲ್ಲ ಅಂದ್ರೆ ನಮ್ಮ ಮತದಾನ ಇಲ್ವಾ? ಹಂಗಲ್ಲ. ನೀವು ಡ್ರಾಫ್ಟ್ ಬಂದಾದ್ಮೇಲೆ ಫಾರ್ಮ್ 6 ಫೈಲ್ ಮಾಡಿ ಇನ್ಕ್ಲೂಡ್ ಮಾಡ್ಕೋಬಹುದು. ಅಲ್ಲ ರೀ, ಚುನಾವಣೆ ಕನ್ಫ್ಯೂಸ್ ಮಾಡೋದು ತಪ್ಪಿದ್ರೆ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಹೇಳಿ. ಅವ್ರ ಮತದಾನ ಉಳಿಲಿ ಪಾಪ, ಜನರು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮತದಾನ ಉಳಿಲಿ, ಹೋಗೋದ್ ಬೇಡ. ಸರಿ, ನಾನು ಡ್ರಾಫ್ಟ್ ಬಂದಾದ್ಮೇಲೆ ನೀವು ಮತ್ತೆ ಫಾರ್ಮ್ 6 ಹಾಕೊಂಡು ನೀವು ಅದನ್ನ ನೀವು ಮೈಗ್ರೇಷನ್ ಆಗಿದ್ರೆ ಮೈಗ್ರೇಷನ್, ಅಡಿಷನ್ ಇದ್ರೆ ಅಡಿಷನ್ ಅದು ಮಾಡ್ಕೋಬಹುದು. ಆಮೇಲೆ 19 ಅಕ್ಟೋಬರ್ ಡೆಡ್ ಲೈನ್ ಅಂದ್ವಾ, 20ನೇ ತಾರೀಕಿಗೆ ಒಬ್ಬ ಹುಡುಗ 18 ವಯಸ್ಸಿಗೆ ಬರ್ತಾನೆ, ಅವನ ಮತದಾನ ಹಾಕೋಬೇಕು. ಆಗ ಮತ್ತೆ ಕಂಟಿನ್ಯೂಸ್ ಪ್ರೊಸೆಸ್ ಅದು. ಇಟ್ ಇಸ್ ನಾಟ್ ಎಂಡ್ ಆಫ್ ದ ವರ್ಲ್ಡ್. ಮತದಾರರ ಪಟ್ಟಿ ಪರಿಷ್ಕರಣೆ ಕಂಟಿನ್ಯೂಸ್ ಪ್ರೊಸೆಸ್. ಸರಿ, ಸರೋವರ್ ಅವರು ಇಲ್ಲ ಇಲ್ಲ ನಿಮಿಷ, ಸರೋವರ್ ಅವರು ಆಡ್ ಮಾಡಿ ಸರ್. ನಮ್ಗೆ ಇನ್ನೂ ಇಬ್ರು ಪ್ಯಾನಲಿಸ್ಟ್ ಇದ್ದಾರೆ, ಇನ್ನಿಬ್ರು ಪ್ಯಾನಲಿಸ್ಟ್ ಇದ್ದಾರೆ. ಕೈಂಡ್ಲಿ ಸರ್, ಕೈಂಡ್ಲಿ ಕೋಆಪರೇಟ್. ಸರೋವರ್ ಅವರೇ, 50 ಲಕ್ಷ ವೋಟ್ಗಳು ಡಿಲೀಟ್ ಆಗೋಗ್ಬಿಟ್ಟಿದೆ. ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಂತ ಸಂದರ್ಭದಲ್ಲಿ 90% ಪ್ರೀ ಮ್ಯಾಪಿಂಗ್ ಆಗಿದೆ ಅಂತ ಹೇಳಿದ್ರು. ಆ ಅಂಕಿಅಂಶವನ್ನು ಅವ್ರು ಹೇಳ್ತಿರೋದ್ರಲ್ಲಿ ಇದಾಗಿರ್ಬೋದು ಬಿಟ್ರೆ ಈವರೆಗೂ ಕೂಡ ಅದೇ ಫೈನಲ್ ಅಲ್ಲ, ಅದು ಪ್ರೀ ಮ್ಯಾಪಿಂಗ್ ಅಷ್ಟೇ. ಅದು ಪ್ರೀ ಮ್ಯಾಪಿಂಗ್ ಅಷ್ಟೇ. ಈಗ ಏನಪ್ಪಾ ಅಂದ್ರೆ ಎವ್ರಿ ಡೇ 6 ಗಂಟೆಗೆ ಚುನಾವಣಾ ಆಯೋಗ ತಮ್ಮ ಅಪ್ಡೇಟ್ ಅನ್ನು ಅವ್ರು ಇದು ಮಾಡ್ತಾರೆ. ಅದರಲ್ಲಿ ಅವರು ಆಗ್ಲೇ ಸರ್ ಹೇಳ್ದಂಗೆ ಇದು ASDDO ಅನ್ನೋದನ್ನ ಮಾತ್ರ ಅವರು ಮಾರ್ಕ್ ಮಾಡ್ತಾ ಇದ್ದಾರೆ. ASDDO ಅಂತ ಹೇಳಿದ್ರೆ ಆಬ್ಸೆಂಟೀಸು, ಡೆತ್, ಡೂಪ್ಲಿಕೇಟ್, ಪರ್ಮನೆಂಟ್ ಶಿಫ್ಟ್ ಮತ್ತೆ ಅದರ್ಸ್ ಅಂತ. ಇದ್ರಲ್ಲಿ ಗೊಂದಲ ಇರೋದು ಅದರ್ಸ್. ಯಾಕೆ ಅಂತ ಹೇಳಿದ್ರೆ ಅನ್ಐಡೆಂಟಿಫೈಡ್. ಆದರೆ ಅವರಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಅನ್ಟ್ರೇಸಬಲ್ ಅನ್ನೋ ಒಂದು ಕ್ಯಾಟಗರಿನೂ ಇದೆ. ಅನ್ಟ್ರೇಸಬಲ್ ಇದೆ, ಡೆತ್ ಇದೆ, ಡೂಪ್ಲಿಕೇಟ್ ಮತ್ತೆ ಇದೆಲ್ಲ ಇದೆ. ಅದಾಗಿಯೂ ಕೂಡ ಅದರ್ಸ್ ಅನ್ನೋದಿದೆ. ಪತ್ರಕರ್ತರು ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಅದ್ರ ಬಗ್ಗೆ ಸರಿಯಾದ ಕ್ಲಾಸು ಇದರಲ್ಲಿ ಇಲ್ಲ. ಸೊ ಇದರಲ್ಲಿ ಅವ್ರು ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಡಿಜಿಟಲ್ ಎಂಟ್ರಿ ಆಗಿರೋರ ಪೈಕಿಯಲ್ಲಿ ಇದನ್ನು ನಾವು ಟ್ರೇಸ್ ಮಾಡಿದ್ದೀವಿ ಅನ್ನೋ ಮಾತ್ರ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅದು ಇವಾಗ 6% ಇದೆ. ನಿನ್ನೆ 6.2 ಇತ್ತು, ಇವತ್ತು 6 ಇತ್ತು, ಇವತ್ತು 6.2 ಆಗಿದೆ. ನನ್ನ ಪ್ರಕಾರ ಇದು ನಾರ್ಮಲ್. ಇದು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇಂಡಿಯಾ ನೀವು ಯಾವುದೇ ತೊಗೊಂಡ್ರು ಇದಿಲ್ಲ ಆಗುತ್ತೆ. ಆ್ಯಕ್ಚುಲಿ ಪ್ರಾಬ್ಲಮ್ ಶುರುವಾಗೋದು ಆಗಲೇ ಸರ್ ಹೇಳಿದ ಹಾಗೆ. ಅದು ಇದಾದಮೇಲೆ ನೆಕ್ಸ್ಟು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಸಾಫ್ಟ್ವೇರ್ AI ಬಳಸಲಾಗ್ತದೆ. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಇದೆ. ಇದು ನನ್ನ ಪ್ರಶ್ನೆ ಅಲ್ಲ, ವಿಶ್ವಸಂಸ್ಥೆ ಪ್ರಶ್ನೆಯನ್ನು ಮಾಡಿದೆ 12ನೇ ತಾರೀಕು. ವಿಶ್ವಸಂಸ್ಥೆ ಏನು ಹೇಳ್ತಾ ಇದೆ, ಇದು ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಹೇಳ್ಬಿಟ್ಟು ವಿಶ್ವಸಂಸ್ಥೆ ಹೌದು. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ, ಇಲ್ಲ ನಾವು ಭಾರತದ ಸಂವಿಧಾನದ ಪ್ರಕಾರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ ನಾವು ಇದನ್ನ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ ಅಂತ. ಆದರೆ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 322 ಪ್ರಕಾರ ಅವರಿಗೆ ಅವಕಾಶ ಇದೆ. ಅವ್ರು ಸ್ವತಂತ್ರವಾಗಿ ಹೊಸ ಮೆಥಡಾಲಜಿನ ಮಾಡಲಿಕ್ಕೆ ಚುನಾವಣಾ ಆಯೋಗಕ್ಕೆ ನಿಜಕ್ಕೂ ಅವರಿಗೆ ಇದೆ. ಆದರೆ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟಲ್ಲಾಗಲಿ, ಭಾರತ ಸಂವಿಧಾನದಲ್ಲಾಗಲಿ, ಆಮೇಲೆ ವೋಟರ್ ರಿಜಿಸ್ಟ್ರೇಷನ್ ರೂಲ್ ಪ್ರಕಾರ ಆಗಲಿ, ಹಾಳಾಗೋಗಲಿ, SIR ಮ್ಯಾನ್ಯುವಲಲ್ಲೇ ಆಗಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಪದವೇ ಇಲ್ಲ. ಇದು ಪದವೇ ಇಲ್ಲ. ಅವರು ಅದು ಯಾವುದನ್ನು ಕೋಟ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ನು, ಆ ಕೋಟ್ ಮಾಡ್ತಿರೋ ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟಲ್ಲೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇಲ್ಲ. ಇದ್ರ ಬಗ್ಗೆ ವಿಶ್ವಸಂಸ್ಥೆ ಪ್ರಶ್ನೆ ಮಾಡಿದೆ ಇವತ್ತು. ಸರಿ, AI ಬಗ್ಗೆನೇ ನನಗೊಂದು ಪ್ರಶ್ನೆ ಇದೆ. ಬಟ್ ಕುಮಾರಿ ಅಂತ ಮಂಡ್ಯದಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರಿ ಅವರೇ ನಮಸ್ಕಾರ.
ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತ ಆಗಿದೆ. ಲಲಿತಾ ಮೇಡಮ್ ಕೂಡ ವೇಟಿಂಗ್ ನಲ್ಲಿ ಇದ್ದಾರೆ. ಕ್ಷಮೆ ಇರಲಿ ಮೇಡಮ್, ಫಸ್ಟ್ ಆಫ್ ಆಲ್ ನಿಮಗೆ ಸಮಯ ನೀವು ಕೊಟ್ಟಿದ್ದು ಕಮ್ಮಿ, ಬಟ್ ಸಾಕಷ್ಟು ಸಮಯ ನಿಮ್ಮನ್ನು ಕಾಯಿಸ್ಬಿಟ್ವಿ. ತಾವು ಮಧ್ಯಾಹ್ನ ಕರೆ ಮಾಡಿದಾಗ ಹೇಳ್ತಾ ಇದ್ರಿ ಲಲಿತಾ ಮೇಡಮ್, ಹುಬ್ಬಳ್ಳಿ ಭಾಗದಲ್ಲಿ BLO ಕೆಲಸ ನಿರ್ವಹಿಸ್ತಿದ್ದೀರಿ ತಾವು, ಬಟ್ ಬಹುತೇಕ ಯಶಸ್ವಿಯಾಗಿ ಸಾಗ್ತಾ ಇದೆ. ಕೆಲವೊಂದಷ್ಟು ಕಡೆ ಮಾತ್ರ ತಕರಾರು ಅಂತ. ಏನ್ ತಕರಾರು ಅಂತ? BLO ಆಗಿ ನೀವು ಅನುಭವಿಸ್ತಾ ಇರುವ ಸಮಸ್ಯೆಗಳೇನು ಅಂತ? ಮೇಡಮ್ ತಮಗೆ ನಮಸ್ಕಾರ. ನಾನು ಹೇಳಿದ್ದು BLO ಕೆಲಸ ಮಾಡ್ತಾ ಇದ್ದು ಇವಾಗ ಕಂಟಿನ್ಯೂ 20 ವರ್ಷದ ಸಮೀಪ ಆಯ್ತು. ರಿಟೈರ್ಮೆಂಟ್ ಸಮೀಪ ನಂದು 2.5 ವರ್ಷ ಉಳಿದಿದೆ. ಇವಾಗ ನನಗೆ ಆರೋಗ್ಯ ಸಮಸ್ಯೆ ಐತಿ ಬಿಡಂದ್ರೂ ಅವರು ಇಲ್ಲಮ್ಮ, ನೀವೊಂದು ಒಳ್ಳೆ ಕಾರ್ಯಕರ್ತೆ ಇದೆಯಾ, ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿಯಾ, ಅದ್ರೊಳಗೂ ನಿಮ್ಮ ಯಜಮಾನರು ಸ್ವಲ್ಪ ಹೆಲ್ಪ್ ಆಗ್ತಾ ಇದ್ದಾರಾ, ನೀವು ಮಾಡಿ ಮುಗಿಸಮ್ಮ ಅಂತೇಳಿ ಅಂದಿದ್ದಕ್ಕೆ ನಾನು ಇದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದೆ ಮೇಡಮ್. ಇದರಲ್ಲಿ ಟ್ರೈನಿಂಗ್ ಅಂತೂ ಸಾಕಷ್ಟು ಸಲ ನಮಗ್ ಕೊಟ್ಟಾರ, ಅದ್ರ ಬಗ್ಗೆ ಬಹಳ ಮಾಹಿತಿ ಕೊಟ್ಟಾರ. ತಿಳ್ಕೊಳ್ಳೋರು ನಾವು ತಪ್ಪು ತಿಳ್ಕೊಬಾರ್ದಷ್ಟೇ. ಅವ್ರು ಸಾಕಷ್ಟು ಸಲ ನಮ್ಮ ಒಂದು ಅಧಿಕಾರಿಗಳು ನಮ್ಮನ್ನ ಕರೆದು ಅವ್ರಿಗೆ ಬೈದ್ ಬಂದಿವಿ, ಬೆಳಗ್ಗೆ 10 ಗಂಟೆಗೆ ಕರಿತೀರಿ, 2:30 3 ಗಂಟೆ ಬಿಡ್ತೀರಿ, ಒಂದ್ ಚಾ ಕೊಡಲ್ಲ, ನೀರ್ ಕೊಡಲ್ಲ ಅಂತೇಳಿ ನಕಲಿ ಮಾಡ್ಕೊಂತ ನಾವ್ ಹೊರಗೆ ಬರ್ತಾ ಇದ್ವಿ. ಹೊರತು ಅವ್ರು ನಮಗ ಸಮಂಜಸವಾಗಿ ಉತ್ತರ ಕೊಡ್ತಿದ್ರು, ತಿಳಿಸ್ತಿದ್ರು, ತಪ್ಪಾದ್ರೆ ಹೇಳ್ತಿದ್ರು. ಯಾಕಂದ್ರೆ ನಮ್ಮ ನಾನು ಇದ್ದಿದ್ದು ಅಂಗನವಾಡಿ ಟೀಚರ್. ಇದ್ರಲ್ಲಿ ಇರೋದು 10th ಪಾಸ್ ಆದವ್ರು ಮಾತ್ರ ಟೀಚರ್ಸ್ ಇದ್ದಾರೆ ಮೇಡಮ್. ಅದ್ರಲ್ಲಿ PUC ಒಂದ್ ಸ್ವಲ್ಪ, ಡಿಗ್ರಿ ಆದವರು ಬೆರಳ ಎಣಿಕೆಯಷ್ಟು ಇದ್ದಾರ. ಯಾಕಂದ್ರೆ ಈಗ ಇನ್ನು ಮಕ್ಕಳು ಎಲ್ಲಾ ಕಂಪ್ಯೂಟರ್ ಯುಗದೊಳಗ ಬಂದಿದ್ದು. ಈಗ ನಮ್ಮ ಒಂದು ಜನರೇಷನ್ ಒಳಗ ಸ್ವಲ್ಪ ಕಡಿಮೆ ಪ್ರಮಾಣ ನಾವು ಅಂದ್ರೆ ಅದರ ಮಹತ್ವ. ಅವ್ರು ಆದ್ರೂನು ನಮಗ ಸರಳಾಗಿ ಇದ್ರ ಬಗ್ಗೆ ಮಾಹಿತಿ ಕನ್ನಡದೊಳಗೆ. ಲಲಿತಾ ಮೇಡಮ್, ಕೆಲವೊಂದ್ ಕಡೆ ಏನ ಆರೋಪ ಬರ್ತಿದೆ ಅಂತಂದ್ರೆ BLOಗಳೇ ಸರಿಯಾಗಿ ಟ್ರೈನಿಂಗ್ ತಗೊಂಡಿಲ್ಲ, ಅಥವಾ BLOಗಳಿಗೇನೆ ಸರಿಯಾಗಿ ಗೊತ್ತಿಲ್ಲ ಫಾರ್ಮ್ ಫಿಲ್ಅಪ್ ಮಾಡೋದು ಹೇಗೆ ಅಂತ ಹೇಳಿ, ಸಹಕಾರ ಮಾಡ್ತಿಲ್ಲ, ಅವರು ಮನೆಗೆ ಬರ್ತಿಲ್ಲ, ಎಲ್ಲೋ ಒಂದ್ ಕಡೆ ಕೂತಿರ್ತಾರೆ, ಅಲ್ಲೇ ಹೋಗಿ ಫಾರ್ಮ್ ಇಸ್ಕೊಂಡ್ ಬರ್ಬೇಕು, ಆ ರೀತಿ ಒಂದಷ್ಟು ಆರೋಪಗಳು ಕೇಳೋಕ್ ಸಿಗ್ತಿದೆ. ಇಲ್ಲ ಮೇಡಮ್, ಸ್ಟಾರ್ಟಿಂಗ್ ನಮ್ಮಲ್ಲೇ ನಮಗೆ ಅರ್ಧ ಬಂಡಲ್ ಅಂದ್ರೆ ಒಂದು ಉದಾಹರಣೆಗೆ ನಂದು 1000 ಜನಸಂಖ್ಯೆ ಇತ್ತು ಮೇಡಮ್. ಅದ್ರಲ್ಲಿ 500 ಕೊಟ್ರು. 500ನಲ್ಲಿ ನಾನು ಯಾವ ಫ್ಯಾಮಿಲಿ ದೊಡ್ಡದಲ್ಲ ಅದ್ರದ್ದು ರಾತ್ರಿ ಎಲ್ಲ ಕುಂತು ನಾನು ಎಲ್ಲಾ ಲೆಕ್ಕ ಮಾಡಿ ಯಾರ್ಯಾರ ಫ್ಯಾಮಿಲಿ ಜಾಸ್ತಿ ಐತಿ ಅಂತವ್ರಿಗೆಲ್ಲಾ ಟ್ಯಾಗ್ ಮಾಡ್ಕೊಂಡು ಅವ್ರ ಮನಿಗ್ ಹೋಗಿ ಸ್ಟಿಕರ್ ಹಚ್ಚಿ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತೈತಿ ಮೇಡಮ್. ಅವ್ರು ಒಂದು ಕ್ವಶನ್ ಒಂದ್ 20 ಸಲ ಕೇಳ್ತಾರ ಮೇಡಮ್, ಅದೇನು, ಯಾಕೆ, ಎದಕ್ಕೆ ಅಂತೇಳಿ. ಅದಕ್ಕೆ ನಾವು ಸೀರಿಯಸ್ ಆಗಲ್ಲ, ಸಿಟ್ಟಾಗಲ್ಲ. ಅವ್ರಿಗೆ ಪ್ರೀತಿಯಿಂದ, ಯಾಕೆ ಆ ಏರಿಯಾದಲ್ಲಿ ನಾವು ಇರೋದ್ರಿಂದ, ಟೀಚರ್ ಆಗಿ ಏರಿಯಾದಾಗ ಇರೋದ್ರಿಂದ ನಮ್ಮ ಮಾತುಗಳನ್ನ ಅವ್ರು ಬಹಳ ಬೆಲೆ ಕೊಡ್ತಾರ. ಹೊರಗಿನವ್ರು ಬಂದವ್ರಿಗೆ ಏನೋ ನಮಗ್ ಗೊತ್ತಿಲ್ಲ, ನಾವ್ ಅದೇ ಏರಿಯಾದಲ್ಲಿ ಇರೋದ್ರಿಂದ, ಅಲ್ಲೇ ಟೀಚರ್ ಆಗಿರೋದ್ರಿಂದ ನಮಗ್ ಮಾಹಿತಿ ಸರಳಾಗಿ ಕೇಳ್ತಾರ ಮೇಡಮ್. ಕೇಳುವಾಗ ಅವ್ರು ಒಂದ್ ಹೇಳೋದು, ಏನ್ ಹಚ್ಬೇಕು ಟೀಚರ್, ಇದ್ ಎದರ್ ಸಂಬಂಧ ಕೊಟ್ಟಿರಿ, ಏನೇನ್ ತಗೊಂಡ್ ಬರ್ಬೇಕು, ಅಷ್ಟು ಮಂದಿ ತರ್ಬೇಕು, ಫೋಟೋ 2 ತರ್ಬೇಕ, ಆಮೇಲೆ ಫಿಲ್ಅಪ್ ಮಾಡ್ಬೇಕು, 2002 ಇದ್ದಿದ್ದು ಯಾವ ಕಡೆ ಬರಿಬೇಕು, 2025 ಯಾವ ಕಡೆ ಬರಿಬೇಕು, ಈ ತರ ನಮಗ್ ತಿಳಿಸಿ ನಾವು ಬರೀತೀವಿ. ಆದಾಗ ಅವ್ರಿಗೆ ನಾನ್ ಮಾಹಿತಿ ಕೊಟ್ಟಿದ್ದು, ನೀವ್ ಏನು ಪ್ರಾಬ್ಲಮ್ ಮಾಡ್ಕೋಬೇಡ್ರಿ, 2 ಫೋಟೋ ತಗೊಂಡ್ ಬರ್ರಿ, ಆಧಾರ್ ಕಾರ್ಡ್ ತಗೊಂಡ್ ಬರ್ರಿ, ವೋಟರ್ ID ತಂದಿ, ತಾಯಿ, ಅಜ್ಜ, ಅಜ್ಜಿದ ಅದಕ್ಕೆ ಯಾವ್ದು ಮ್ಯಾಪ್ ಆಗ್ತೈತಿ ನಾವ್ ಮ್ಯಾಪಿಂಗ್ ಮಾಡೇವಿ, ಅದನ್ನ ಓಕೆ ಆದ್ರೆ ಮಾತ್ರ ಅದ್ರೊಳಗೆ ನಾವ್ ಹಾಕೋತೀವಿ. ಮೊಬೈಲ್ ಒಳಗೂ ಅದನ್ನ ಹಾಕಿ ನೋಡಿದಾಗ ಮೇಡಮ್ ಅದ ಮ್ಯಾಪಿಂಗ್ ಮಾಡಿದ್ದ ಅದನ್ನ ಸರಳಾಗಿ ನಮಗೆ ಲಿಸ್ಟ್ ಕೊಟ್ಟಾರ, ಕನ್ನಡದಲ್ಲಿನ ಕೊಟ್ಟಾರ, ಯಾರ ಜೊತೆ ನಾವು ಮ್ಯಾಪಿಂಗ್ ಮಾಡಿದ್ವಿ ಸ್ಟಾರ್ಟಿಂಗಿಗೆ. ಇವಾಗ ಫಾರ್ಮೇಟ್ ಮೇಡಮ್ ಅದನ್ನು ನಮಗ್ ಕೊಟ್ಟಿದ್ದಾರೆ, ಅದನ್ನ ನೋಡಿ ನಾವು ಫಿಲ್ಅಪ್ ಮಾಡ್ತಾ ಇದ್ದೀವಿ. ಏನು ತೊಂದ್ರೆ ಇಲ್ಲ. ಆದ್ರೆ ಮುಸ್ಲಿಂ ಜನರಿಗೆ ತಪ್ಪ ಅಭಿಪ್ರಾಯ ಬಂದ್ಬಿಟ್ಟಿದೆ ಮೇಡಮ್. ಒಂದ್ ಕಾರಣ ಅಂದ್ರೆ ನಮ್ಮ ಜನರಿಗೆ ಮಾತ್ರ ಈ ತರ ಟಾರ್ಗೆಟ್ ಮಾಡ್ತಾ ಇದ್ದಾರ, ಬೇರೆ ಜನರಿಗೆ ಯಾವ್ದು ಇಲ್ಲ ನಮ್ಗ ಅಂತೇಳಿ ಅವ್ರು ಗಾಬರಿಯಾಗಿ ನಾವು ಕೇಂದ್ರದಲ್ಲಿ ಇನ್ನು ಜಸ್ಟ್ 10 ಗಂಟೆ 9:30 10 ಗಂಟೆ ಒಳಗೆ ನಾವು ಕೇಂದ್ರದಾಗ ಹೋದ ತಕ್ಷಣ ಗುಬೆ ಅಂತೇಳಿ 6 ಜನ ಮಾತ್ರ ಬಹಳಷ್ಟು ಓಡಿ ಬರೋರು ಕೇಂದ್ರಕ್ಕೆ ಬಂದ್ ಕೇಳೋರವ್ರು, ಯಾಕ್ರಿ ಮೇಡಮ್ ಎದಕ್ಕೆ ಈ ತರ ನಮ್ಗ ಇದ್ ಮಾಡಿದಿಲ್ಲಪ್ಪ, ಎಲ್ಲಾರ್ಗುನು ನಾವ್ ಇದ ವೋಟರ್ ID ಸಂಬಂಧ ನಾವ್ ಮಾಡ್ತಾ ಇದೀವಿ, ನಾವ್ ಜಾತಿ ಭೇದ ಇದ್ರೊಳಗಿಲ್ಲ, ಎಲ್ಲಾರು ನಾವ್ ಅದ್ರೊಳಗ್ ನಮಗೇನು ವೋಟರ್ ID ನಿಮ್ಮ 2002 ನಿಮ್ ತಂದೆ ತಾಯಿ ಎಲ್ಲಿದ್ರು, ನಿಮ್ ತಂದೆ ತಾಯಿ ಇಲ್ಲಂದ್ರ ಅಜ್ಜ ಅಜ್ಜಿ ಎಲ್ಲಿದ್ರು, ಆತರ ನಾವ್ ಮಾಹಿತಿ ಹೇಳ್ತಾ ಇದೀವಿ. ನೀವು ಸರಳಾಗಿ ಮಾಹಿತಿ ಕೊಡ್ರಿ, ತಿಳಿದೇ ಇದ್ದಾಗ ನಮ್ಮ ಹತ್ರ ಬರ್ರಿ, ನಾವು ಫಿಲ್ಅಪ್ ಮಾಡ್ಕೊಡ್ತೀವಿ. ನಿಮ್ಗೆ ಏನಾರ ತಿಳಿದೇ ಇದ್ದಾಗ ನಮ್ಮ ಹತ್ರ ಕೇಳ್ರಿ ಅಂತ. ನಿಮ್ಗೆ ನಿಮ್ ವ್ಯಾಪ್ತಿಯಲ್ಲಿ ಬಂದಿದ್ದು ಎಷ್ಟು ವೋಟರ್ಸ್ ಅಂತ ಹೇಳಿದ್ರಿ ಲಲಿತಾ ಮೇಡಮ್? ಮತ್ತೆ ನನಗೆ 958 ಬಂದಿದೆ ಮೇಡಮ್. ಅದ್ರಲ್ಲಿ ನನ್ಗೆ 95 ಮಾತ್ರ ಸಿಕ್ಕಿಲ್ಲ. ಈಗ ಸಿಗದೆ ಇರೋದಕ್ಕೆ ಏನು ಅಂತ ಹೇಳಿ ನಿಮ್ಗೆ ಏನ್ ಇನ್ಸ್ಟ್ರಕ್ಷನ್ ಇದೆ? ಸಿಗದೆ ಇರೋ 95ಕ್ಕೆ ಏನು ಅಂತ ಇವತ್ತು ನಮ್ಮ ಮೇಲಿಂದ ಆದೇಶ ಬಂತ್ರಿ ಮೇಡಮ್ ಕಾರ್ಪೊರೇಷನ್ ಲಿಂದ. ಇಲ್ಲ ಅದನ್ನ ಯಾವ್ದು ಉಳ್ದಾವಲ್ಲ ಅಷ್ಟುನು ನೀವು ಏನ ಕಾರ್ಪೊರೇಟ್ಸ್ 3 ಕಡೆಯಿಂದ ಬಂದಾರಲ್ಲ, ಬಿಜೆಪಿ, ಕಾಂಗ್ರೆಸ್, ಜನತಾದವ್ರು, ಅವ್ರು ನಿಮ್ ಹತ್ರ ಬಂದಾಗ ಆ ಮಾಹಿತಿ ಅವ್ರನ್ನ ಕೊಡ್ರಿ, ಅವ್ರ ಹುಡುಕಿ ತಗೊಂಡ್ ಬಂದ್ ಕೊಡ್ರಿ. ಅವ್ರದ್ದು ಲ್ಯಾಪ್ಸ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ಅವ್ರ ಎಲ್ಲಿದ್ರು ಗೊತ್ತಿರ್ತೈತಿ, ಫೋನ್ ನಂಬರ್ ತಗೊಂಡ ಅವ್ರ ಫೋನ್ ಮಾಡಿ ಅವ್ರನ್ನು ನಮಗ ಕೂಡಿಸಿ ಕೊಡ್ರಿ, ನಾವೆಲ್ಲಾ ಫಿಲ್ಅಪ್ ಮಾಡ್ತೀವಿ, ಅವ್ರ ಫಾರ್ಮ್ ವೇಸ್ಟ್ ಆಗ್ಬಾರ್ದು ಅಂತ ತಿಳಿಸಿ
ಇವತ್ತೇ ಕೊಟ್ಟೇನಿ ಮೇಡಮ್ ನಾನು. ಸರಿ ಲಲಿತಾ ಮೇಡಮ್ ಸಂಪರ್ಕದಲ್ಲಿರಿ. ಇನ್ನೊಂದೆರಡು ಪ್ರಶ್ನೆ ಕೇಳೋಕಿದೆ ನಿಮಗೆ, ದಯಮಾಡಿ ಸಂಪರ್ಕದಲ್ಲಿರಿ. ಅಲ್ಲಿಗೆ ವೆಂಕಟೇಶ್ ದೊಡ್ಡೇರಿ ಸರ್, ಇವತ್ತು ಮತ್ತೆ ಹೇಳ್ತೀನಿ, ಅದೇ ಎಲೆಕ್ಷನ್ ಕಮಿಷನರ್ ಪ್ರೆಸ್ ಮೀಟ್ ಮಾಡುವಾಗ ಮತ್ತೆ ಹೇಳ್ತಿದ್ರು BLAಗಳ ಅಂದ್ರೆ ಪಾರ್ಟಿ ರೆಪ್ರೆಸೆಂಟೇಟಿವ್ಗಳ ಪಾತ್ರ ಬಹಳ ದೊಡ್ಡದಿದೆ, BLOಗಳು ಎಲ್ಲಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ರೀಚ್ ಮಾಡಿಸುವ ಪ್ರಯತ್ನವನ್ನ BLAಗಳು ಮಾಡಬಹುದು. ವಾರಕ್ಕೊಂದು ಮೀಟಿಂಗ್ ರಘು ದೊಡ್ಡೇರಿ ಅವರು ಹೇಳ್ತಿದ್ರು, ಯಾವಾಗಲೂ ಟ್ರೈನಿಂಗ್ ಕೊಟ್ಟರು ಸರಿಯಾಗಿ ಟ್ರೈನಿಂಗ್ ಆಗಲಿಲ್ಲ, ಅರ್ಥ ಆಗಲಿಲ್ಲ, ಇತ್ಯಾದಿ. ಬಟ್ ಎವ್ರಿ ಥರ್ಸ್ಡೇ ಇಫ್ ಐ ಆಮ್ ಕರೆಕ್ಟ್, ಅಥವಾ ವಾರದಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಡೇ ಪ್ರತಿ ವಾರವೂ ಕೂಡ ಮೀಟಿಂಗ್ ಆಗ್ತಾ ಇದೆ, ಅಪ್ಡೇಟ್ಗಳನ್ನು ತೆಗೆದುಕೊಳ್ತಾ ಇದೆ ಎಲೆಕ್ಷನ್ ಕಮಿಷನ್. ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ಪಕ್ಷಗಳಿಂದಾನೇ ಇದಕ್ಕೆ ಸಹಕಾರ ಸರಿಯಾಗಿ ಸಿಗ್ತಿಲ್ವಾ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಕಾಂಗ್ರೆಸ್ ವಕ್ತಾರರು ಚುನಾವಣಾ ಆಯೋಗದ ಬಗ್ಗೆ ಬೊಟ್ಟನ್ನು ತೋರಿಸಿ ಅವರು ಹೇಳ್ತಾ ಇದ್ರು ಚುನಾವಣಾ ಆಯೋಗ ಸರಿ ಕೆಲಸ ಮಾಡಲ್ಲ ಅಂತ. ನಿಮ್ಮ ರಾಜ್ಯ ಸರ್ಕಾರದಿಂದ ನಿಯೋಜನೆಗೊಂಡಂಥ 56,000 ಜನಕ್ಕೆ ಟ್ರೈನಿಂಗ್ ಕಾಲಕ್ಕೆ ಟ್ರೈನಿಂಗ್ ಕೊಟ್ಟು ಅವ್ರೇನು ಮಾಡ್ತಿದ್ದಾರೆ? ಅವರು ನಿಮ್ಮ ಮಾತನ್ನು ಕೇಳಿಕೊಂಡು ಶಾದಿ ಮಹಲ್ಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಮತ್ತು ಮಸೀದಿಗಳಲ್ಲಿ ಜನನ ಕರೆಸಿ ಒಟ್ಟಿಗೆ ಸೇರಿ ಫಾರಂ ಕೊಡ್ತಾರೆ. ಕಾನೂನು ಏನು ಹೇಳುತ್ತೆ? ಇದು ನೀವು ಪ್ರತಿ ಮನೆಗೆ ಹೋಗಬೇಕು, ಅಲ್ಲಿ ಅಂಟಿಸ್ಬೇಕು, ಅವ್ರ ಹತ್ರ ಕೊಡಬೇಕು, ಅವ್ರು ಕೊಟ್ಟದನ್ನು ಭರ್ತಿ ಮಾಡಿಸಿ ಮತ್ತೆ ಅವ್ರನ್ನ ಕಲೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಇವ್ರೇನು ಮಾಡ್ತಾರೆ? ಇವ್ರು ಈ ಥರ ಶಾದಿ ಮಾಲಲ್ಲಿ ಅಲ್ಲಿ ಇಲ್ಲಿ ಮಾಡುವಂಥ ಕೆಲಸನ ಮಾಡ್ತಾರೆ. ಈ 37,454 ಸಹಾಯ ಕೇಂದ್ರಗಳನ್ನು ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ. ಆ ಸಹಾಯ ಕೇಂದ್ರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇವತ್ತು ಏನು ಮಾಡ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತೇನು ಭಾಳ ಬ್ಯುಸಿಯಾಗಿರ್ತಕ್ಕಂಥಂದ್ರೆ ಒಂದು ಶಾಶ್ವತ ಒಂದು ನಿವಾಸ ಪತ್ರವನ್ನು ಕೊಡೋದಲ್ಲಿ ಭಾಳ ತಲ್ಲೀನರಾಗಿದೆ. ಕಾರಣ ಏನಂತಂದರೆ ಬಾಂಗ್ಲಾದೇಶದಿಂದ ಅಲ್ಲಿಂದ ಬಂದಂಥ ಪರಕೀಯರ ಬಗ್ಗೆ ಇವ್ರನ್ನ ಒಂದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ದೊಡ್ಡ ಒಂದು ಷಡ್ಯಂತ್ರವನ್ನು ಮಾಡಿ ಅವರಿಗೆ ವಾಸಸ್ಥಳವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನನ್ನ ಹತ್ರ ಈ ರೆಕಾರ್ಡ್ ಇದೆ. ಇವತ್ತು ಎಷ್ಟು ಜನಕ್ಕೆ ಅವರು ಎಷ್ಟು ಕೊಟ್ಟಿದ್ದಾರೆ, 5.5 ಕೊಟ್ಟಿದ್ದಾರೆ, ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂತೆಲ್ಲ ನನ್ನ ಹತ್ರ ಲೆಕ್ಕ ಇದೆ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ. ಅದರ ಶಾಶ್ವತ ನಿವಾಸಿ ಪತ್ರ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನ ಕೊಡೋ ಉದ್ದೇಶ ಏನಂತಂದ್ರೆ ಎಲ್ಲ ಓಟನ್ನು ಮಾಡ್ಕೊಳ್ಳತಕ್ಕಂಥ ಒಂದು ಕೆಲಸ ಇದು. ಇವರಿಗೆ ಶಾಶ್ವತ ಒಂದು ನಿವಾಸ ಪತ್ರವನ್ನ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಯಾವ ಕಾನೂನಿನ ಅಡಿಯಲ್ಲಿ ಇವರಿಗೆ ಅಧಿಕಾರ ಇದೆ ಹೇಳಿ? ಭಾರತ ಸಂವಿಧಾನದ ಆರ್ಟಿಕಲ್ 14 ಪ್ರಕಾರ ಒಂದು ದೇಶ ಒಂದು ಪೌರತ್ವ, ಇದು ಸಿಟಿಜನ್ಶಿಪ್ ಆಕ್ಟ್ ಪ್ರಕಾರ ಅದು ಕೊಡ್ಲಿಕ್ಕೆ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಕೊಡ್ತಕ್ಕಂಥದ್ದು. ಇವರು ಒಂದು ಸಾವಿರಾರು ಜನಗಳನ್ನ ಮಾಡಿ ಯಾವ ಆಧಾರದ ಮೇಲೆ ಇವರು ಕೊಡ್ತಿದ್ದಾರೆ? ಹಾಗಾಗಿ ನಿವಾಸಿ ಪತ್ರಕ್ಕೂ ಈ ದೇಶದ ಸಿಟಿಜನ್ಶಿಪ್ ಪತ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿಟಿಜನ್ಶಿಪ್ ನೀವು ಹೇಳ್ದಂಗೆ ಹೌದು ಕೇಂದ್ರ ಸರ್ಕಾರಕ್ಕೆ, ಬಟ್ ರೆಸಿಡೆನ್ಸ್ ಅಂತ ಯಾವ ಆಧಾರದ ಮೇಲೆ ಕೊಡ್ತಾರೆ ಹೇಳಿ? ಯಾವ ಕಾನೂನಿನ ಅಡಿಯಲ್ಲಿ ಅವ್ರು ಕೊಡ್ತಾರೆ? ಚುನಾವಣಾ ಆಯೋಗ ಹೇಳಿರುವ ಆಧಾರದ ಮೇಲೆ. ಚುನಾವಣಾ ಆಯೋಗ ಪಾಯಿಂಟ್ ನಂಬರ್ 6 ಹೇಳ್ತಾ ಇದೆ, PRC 6 ಹೇಳ್ತಾ ಇದೆ, PRC ಅನ್ನ ಏನು ರೀಜನಲ್ ನೋಡಿದೀನಿ. ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತ ಪ್ರಶ್ನೆ. ಯಾವ ಆಧಾರದ ಮೇಲೆ ಅಂದ್ರೆ ಚುನಾವಣಾ ಆಯೋಗ ನಾವೇನು ಫಾರ್ಮ್ ಅನ್ನ ಒಂದ್ ನಿಮಿಷಕ್ಕೇನು ನಾವೊಂದು ಸರೋವರ್ ಆ ಫಾರ್ಮ್ ಅಲ್ಲೇ ಇದೆ ನಿವಾಸಿ ಪತ್ರ ಕೊಡಿ. ಈ ಕಾಂಗ್ರೆಸ್ ಸರ್ಕಾರದವರು ನಿವಾಸಿ ಪತ್ರ ಕೊಡುವಂತ ಆಸಕ್ತಿ ಮತ್ತೆ ಇದನ್ನ ಉತ್ಸಾಹವನ್ನ ಬೇರೆ ವಿಚಾರಕ್ಕೆ ತೋರಿಸಿದ್ರೆ ಇಷ್ಟು ಗೊಂದಗಳ ಗೂಢ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ನೀವು ಯಾವ ಆಧಾರದ ಮೇಲೆ ಕೊಡ್ತಿದ್ದಾರೆ ಅಂತಂದ್ರೆ ಅದಕ್ಕೊಂದಷ್ಟು ನಿಯಮಗಳಿದೆ. 10 ವರ್ಷ ಇಲ್ಲಿ ಇರಬೇಕು, ಅಂದ್ರೆ ರಿಜಿಸ್ಟರ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ವಿದ್ಯಾಭ್ಯಾಸ ಮಾಡಿರಬೇಕು, ಮದುವೆ ಆಗಿದ್ರೆ ಮದುವೆ ಆಗಿದ್ದ ವ್ಯಕ್ತಿ. ನನಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಅದು ನಾನು ಹೇಳ್ತಾ ಇರೋದು ಯಾವ ಉತ್ಸಾಹವನ್ನ ಈ ಕರ್ನಾಟಕ ಸರ್ಕಾರದವರು ತೋರಿಸಿದಾರೋ ಅದೇ ಕಾಂಗ್ರೆಸ್ ಪಕ್ಷದವರು ಅದೇ ಉತ್ಸಾಹನ ಬೇರೆ ತೋರಿಸಿ ಇಷ್ಟೊಂದು ಅನುಕೂಲ ಆಗಲಿ ಮತದಾರರಿಗೆ. 44 ನಿಮಿಷ ಆಯ್ತು, ಒಂದು ರಿಯಾಕ್ಷನ್ ತಗೊಂಡಿಲ್ಲ. ಪ್ರದೀಪ್ ಅವರೇ, ಆಲ್ರೆಡಿ ಕಾಂಪ್ಲಿಕೇಟೆಡ್ ಒಂದಷ್ಟು ಗೊಂದಲಗಳಿರೋ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಜೋಡಿಸ್ಬಿಡೋದು, ಈಗ SIR ಅಲ್ಲಿ ಹೆಸರು ಹೋಯ್ತು ಅಂತಂದ್ರೆ ನಾವು ಗ್ಯಾರಂಟಿ ನಿಲ್ಲಿಸಬೇಕಾಗತ್ತೆ, ಅಥವಾ ಅಂತವರಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳೋದು, ಅಥವಾ ಈ ಮತದಾನದ ಹಕ್ಕಿನಿಂದ ಯಾರನ್ನ ಕಿತ್ಕೊಳ್ಳೋ ಪ್ರಯತ್ನ ಕೇಂದ್ರ ಸರ್ಕಾರ SIR ಮೂಲಕ ಮಾಡ್ತಿದೆ, ಅವ್ರಿಗೆ ನಾವು PRC ಮೂಲಕ ಒಂದು ಹೊಸ ರೂಟ್ ಕೊಡ್ತೀವಿ ಅನ್ನೋ ರೀತಿಯ ರಾಜಕೀಯ ಸ್ಟೇಟ್ಮೆಂಟ್ಗಳು. ಅಂದ್ರೆ ಇರೋ ಗೊಂದಲ ಸಾಲದು ಅಂತ ಹೇಳಿ ರಾಜಕೀಯ ಪಕ್ಷಗಳು ಇಂಥ ಹೇಳಿಕೆಗಳನ್ನು ಕೊಡ್ತಿದ್ಯಾ ಅಂತ. ಈಗ ಯತ್ನಾಳ್ ಸರ್ ಭಾಳ ನಿಜವಾಗ್ಲೂ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ರು. ಅವರು ಇದರಲ್ಲಿ ಯಾವ ಡಿಲಿಷನು ಇಲ್ಲ, ಆ್ಯಡಿಂಗು ಇಲ್ಲ, ಜಸ್ಟ್ ಎನ್ಯುಮರೇಷನ್. ಆ ಎನ್ಯುಮರೇಷನ್ ಫಾರ್ಮ್ ಕೊಡಿ, ನಂಗೆ ತೋರಿಸಲ್ಲ, ಇದು ಕೊಡಿ ಇದು ಕೊಟ್ಟಿದ್ದಾರಲ್ಲ ಫಿಲಪ್ ಮಾಡ್ಕೊಡಿ. ಅವ್ರು ಹೇಳಿದ್ರು ಚುನಾವಣಾ ಆಯೋಗ ಏನು ಹೇಳಿದೆ ಅಂದರೆ ಇಲ್ಲಿ ಏನು ಫಿಲಪ್ ಮಾಡಿದಾರಲ್ಲ ಮೇಲ್ಗಡೆ, ಇದು ಸರಿಯಾಗಿದ್ದರೆ ಮಾಹಿತಿ ನೀವು ಸೈನ್ ಹಾಕ್ಕೊಟ್ರೆ ತಗೋತಾರೆ. ಸೈನ್ ಯಾವುದನ್ನೇ ಫಿಲಪ್ ಮಾಡಬೇಕಾಗಿಲ್ಲ. ನೀವೇನು ಇದು ಸರಿ ಇತ್ತು ಅಂದರೆ ನೀವು ಏನನ್ನೂ ಫಿಲಪ್ ಮಾಡಬೇಕಾಗಿಲ್ಲ. ಯಾಕಂದರೆ ಸರ್ ಹೇಳ್ತಾ ಇದ್ರು ಇದೆಲ್ಲ ಫಿಲಪ್ ಮಾಡೋಕ್ಕೆ ಭಾರಿ ಗೊಂದಲ ಇದೆ ಅಂತ. ಚುನಾವಣಾ ಆಯೋಗ ಕ್ಲಿಯರ್ ಮಾಡಿದೆ, ಮೇಲೆ ನಿಮ್ಮ ಮಾಹಿತಿ ಸರಿಯಾಗಿದ್ದರೆ ಇದು ಯಾವುದನ್ನು ಫಿಲಪ್ ಮಾಡಬೇಕಿಲ್ಲ, ನಿಮ್ಗೆ ಸಹಿ ಮಾಡಿಕೊಟ್ರೆ ನಾವು ತಗೋತೀವಿ ಅಂತ ಹೇಳಿದೆ. ನಂಬರ್ 1 ಸರಳ. ಯಾಕೆ ಡಿಫಿಕಲ್ಟ್ ಅಂತ ಹೇಳಿದ್ರಲ್ಲ ಆ ಕಾರಣಕ್ಕೋಸ್ಕರ. ಎಸ್ ಹೌದು, BLOಗಳು ಅಸಿಸ್ಟ್ ಮಾಡಬೇಕಾಯ್ತು. ಆದರೆ ಇಲ್ಲಿ ಒಂದೇ ಒಂದು ಮಿಸ್ಟೇಕ್ ಏನಾಗಿದೆ ಅಂತಂದರೆ BLAಗಳನ್ನ ತಗೋಬೇಕಾದ್ರೆ ಈ ಸರಿ ಚುನಾವಣಾ ಆಯೋಗ ಒಂದು ತಪ್ಪು ಮಾಡಿದೆ. ವಿಲೇಜ್ ಅಕೌಂಟೆಂಟ್ಗಳನ್ನ, ಕಂದಾಯ ಅಧಿಕಾರಿಗಳನ್ನ
BBMP ಅಧಿಕಾರಿ BLOಗಳನ್ನ ತಗೋಬೇಕಾದ್ರೆ ಸ್ವಲ್ಪ ತಪ್ಪು ಮಾಡ್ತು. ಯಾಕೆಂದ್ರೆ ಅಂಗನವಾಡಿ ಟೀಚರ್ಸು ಮತ್ತೆ ಟೀಚರ್ಸ್ಗಳಿಗೆ ಇದಕ್ಕೆ ವೆಲ್ ನಾಲೆಡ್ಜ್ ಇತ್ತು, ಅವ್ರನ್ನೇ ತಗೊಂಡಿದ್ರೆ ಅನುಕೂಲ ಆಗ್ತಾ ಇತ್ತು. ಈ BLO ಈ ವಿಲೇಜ್ ಅಕೌಂಟೆಂಟ್ಗಳಿಗೆ ಏನ್ ಗೊತ್ತು, ಅವರೆಲ್ಲ ಈ ದುಡ್ಡು ಹೊಡೆಯೋ ಕೆಲಸ ಇದ್ರ ಕಡೆ ಗಮನ ಇರ್ತಾರೆ. ಆಯ್ತು, ಬೇರೆ ಯಾವ್ದೋ ವರ್ಕ್ ಅಲ್ಲಿ ಬಿಸಿ ಇರ್ತಾರೆ, ಅವ್ರು ಈ ಕೆಲಸಗಳು ಅವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ. ಆದ್ರೆ ನನಗೆ ಗೊತ್ತಿರೋ ಹಾಗೆ ಜನವರಿಯಿಂದ ನಾನು ಎಲೆಕ್ಷನ್ ಕಮಿಷನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ನಮ್ಮ ಪಾರ್ಟಿನ. ಪ್ರತಿ ತಿಂಗಳು ಒಂದು ಮೀಟಿಂಗ್ ಮಾಡಿದೆ, ಪ್ರತಿ ತಿಂಗಳು ಮಾಡ್ತಾ ಇದೆ. ಈಗ ಇದು ಸ್ಟಾರ್ಟ್ ಆದ್ಮೇಲೆ ಪ್ರತಿ ಬುಧವಾರ ಮೀಟಿಂಗು 12 ಗಂಟೆಯಿಂದ 2 ಗಂಟೆವರೆಗೆ ಪೊಲಿಟಿಕಲ್ ಪಾರ್ಟಿ ಮೀಟಿಂಗು. ಆಮೇಲೆ ಎನ್ಯುಮರೇಷನ್ ಫಾರ್ಮ್ ಇಶ್ಯೂ ಮಾಡೋದು ಫ್ರಮ್ ದ ಡೇಟ್ ಆಫ್ ದಿ 29th ಇಂದ 1 ಗಂಟೆಗೆ ಒಂದೊಂದು ಬಾರಿ ಎಷ್ಟೆಷ್ಟು ಎನ್ಯುಮರೇಷನ್ ಫಾರ್ಮ್ ಇಶ್ಯೂ ಮಾಡಿದೀವಿ ಅಂತ ಆಲ್ ಪೊಲಿಟಿಕಲ್ ಪಾರ್ಟಿಗೆ ಮೆಸೇಜ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಮಾಹಿತಿ ಬರ್ತಾ ಇದೆ. ಪೊಲಿಟಿಕಲ್ ಪಾರ್ಟಿ ಯಾರು ನಾವು ಹೆಸರನ್ನ ದಾಖಲು ಮಾಡಿದ್ವಿ ಎಲೆಕ್ಷನ್ ಕಮಿಷನ್ ಆಫ್ ಇದಕ್ಕೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ, ಅವ್ರಿಗೆ ಆ ಮಾಹಿತಿ ಬರ್ತಾ ಇದೆ. ಸೊ ಹಿಂಗಿರ್ಬೇಕಾದ್ರೆ ಚುನಾವಣಾ ಆಯೋಗ ಅವರು ಒಪ್ಕೊಂಡಿದ್ದಾರೆ. ಎಸ್, ಒಂದಷ್ಟು ಏನು 100% ಕ್ಲಾರಿಟಿ ಇಲ್ಲ, ಆದ್ರೆ ಯಾವುದೇ ಮತದಾರ ಹೋಗ್ಬಾರ್ದು, ಇದರಿಂದ ಹೋಗ್ಬಾರ್ದು. ಎಸ್, ಈ ಪ್ರಕ್ರಿಯೆ ಇಲ್ಲಿ ಮುಗಿದೋಯ್ತು, ಈಗ ಆಗಸ್ಟ್ಗೋ ಸೆಪ್ಟೆಂಬರ್ಗೋ ಮುಗಿದೋಯ್ತು ಅಂತ ಹೇಳಿ, ಅಲ್ಲಿ ಮುಗಿದೋದ್ಮೇಲೆ ಸೇರ್ಸ್ಕೊಳಕ್ಕೆ ಆಗಲ್ವಾ? ಖಂಡಿತ ಸೇರ್ಸ್ಕೋಬಹುದು. ಫಾರಂ ನಂಬರ್ 6 ಅದು ನಿರಂತರ ಪ್ರಕ್ರಿಯೆ, ಯಾರು ಒಟ್ಟು ಡಿಲೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಕ್ಷಮೆ ಇರ್ಲಿ, ನೀವು ಹೇಳಿದಕ್ಕೆ ಹೇಳ್ತಾ ಇದೀನಿ, ಆಡ್ ಮಾಡಿ SIR ಅಲ್ಲಿ ನಿಮ್ಮ ಹೆಸರು ಹೋಯ್ತು ಅಂತಂದ್ರೆ ಮುಗಿದೋಯ್ತು, ಇನ್ ನೀವು ಈ ದೇಶದ ಪ್ರಜೆನೇ ಆಗಿ ಉಳಿಯೋಲ್ಲ, ನಿಮಗೆ ಜನ್ಮದಲ್ಲಿ ಮತ ಹಾಕ್ಲಿಕ್ಕೆ ಉಳಿಯೋಲ್ಲ, ಗ್ಯಾರಂಟಿ ಸಿಗಲ್ಲ, ಅದಿಲ್ವೇ ಇಲ್ಲ. ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಒಬ್ರು ರಾಜರಾಜೇಶ್ವರಿ ನಗರದಲ್ಲಿ ವಾಸವಾಗಿರ್ತಾರೆ, ಅವರು ಶಿಫ್ಟ್ ಆಗಿ ವಿಜಯನಗರಕ್ಕೆ ಬಂದ್ಬಿಡ್ತಾರೆ. ಅವ್ರ ಎನ್ಯುಮರೇಷನ್ ಫಾರಂ ರಾಜರಾಜೇಶ್ವರಿ ನಗರಕ್ಕೆ ಹೋಗುತ್ತೆ, ಅವ್ರಲ್ಲಿ ಯಾರು ಇಶ್ಯೂ ಮಾಡ್ಕೊಳ್ಳೋದಿಲ್ಲ. ವಿಜಯನಗರದಲ್ಲಿ ವಾಸವಾಗಿರ್ತಾರೆ, ಹಂಗಂತ ಅಲ್ಲಿ ಡಿಲೀಟ್ ಮಾಡೇ ಮಾಡ್ತಾರೆ ಅವರು. ಅಲ್ಲಿ ರಾಜರಾಜೇಶ್ವರಿ ಡಿಲೀಟ್ ಮಾಡ್ತಾರೆ, ಇಲ್ಲಿ ಫಾರಂ ನಂಬರ್ 6 ಕೊಟ್ಟೆ ಅವ್ನು ಸೇರ್ಕೋಬೇಕು. ಇದು ದಿಟ್ ಇಸ್ ಅ ಫ್ಯಾಕ್ಟ್. ಅದು ಇಲ್ಲಿ ಬೆಂಗಳೂರಲ್ಲಿ ಶಿಫ್ಟಿಂಗ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರ್ತದೆ. ಯಾಕಂದ್ರೆ ಯಲಂಕಾಲ ಇದ್ದವನು ರಾಜರಾಜೇಶ್ವರಿ ಬರ್ತಾನೆ, ರಾಜರಾಜೇಶ್ವರಿ ಬೊಮ್ಮನಹಳ್ಳಿಗೆ ಹೋಗ್ತಾನೆ, ಬೊಮ್ಮನಹಳ್ಳಿ ಇದ್ದನು ಇಲ್ಲೆಲ್ಲೋ ಬಸವನಗುಡಿಗೆ ಹೋಗ್ತಾನೆ. ಈ ರೀತಿ ಶಿಫ್ಟಿಂಗ್ ಇರೋದ್ರಿಂದ ಚುನಾವಣಾ ಆಯುಕ್ತರು ಇದನ್ನ ನಮಗೆ ಕ್ಲಿಯರ್ ಮಾಡಿದ್ದಾರೆ. ಎಸ್, ಅಂತ ಸಂದರ್ಭದಲ್ಲಿ ಯಾರಾದ್ರೂ ಆಕಸ್ಮಿಕವಾಗಿ ಈಗ ರಾಜರಾಜೇಶ್ವರಿ ನಗರದಲ್ಲೇ ನಾವು ಫಾರಂ ಫಿಲ್ಅಪ್ ಮಾಡ್ಕೊಂಡು ಕೊಟ್ಬಿಟ್ರೆ ಏನಾಗುತ್ತೆ? ಎಸ್, ಅವ್ರು ಹೇಳಿದ್ದಾರೆ FIR ಮಾಡ್ತೀವಿ. ರಾಜರಾಜೇಶ್ವರಿ ನಗರದಲ್ಲಿರೋ ಫಾರಂ ನ ಫಿಲ್ಅಪ್ ಮಾಡಿ ವಿಜಯನಗರದಲ್ಲಿ ತಗೊಂಡು ಕೊಟ್ರೆ ಅದು ಎಗನೆಸ್ಟ್ ಇಲ್ಲ. ನಾವು ಅಂತ ಈ ಕೇಸ್ಗಳು ಬಂದ್ರೆ ನಾವು ಇವ್ರು ವಾಸ ಇಲ್ದವ್ರು ನೀವು ಎನ್ಯುಮರೇಷನ್ ಫಾರಂ ಫಿಲ್ಅಪ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಕೇಸ್ ಮಾಡ್ತೀವಿ. ಇಲ್ಲ, ಬಟ್ ನೀವು ಹೇಳ್ದಷ್ಟು ಸುಲಭವಾಗಿ ಆಗ್ತಾ ಇದೆಯಾ ಅಂತ, ಯಾಕಂದ್ರೆ ನಾನು ಕಣ್ಮುಂದಿರೋ ಎಕ್ಸಾಂಪಲ್ ಎಲ್ಲ ನಿಮಗೆ ಪ್ರಶ್ನೆ ಕೇಳ್ತೀನಿ ಪ್ರದೀಪ್ ಅವರೇ. ರಾಜಾಜಿನಗರಿಂದ ನನ್ನ ಕಲಿಗೊಬ್ರೇನೆ ನಾವು ಇವತ್ತು ಮಧ್ಯಾಹ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ರಾಜಾಜಿನಗರದಿಂದ ಮನೆ ಶಿಫ್ಟ್ ಮಾಡಿದ್ದಾರೆ, ಈಗ BLOಗಳು ಹೋಗಿದ್ದಾರೆ ರಾಜಾಜಿನಗರದಲ್ಲಿ, ಅವರಿಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ಕೇಳಿದ್ದಾರೆ, ಮೇಲಿದ್ದವ್ರು ಶಿಫ್ಟ್ ಆಗಿದ್ದಾರೆ ಅಲ್ಲಿಗೆ. ಅವ್ರದನ್ನ BLOಗಳಿಗೆ ಕಾಲ್ ಮಾಡಿ ಕೇಳಿದಾಗ ನನ್ನ ಕಲಿಗೋ ಅವ್ರು ಹೇಳ್ತಾರಂತೆ, ಇಲ್ಲ ಸರ್ ನೀವು ಅಲ್ಲಿರ್ಲಿಲ್ಲ, ನಾವು ಅದನ್ನ ಶಿಫ್ಟ್ ಮಾಡ್ಬಿಟ್ಟಿದೀವಿ ಅಂದ್ರೆ ಆಲ್ಮೋಸ್ಟ್ ಡಿಲೀಟೆಡ್ ಅನ್ನೋ ಹಂತದಲ್ಲಿ ಮಾತನಾಡಿದ್ದಾರೆ. ಕೊಡ್ತೀನಿ. ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ವಿಜಯನಗರದಲ್ಲಿ ಇದ್ರು ಅಂತ ಇಟ್ಕೊಳ್ಳಿ, ವಿಜಯನಗರ ವಿಧಾನಸಭಾ ಕ್ಷೇತ್ರ ಇದ್ದು ವಿಜಯನಗರದಲ್ಲೇ ಈ ವಿಧಾನಸಭಾ ಕ್ಷೇತ್ರದ ಬೇರೆ ಯಾವ್ದಾದ್ರು ಏರಿಯಾಗ ಹೋಗಿದ್ರೆ ಸಮಸ್ಯೆ ಇಲ್ಲ, ಅವ್ರು ಸೇರ್ಸ್ಕೋತಾರೆ, ಇಸ್ ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ವಿಜಯನಗರ ವಿಧಾನಸಭಾ ಕ್ಷೇತ್ರ ಬಿಟ್ಟು ರಾಜಾಜಿನಗರಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ರು ಅಂದ್ರೆ ಆವಾಗ ಡಿಫಿಕಲ್ಟ್. ಆಗ ARO ಅವರ ಆದೇಶವನ್ನ ಮಾಡ್ಲೇಬೇಕು. ಯಾಕಂದ್ರೆ ARO ನ ಕಂಡೀಷನ್ ಇಲ್ದೇನೆ ತಗೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಫಾರಂ ನ ಇಲ್ಲಿ ವಾಸನೆ ಇಲ್ದೇನೆ ರಾಜಾಜಿನಗರದಲ್ಲಿ ವಾಸವಾಗಿರೋದ್ನ ವಿಜಯನಗರದಲ್ಲಿ ಸೇರ್ಸ್ಕೊಳಕ್ ಆಗಲ್ಲ. ಹೇಳಿ. ಈಗ ಆತರ ಬೆಂಗಳೂರಲ್ಲೇ ಫಾರ್ ಎಕ್ಸಾಂಪಲ್ ರಾಜಾಜಿನಗರದಿಂದ ವಿಜಯನಗರ ಹೋದ್ರು, 1 ವರ್ಷ ಆಗಿರ್ತದೆ ಹೋಗಿ, ಈಗ ಅಲ್ಲಿ ಶಿಫ್ಟೆಡ್ ಅಂತ ಕೆಳಗಿನವ್ರು ಹೇಳ್ತಾರೆ. ಹಾಗಿರುವಾಗ ಸಾಮಾನ್ಯವಾಗಿ ಅದು ಕಾನೂನು ಪ್ರಕಾರ ನೀವು ಮಾತಾಡಿದ ಸರಿನೇ, ಸಾಮಾನ್ಯವಾಗಿ ಏನು ಮಾಡ್ತಾರೆ, ನೀವು ಸಂಬಂಧಪಟ್ಟ BLO ವಾರ್ಡ್ ಆಫೀಸಲ್ಲಿ BLO ನಂಬರ್ ಸಿಗ್ತದೆ, BLO ಫೋನ್ ಮಾಡಿ ಫಾರ್ಮ್ ತಗೊಂಡು ಅಲ್ಲೇ ಕೊಡ್ಬೋದು, ಫಾರ್ಮ್ ಪ್ರಿಂಟ್ ಆಗಿರ್ತದೆ, ಆಮೇಲೆ ಶಿಫ್ಟ್ ಮಾಡ್ಕೋಬಹುದು. ಇಷ್ಟು ಫ್ರೆಂಡ್ಲಿನೆಸ್ ಎಲೆಕ್ಷನ್ ಆಫೀಸಲ್ಲಿ ಇದೆ. ಕರೆಕ್ಟ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಓಪನ್ ಆಗಿದ್ದಾರೆ ಅವರು. ಅದು ಫಾರಂ ನಂಬರ್ 7 ಟ್ರಾನ್ಸ್ಫರ್ ಆಗಬೇಕು, ಆಮೇಲೆ ಮಾಡ್ಕೊಳ್ತಾರೆ. ಮೊದಲು ಉಳಿಸ್ಕೊಳ್ಳಿ, ಮೊದಲು ಇರೋ ಕೇಳಿ 1 ನಿಮಿಷ ಕೇಳಿ. ಇಲ್ಲಿ ಮೊದಲು ಏನಿದೆ ಅಲ್ಲ, ಈ ದಾಖಲೆ, ಈ ಎಪಿಕ್ ಅಡ್ರೆಸ್ ಇದೆ ಅಲ್ಲ, ಇಲ್ಲಿ ಮೊದಲು ನಿಮ್ಮ ಮತವನ್ನು ಉಳಿಸ್ಕೊಳ್ಳಿ, ಆಮೇಲೆ ಶಿಫ್ಟಿಂಗ್ ಹಾಕೊಳ್ಳಿ. ಇಲ್ಲ ಸರ್, ಈ ಫಾರ್ಮೇ ಸಿಕ್ಕಿಲ್ಲ ಅನೇಕರಿಗೆ, ಅದನ್ನು ಕೇಳಿದ್ವಿ. ಫಾರ್ ಎಕ್ಸಾಂಪಲ್ ಯಾರೋ ವಿಜಯನಗರದಲ್ಲಿ ಇದ್ದ, ವಾಸವಾಗಿದ್ದ, ಅವನೆಲ್ಲೋ ಹೋಗೋರೆ, ಈಗ ಅವನಿಗೆ ಫಾರಮೇ ಸಿಕ್ಕಿಲ್ಲ ಅಂತ ಹೇಳಿ ಡಿಲೀಷನ್ ಆಗುತ್ತೆ. ಅವ್ರು ಏನ್ ಹೇಳಿದ್ರು, ಆ ರೀತಿ ಇದ್ರೆ ನೀವು ನಿಮ್ಮ BLOಗಳ ಕಾಂಟ್ಯಾಕ್ಟ್ ಮಾಡಿ ಅಪ್ಲಿಕೇಶನ್ ಈಸ್ಕೊಳ್ಳಿ, ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಫಾರಂ ನಂಬರ್ 6 ಕೊಡಿ, ನಾವು ಸೇರಿಸ್ಕೋತೀವಿ. ಅಲ್ಲ, ಅಕಸ್ಮಾತ್ ಈ ತರ ಫಾರ್ಮ್ ಇಶ್ಯೂ ಆಗಿಲ್ಲ ಅಂದ್ರೆ ಫಾರ್ಮ್ ಜನರೇಟ್ ಆಗಿಲ್ಲ. ಕಲ್ಪನಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕಲ್ಪನಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬೀದರಿಂದ. ನಮಸ್ಕಾರ ಕಲ್ಪನಾ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ಏನ್ ಹೇಳ್ತೀರಿ SIR ಪ್ರಕ್ರಿಯೆ ಬಗ್ಗೆ? ಅದೇ ನಮ್ಮ ಮನೆಗೆ ಬಂದು BLOಗಳು ಅದು ಫಾರಂ ಕೊಟ್ಟು ಹೋದ್ರು.
ಆ ಫಾರ್ಮ್ ಒಳಗ ನಾವೆಲ್ಲ ತುಂಬಿ ಕೊಡ್ಲಿಕ್ಕೆ ಹೋದ್ರೆ ಅವ್ರೇನಂದ್ರು ನಿಮ್ದು ಹೆಸರು ಅವ್ರ ಲಿಸ್ಟ್ನಾಗ ಇಲ್ಲ ಅಂತ. ನಮ್ಮ ಹೆಸರು ಅವ್ರಿಗೊಂದೇನ್ ಲಿಸ್ಟ್ ಕೊಟ್ಟಾರಲ್ರಿ, ಅವ್ರ ಲಿಸ್ಟ್ನಾಗ ನಮ್ಮ ಹೆಸರೇ ಇಲ್ಲ ಅಂತ. ಮತ್ ನಮ್ಗೆ ಫಾರ್ಮ್ ಹೆಂಗ್ ಬಂತದು ಇದು ನಮ್ಮ ಹೆಸರು? ಫಾರ್ಮ್ ಕೊಟ್ಟ ಮೇಲೆ ಹೆಸರಿಲ್ಲ ಅಂತ ಹೇಳ್ತಿದಾರೆ ವಾಪಸ್ ಕೊಡಕ್ ಹೋದಾಗ. ಹಾ, ವಾಪಸ್ ಕೊಡ್ಲಿಕ್ಕೆ ನಾವು ತುಂಬಿ ಕೊಡ್ಲಿಕ್ಕೆ ಹೋದಾಗ BLO ಸರ್ ಅಲ್ಲಿ ಕೂತಿದ್ರು ಒಂದು ಮನಿ ಒಳಗ. ಅಲ್ಲೇ ಬರ್ರಿ ಅಂತ ಹೇಳಿದ್ರೆ ನಾವ್ ಅಲ್ಲಿ ಹೋದ್ವಿ. ಹೋದ್ರೆ ನಮ್ದು ನೋಡಿದ್ರು, ಚೆಕ್ ಮಾಡಿದ್ರು, ನಮ್ದು ಅವ್ರಿಗೂ ಏನೋ ಲಿಸ್ಟ್ ಕೊಟ್ಟರು ಒಂದು 7-8 ಪೇಜಿಂದು. ಆ ಲಿಸ್ಟ್ನಾಗ ನಮ್ಮ ಹೆಸರು ಇಲ್ರಿ ಅಂತ ಅಂದ್ರು ಅವರು. ಓಕೆ ಓಕೆ ರೈಟ್. ಬಹುಶಃ ಸರೋವರ್ ಅವರು ಇದಕ್ಕೆ ಸೂಕ್ತ ಉತ್ತರವನ್ನು ಕೊಡಬಹುದು ಅನ್ಸುತ್ತೆ. ಕಲ್ಪನಾ ಅವರೇ, ಥ್ಯಾಂಕ್ ಯು. ಒಂದ್ ಚಿಕ್ಕ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ನಾವು ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಿದೀವಿ. ಅನೇಕ ಪ್ರಶ್ನೆಗಳು ಇನ್ನೂ ಬಾಕಿ ಇದೆ, ಅನೇಕರಿಗೆ ಅನುಮಾನ ಇದೆ, ಫೋನ್ ಕಾಲ್ಸ್ ಕೂಡ ಬರ್ತಾ ಇದೆ. ಆ ಪ್ರಶ್ನೆಗಳನ್ನ ಕೂಡ ಸ್ವೀಕಾರ ಮಾಡೋ ಪ್ರಯತ್ನ ಮಾಡೋಣ. ಎರಡು ಬಹಳ ಮುಖ್ಯವಾಗಿ, ಒಂದು ಮನೆಯನ್ನ ಶಿಫ್ಟ್ ಮಾಡೋರ್ಗೆ ಆಗ್ತಾ ಇರೋ ಸಮಸ್ಯೆ, ಅದಕ್ಕೆ ಪರಿಹಾರ ಏನು ಅಂತ ಹೇಳಿ. ಹಿಂಗೆ ಫಾರ್ಮ್ ಸಿಕ್ಕ ಮೇಲೂ ಕೂಡ ಕೆಲವರನ್ನ ಇಲ್ಲ ನಿಮ್ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಏನು. ಇನ್ ಮತ್ತು ಕೆಲವೊಂದು ಕಡೆಯಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳಿಗೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ, ಒಂದು ಮನೆಗೆ 2 ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ. ಇದ್ರ ಹಿಂದಿನ ಮರ್ಮ ಏನು, ಇದ್ರ ಬಗ್ಗೆ ಮಾತನಾಡೋಣ. MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಇಲ್ಲಿವರೆಗೂ ನಡೆದಿರುವ 15 ದಿನಗಳು ಯಾವ ರೀತಿ ನಡೆದಿದೆ, ಮುಂದೆ ಎಕ್ಸ್ಟೆಂಡ್ ಕೂಡ ಆಗಿರೋದ್ರಿಂದ ಏನೇನ್ ಸುಧಾರಣೆಗಳು ಆಗುವ ಪಾಸಿಬಿಲಿಟೀಸ್ ಇದೆ, ಗೊಂದಲಗಳು ಏನೇನಿದೆ, ಈ ಗೊಂದಲಗಳಿಗೆ ಪರಿಹಾರ ಏನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈಗ ನಾವು ಬ್ರೇಕ್ ಹೋಗ್ಲಿಕ್ಕೆ ಮುಂಚೆ ಒಬ್ರು ವೀಕ್ಷಕರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ನಮಗೆ ಫಾರ್ಮ್ ಏನೋ ಸಿಕ್ಬಿಟ್ಟಿದೆ, ಫಿಲ್ ಮಾಡಿ ಕೊಡ್ಲಿಕ್ಕೆ ಹೋದ್ರೆ BLOಗಳು ಹೇಳ್ತಾ ಇದ್ದಾರೆ ನಿಮ್ದು ಲಿಸ್ಟ್ ಅಲ್ಲೇ ಹೆಸರಿಲ್ಲ ಅಂತ ಹೇಳಿ. ಸರ್ ಅವರವರೇ, ಇಂಥದ್ದು ರೇರು, ಬಟ್ ಆದಾಗ ಏನ್ ಮಾಡಬೇಕು ಅನ್ನೋ ಗೊಂದಲ. ಇದು ನೋಡಿ ಮೇಡಮ್, 4 ಜನ ನಮ್ಗೆ ಇಲ್ಲಿವರೆಗೂ ಕರೆ ಮಾಡಿದ್ದಾರೆ. 4 ಜನ ನಮಗೆ ಇದು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಆ 4 ಜನರ ಸ್ಯಾಂಪಲ್ ಸೇಸ್ ತಗೊಂಡ್ರೆ 100% ಜನ ನಮಗೆ ಇದು ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ತರದ ಸಮಸ್ಯೆಯನ್ನ ನಾವು ಚಾನಲ್ ಕುತ್ಕೊಂಡು ಮಾತಾಡಿದ್ರೆ ನಿಜಕ್ಕೂ ಒಂದು ದಿನ ಸಾಕಾಗಲ್ಲ ಮೇಡಮ್. ಎಂತೆಂಥ ಹೊಸ ಸಮಸ್ಯೆಗಳಿದೆ ಅಂದ್ರೆ, ಈಗ ಈ ಪರ್ಟಿಕ್ಯುಲರ್ ಈ ಮೇಡಮ್ ಅವ್ರಿಗೆ ಕಾಲ್ ಮಾಡಿದಂಥ ಸಮಸ್ಯೆ ಏನಿದೆ, ಇದು ಆ್ಯಕ್ಚುಲಿ BLOಗಳು ಇನ್ನೂ ಕರೆಕ್ಟಾಗಿ ನಿಧಾನಕ್ಕೆ ಹುಡುಕಿದ್ರೆ ಅವ್ರ ಲಿಸ್ಟು ಸಿಗುತ್ತೆ. ಆದರೆ ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವ್ರಿಗೆ ಎಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅವ್ರು ಫಿಲ್ ಮಾಡಿಸ್ಕೊಂಡು ವಾಪಸ್ಸು ತಗೊಳಕ್ಕೆ ಅವ್ರಿಗೆ ಹತ್ರ 30 ದಿನ ಟೈಮು. ಅಷ್ಟು ಮಾತ್ರ ಅಲ್ಲ, ಬಂದ ಫಾರ್ಮನ್ನು ಡಿಜಿಟಲ್ ಎಂಟ್ರಿ ಮಾಡಬೇಕು, ಪ್ರತಿದಿನ 35 ಮಾಡಬೇಕು. ಈ ಮಾಡೋ ಹೊತ್ತಲ್ಲೇ ಆಂಗ್ಸೈಟಿ ಅಟ್ಯಾಕ್ ಆಗಿ 2 ಸತ್ತೋದ್ರು, ನಟರಾಜ್ ಮತ್ತು ಸುನಿಲ್ ಅಂತ. ಭುವನ ಅಂತಕ್ಕಂಥ ಒಂದು ಹುಡುಗಿ, ಅವರು BLO, ಅವರು ಕೂಡ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾಗಲೇ ಆಕ್ಸಿಡೆಂಟ್ ಆಗಿ ತೀರೋದ್ರು. BLOಗಳಿಗೆ ಕುತ್ತಿಗೆ ಮೇಲೆ ಕಾಲಿಟ್ಟಿರೋ ಥರ ಪರಿಸ್ಥಿತಿ ಇದೆ. ಲಲಿತಾ ಮೇಡಮ್ ಅವ್ರ ಥರ BLOಗಳು ಇನ್ನು ಹೆಚ್ಚಾಗಬೇಕು ಕರ್ನಾಟಕದಲ್ಲಿ. ತುಂಬ ಖುಷಿ ಆಯಿತು ಆ ಮೇಡಮ್ ಮಾತಾಡಿದ್ದು ನೋಡಿ. ನಮ್ಮೂರಿನಲ್ಲೂ ಕೂಡ ನಮ್ಮ ಕೇಸ್ ಸ್ಟಡೀಸನ್ನು ತೆಗೆದ್ರೆ, ಈಗ ನಮ್ಮೂರಿನಲ್ಲಿ ಉದಾಹರಣೆಗೆ ಲಕ್ಷ್ಮೀಬಾಯಿ ಭೀಮಾನಾಯಕ ಅಂತ ಒಬ್ಬರು ಪರ್ಸನ್ ಇದ್ದಾರೆ. ಅವ್ರದ್ದು ನಮ್ಮ BLO ಏನು ಮಾಡೋಕ್ಕೆ ಹೋದ್ರು, ಅವ್ರದ್ದು ಮ್ಯಾಪ್ ಮಾಡೋಕ್ಕೆ ಹೋದ್ರೆ ಇಲ್ಲ, ಇವರಾಗಲೇ ಇದೇ ಕಾನ್ಸ್ಟಿಟ್ಯೂನ್ಸಿಯ ಕಾಶಿಪುರದಲ್ಲಿ ಮ್ಯಾಪ್ ಆಗಿ ಹೋಗಿದ್ದಾರೆ ಅಂತ ಬರ್ತಾ ಇದೆ. ಇದಕ್ಕೆ ಏನ್ ಮಾಡಬೇಕು? ಕಾಶಿಪುರದ BLO ನಾನು ಸಂಪರ್ಕ ಮಾಡಿದೆ, ಅವ್ರಿಗೂ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ. ಈ BLO ಸರ್ ಏನಾದ್ರು ಮಾಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. VA ಹತ್ರ ಮಾತಾಡ್ಬೇಕಾಯ್ತು, ಯಾರ ಹತ್ರ ಮಾತಾಡಿದ್ರು ಇನ್ನೂವರೆದು ಬಗೆಹರಿದಿಲ್ಲ. ಈ ತರದ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಇದಕ್ಕೆಲ್ಲ ಏನು ಪರಿಹಾರ? SIR ಮ್ಯಾನ್ಯುವಲ್ ಅಲ್ಲಿ ಏನೂ ಇಲ್ಲ ಮೇಡಮ್. ಅಕಸ್ಮಾತ್ ಯಾರನ್ನ ತಪ್ಪು ಸ್ಟ್ರೈಕ್ ಔಟ್ ಮಾಡಿದ್ರು, ಕಾಟ್ ಹಾಕಿದ್ರು, ಆಮೇಲೆ ಏನೋ ವೈಟ್ನರ್ ಹಾಕಿದ್ರು, ಇದೆಲ್ಲ ವ್ಯಾಲಿಡ್, ಇದು ತಗೊಳಕ್ ಆಗತ್ತಾ, ಏನ್ ಮಾಡ್ಬೇಕು BLOಗೂ ಗೊತ್ತಿಲ್ಲ, ಸಾಮಾನ್ಯ ಜನಕ್ಕೂ ಗೊತ್ತಿಲ್ಲ, ಅನುಭವ್ ಕುಮಾರ್ ಅವ್ರಿಗೂ ಗೊತ್ತಿಲ್ಲ. ಬಹಳಷ್ಟು ಸಮಯದಲ್ಲಿ ಅನುಭವ್ ಕುಮಾರ್ ಅವ್ರದ್ದು ಸ್ಟೇಟ್ಮೆಂಟ್ ನಿಮಗೆ ಹೇಳ್ತೀನಿ ನಾನು. ಅವರು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಜನ ತಲೆ ಯಾವಾಗ ಕೆಡ್ಸ್ಕೋಬಾರ್ದು ಅಂದ್ರೆ ಜ್ಞಾನೇಶ್ ಕುಮಾರ್ ಅವ್ರು ಹೇಳಿದಾಗ. ಯಾಕೆ ಅಂತ ಹೇಳಿದ್ರೆ, ಇವ್ರು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇಂದ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತೀನಿ. ಕರೆಕ್ಟ್. ಇನ್ಫ್ಯಾಕ್ಟ್ ಈ ಪ್ರೆಸ್ ಮೀಟ್ ಮಾಡುವಾಗ್ಲೂ ಪತ್ರಕರ್ತರು ಕೇಳಿದ್ರು, ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒತ್ತಡ ಇದೆ, ಮಾಡ್ತೀರಾ ಅಂದ್ರೆ ಇಲ್ಲ, ನಾವು ಆಲ್ರೆಡಿ 99% ಆಗೋಗ್ಬಿಟ್ಟಿದೆ, ನಾವು ಆ ಡೇಟ್ ಒಳಗೆ ಮುಗಿಸ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ಮಜಾ ಅಂತ ಹೇಳಿದ್ರೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು ಮುಂದೂಡಬೇಕು ಅಂತ ಹೇಳ್ಬಿಟ್ಟು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಯಾಕೆ ಇಲ್ಲ, ನಾನು ಪೂರ್ತಿ ಓದ್ದೆ, ಅದ್ರಲ್ಲಿ ಯಾಕೆ ಅಂತ ಅವರು ಮೆನ್ಷನ್ನೇ ಮಾಡಿಲ್ಲ. ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಫಿಲಪ್ ಮಾಡಕ್ ಆಗ್ತಾ ಇಲ್ಲ, ಟಾರ್ಗೆಟ್ ರೀಚ್ ಮಾಡಕ್ ಆಗ್ತಾ ಇಲ್ಲ, ಸಾಫ್ಟ್ವೇರ್ ಅಲ್ಲಿ ತೊಂದರೆಗಳು ಇದೆ, ತೆಲಂಗಾಣದಲ್ಲಿ ಮಳೆ ಬರ್ತಾ ಇದೆ, ಹಾಗಾಗಿ ಇದೆಲ್ಲ ಸಮಸ್ಯೆಯಿಂದ ಮುಂದೂಡಿರ್ಬೋದು ಅಂತ ನಾವೇ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಸರ್, ಲಲಿತಾ ಮೇಡಮ್ ಏನೋ ಹೇಳ್ಬೇಕು ಅಂತಿದ್ರು. ಲಲಿತಾ ಮೇಡಮ್, ನೀವು ಅನಾಯಾಸವಾಗಿ ಆಗ್ತಾ ಇದೆ ಅಂತ ಹೇಳಿದ್ರಿ, ಖುಷಿಯೇ. ಬಟ್ ಅನೇಕ BLOಗಳ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಿದ್ದಾರೆ, ಡೈಲಿ ನಮಗೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ, ನಮಗೆ ಲಿಟ್ರಲಿ ಮನೆಯಿಂದ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿ ಪರಿಸ್ಥಿತಿ ಇದೆ. ಎಷ್ಟೋ ಕಡೆಗಳಲ್ಲಿ ನಾವು ಹುಡ್ಕೊಂಡು ಹೋದ್ರೆ ಅಡ್ರೆಸ್ ನಲ್ಲಿ ಅದು ಇರೋದೇ ಇಲ್ಲ, ಹಿಂಗೆಲ್ಲ ಆಗ್ತಿದೆ ಅಂತ ಕೂಡ ಅನೇಕರ ಅಭಿಪ್ರಾಯ ಇದೆ.
ಮೇಡಮ್ ಇವಾಗ ಸರ್ ಹೇಳಿದ್ರಲ್ಲ 100% ರೀ ಅದ ಪೇಪರ್ ಕೊಡುವಾಗೂ ಅಪ್ಲೋಡ್ ಮಾಡ್ಬೇಕ ಒಳ್ಳೆ ರಿಟರ್ನ್ ತಗೊಳ್ಳುವಾಗೂ ಅಪ್ಲೋಡ್ ಮಾಡ್ಬೇಕು ಮೇಡಮ್. ಅಲ್ಲೇ ನಮಗ 20 ನಿಮಿಷ ಹೋಗ್ತೈತಿ ಒಂದು ಫಾರ್ಮಿಗೆ. ಆಮೇಲೆ ಅವ್ರ ಜನರಿಗೆ ತಪ್ಪ ಅಭಿಪ್ರಾಯ ಏನು, ನಾವ್ ಫಾರ್ಮ್ ಕೊಟ್ರ ಎಲ್ಲಿ ಹೋಗಿ ತುಂಬಿಸ್ಕೊಂಡ್ ಬರ್ಬೇಕು, ಹೆಂಗ ತಗೊಂಡ್ ಬಂದ್ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಇದ ಕನ್ಫ್ಯೂಸ್ ಒಳಗೆ ಇದ್ದ ನಮ್ಮನ್ನು ತಲೆ ಕೆಡಿಸ್ಬಿಡ್ತಾರೆ ಅವ್ರು. ಮನಿಗ್ ಬಂದ್ರು ನೋಡುದಿಲ್ಲ 9-10 ಗಂಟೆ ಆದ್ರೂ ಫೋನ್ ಮಾಡಿ 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 ಆ ಕಿರಿಕಿರಿಗೆ ನಾವ್ ಮನಿ ಒಳಗ ಇರ್ಬೇಕೋ ಬೇಡ, ಮನಿ ಒಳಗಿನ ಮನ್ಯಾಗಿನ ಮಂದಿನೂ ನೀವ್ ಹೊರಗೆ ಹೋಗ್ಬಿಡ್ರಿ ಅನ್ಬೇಕು. ಆ ಟೈಪ್ ನಮ್ಗ ಟೆನ್ಷನ್. ಅಂದ್ರ ಈ ಒಂದ್ ಕಾರ್ಯಕ್ರಮ ಇರೋದ್ರಿಂದ ಸ್ಟಾರ್ಟ್ ಆಗಿದ್ದಕ್ಕ ಇದು ಈಗ 80% ಆಗ್ಬಿಟ್ಟಿತ್ ಮೇಡಮ್. ಇನ್ನೊಂದ್ 20 ಮಾಡ್ಕೊಂಡು ನಾವು ಹೋಗಿ ಕ್ಲೋಸ್ ಮಾಡೋದು ಒಳ್ಳೇದು. ಯಾಕಂದ್ರೆ ಎಲ್ಲಾರು ಇಲ್ಲ ಯಾವ್ದೋ ಒಂದ್ ಕಾರ್ಯಕ್ರಮ ಮಾಡ್ಬೇಕಾದ್ರ ವಿಘ್ನಗಳನ್ನ ಬರೋದು ಅದಿಲ್ಲ ಇದಿಲ್ಲ. ಈಗ ಮಾಡಾಕ ಅದ್ರೊಳಗ್ ಸಮುದ್ರದೊಳಗ್ ಜಿಗದ್ ಬಿಟ್ಟೆ ಆ ದಡ ಸೇರೋದು ಒಂದೇ ನೋಡ್ಬೇಕು ಇವಾಗ. ಈಗ ನಾವು ನಡಂತರ ಕೈ ಬಿಟ್ರೆ ಅದು ಉಪಯೋಗ ಇಲ್ಲ. ಈಗ ಮಾಡ್ಕೊಂತ ನಾವ್ ಬಂದೇವಿ ಮಾಡ್ತೇವೆ ಮೇಡಮ್. ಒಂದ್ ರಿಕ್ವೆಸ್ಟ್, ಒಂದು ಆಧಾರ, ಒಂದ್ ರೇಷನ್ ಕಾರ್ಡ್ ಯಾವ ತರ ಇಂಡಿಯಾದೊಳಗ್ ಎಲ್ಲೇ ಹೋದ್ರುನು ಅನ್ವಯಿಸ್ತೈತಲ್ಲ ಆ ತರ ವೋಟರ್ ಐಡಿ ಮಾಡ್ಬೇಕಂತ ನನ್ನ ಒಂದ್ ಅನಿಸಿಕೆ. ನಿಮ್ಮ ಒಂದ್ ಟಿವಿ ಮುಖಾಂತರ ಜನರಿಗೆ ಫಸ್ಟ್ ಇದೊಂದು SIR ಮುಗಿದು ಬಿಡ್ಲಿ ಅಂತಿದ್ದಾರೆ ಮೇಡಮ್. ಇದು ಹೊಸ ಸಲಹೆ ಏನಂದ್ರೆ ಇನ್ನೂ ತಲೆ ಬಿಸಿ ಆಗುತ್ತೆ. ನೀವೇ ಅಲ್ಲ, ಸಲಹೆ ಸರಿಯೇ, ಬಟ್ ನೋಡೋಣ. ನಮ್ಮ ಜೊತೆಯಲ್ಲಿ ಇನ್ನೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀಕ್ಷಕರು, ತಿಮ್ಮಾಚಾರಿ ಅಂತ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಮೇಡಮ್. ಹೇಳಿ ಸರ್. ಸರ್ ನಮ್ದು ಹೆಸರುಘಟ್ಟ, ಬೆಂಗಳೂರು ಹತ್ರ. ಮೇಡಮ್ ನಮ್ಮ ಮನೆಗೆ ಫಾರಮ್ಸ್ ಎಲ್ಲ ಬಂದು ಕೊಟ್ಟೋಗಿದ್ದಾರೆ. ನಮಗ್ ಫಿಲಪ್ ಮಾಡಿ ತಗೊಂಡೋಗಿ ಕೊಟ್ಟವು. ಅಲ್ಲಿ ಕೊಟ್ರೆ ನಾವಿಲ್ಲಿ ನಮ್ಮ ತಾತನ ಕಾಲದಿಂದ ಇಲ್ಲೇ ಇರೋದು. 1918ರಿಂದ ಇಲ್ಲೇ ಇರೋದು ನಾವು, ತಂದೆ ನಾವು ಎಲ್ಲ. ನಾನು ಓಟ್ ಹಾಕಿದ್ದೀನಿ, ನನಗೆ 61 ವರ್ಷ. ನಾನು ಓಟ್ ಹಾಕಿದ್ದೀನಿ. ನಮ್ಮ ಮನೆಯವ್ರ ಮದುವೆ ಆಗಿ 29 ವರ್ಷ ಆಗಿದೆ. ಅವರು ಓಟ್ ಹಾಕ್ತಾ ಇದ್ದಾರೆ, ಮಕ್ಕಳು ಓಟ್ ಹಾಕ್ತಾ ಇದ್ದಾರೆ. ಆ ಫಾರಂ ಫಿಲ್ಅಪ್ ಮಾಡಿ ತಗೊಂಡೋಗಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ತಂದೆ ಹೆಸರು ಮುನಿಯಾಚಾರ್ ಅಂತ, ಅಲ್ಲಿ ಕೃಷ್ಣಾಚಾರ್ ಅಂತ ತೋರಿಸ್ತಾ ಇದೆ. ನಮ್ದು ಮ್ಯಾಚ್ ಆಗ್ತಾ ಇಲ್ಲ ನಿಮ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಮಿಸಸ್ ಅವರ ತಂದೆ ತಾಯಿ ಬಾಡಿಗೆಯಲ್ಲಿ ಇದ್ದಿದ್ದು ಬೆಂಗಳೂರಲ್ಲಿ. ಅವ್ರ ಏರಿಯಾದಿಂದ ಏರಿಯಾಗೆ ಚೇಂಜ್ ಆಗ್ಬಿಟ್ಟಿದೆ. ಅದು ಡೀಟೇಲ್ಸ್ ಸಿಗ್ತಾ ಇಲ್ಲ. ಮತ್ತೆ ನನ್ನ ಡೀಟೇಲ್ಸ್ ಹಾಕಿದ್ರೆ ತಗೊಂತಾ ಇಲ್ಲ, ಮಕ್ಕಳದು ತಗೊಂತಾ ಇಲ್ಲ ಮೇಡಮ್. ಏನ್ ಮಾಡ್ಬೇಕು, ಆಪ್ಷನ್ ಬೇರೆ ಆಪ್ಷನ್ ಏನು ಇಲ್ವಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಮೇಡಮ್. ಇಲ್ಲ, ಇದಕ್ಕೆ ನಿಮಗೆ ಉತ್ತರ ಕೊಡಲ್ಲ ನಾನು ಇದಕ್ಕೆ. ಸರೋವರ್ ಅವರು ಹೇಳಿ, ಅದಾದ್ಮೇಲೆ ನೀವು ಆಡ್ ಮಾಡಬಹುದು ಸರ್. ಬಹುಶಃ ನಿಮಗೆ ನೋಟಿಸ್ ಬರುವ ಸಾಧ್ಯತೆ ಇದೆ ಸರ್. ಹಿಂಗೆಲ್ಲ ಹಿಂಗಾದ ಪರಿಸ್ಥಿತಿಯಲ್ಲಿ ನೋಟಿಸ್ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ನನಗೆ ಅನಿಸ್ತಾ ಇದೆ. ಈಗ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಚುನಾವಣಾ ಆಯೋಗ ಕೇಳಿರ್ತಕ್ಕಂಥ 11 ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು ಅಂತ ಹೇಳ್ತಾ ಇದೆ. ನನ್ನ ಪ್ರಕಾರ ನೀವು 3ಕ್ಕಿಂತ ಹೆಚ್ಚು ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಳಿ. ಈಗ 5ನೇ ತಾರೀಕು ಡ್ರಾಫ್ಟ್ ಲಿಸ್ಟ್ ಬರಬೇಕಾಗಿತ್ತು, ಅದು ಇವಾಗ 17ನೇ ತಾರೀಕಿಗೆ ಅದು ಪೋಸ್ಟ್ಪೋನ್ ಆಗಿದೆ. 17ನೇ ತಾರೀಕು ನೀವು ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳಿಕ್ಕೆ 3 ವಿಧಾನ ಇದೆ. ಮೊದಲನೇದು ಬಂದ್ಬಿಟ್ಟು ನೀವು ಎಕ್ಸಿಸ್ಟಿಂಗ್ ವೋಟರ್ ರೋಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ನೋಡಬೇಕಾಗತ್ತೆ. ಎರಡನೇದಾಗಿ ನಿಮಗೆ ನೋಟಿಸ್ ಬರುತ್ತಾ ಅನ್ನೋದು ನೀವು ಚೆಕ್ ಮಾಡ್ಕೊಳ್ಬೇಕು. ಬಹುತೇಕ ಹಳ್ಳಿ ಕಡೆಯಲ್ಲಿ ನೋಟಿಸಿಗೆ ಹೆದರ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಾಲದ ನೋಟಿಸ್ ಬಂದಿದೆಯಾ, ಅಥವಾ ಕೆಲವರು ಲಾಯರ್ಗಳು ಏನು ಹೇಳ್ಕೊಟ್ಟಿರ್ತಾರೆ ಅಂದರೆ ನೋಟಿಸ್ ಇಸ್ಕೊಳಕ್ಕೆ ಹೋಗ್ಬಿಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಹಂಗಾಗಿ ಹಳ್ಳಿ ಕಡೆ ನೋಟಿಸ್ ಇಸ್ಕೊಳ್ಳೋದು ಕಷ್ಟ ಇದೆ. ಹಂಗಾಗಿ ನೋಟಿಸ್ ಬಂದರೆ ದಯವಿಟ್ಟು ಅದನ್ನು ಗಮನಿಸಿ ನೋಟಿಸ್ ನೀವು ರಿಸೀವ್ ಮಾಡ್ಕೊಳ್ಳಿ. ಮೂರನೇದು, ನೀವು ತಾಲೂಕು ಕಚೇರಿ, ತಾಲೂಕು ಲೆವೆಲದ ಕಚೇರಿಯಲ್ಲಿ ನೋಟಿಸ್ ಬೋರ್ಡಲ್ಲಿ ನಿಮ್ಮ ಹೆಸರನ್ನ ಹಾಕಿರ್ತಾರೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹೆಸರು ನೋಟಿಸಲ್ಲಿ ಬರದೇ ಇದ್ದರೆ ವೆಲ್ ಆ್ಯಂಡ್ ಗುಡ್, ಫೈನ್. ಒಂದೊಂದ್ಸಲ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಇದ್ದರೆ BLO ಮತ್ತು EROಗಳು ಮಾಡೋ ಸಾಧ್ಯತೆ ಇದೆ. ಆದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ನಿಮ್ಮ ಹೆಸರು ಹೋದರೆ ಭಾಳ ಕಷ್ಟ ಇದೆ. ಹಂಗಾಗಿ ನೀವೀಗ ಡಾಕ್ಯುಮೆಂಟ್ ಮಾಡೋದ್ರ ಕಡೆ ಇವಾಗಿಂದನೇ ಶುರು ಮಾಡ್ಕೊಂಡ್ರೆ ಒಳ್ಳೆಯದು. ಆಮೇಲೆ 30 ದಿನದ ಒಳಗಡೆ ಭಾಳ ಕಷ್ಟ ಆಗುತ್ತೆ. ನೋಡಿ ಸ್ಮಿತಾ, ನಾನು 2 ಪ್ರಶ್ನೆಗಳನ್ನು ನಾನು ನೇರವಾಗಿ ಇದು ಮಾಡ್ತಾ ಇದ್ದೇನೆ. ಒಂದು, ಈಗ ನಾವು ಆಲ್ರೆಡಿ ಬೈ ಜುಲೈ 30th ಒಳಗಡೆ ಮ್ಯಾಪಿಂಗ್ ಆಲ್ರೆಡಿ ಡಿಜಿಟಲ್ ಮ್ಯಾಪಿಂಗ್ ಮುಗಿದಿದೆ. ಆ ಡಿಜಿಟಲ್ ಮ್ಯಾಪಿಂಗ್ ಮುಗಿದಿದೆ ಅಂತಾರೆ ಕರ್ನಾಟಕದಲ್ಲಿ ಪ್ರತಿ ಬೂತ್ ನಲ್ಲಿ ಎಷ್ಟು ಜನ ಡಿಜಿಟಲ್ ಮ್ಯಾಪಿಂಗ್ ಆಗಿಲ್ಲ ಅಂತಕ್ಕಂಥ ಮಾಹಿತಿನ ಚುನಾವಣಾ ಆಯೋಗ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ರಿಲೀಸ್ ಮಾಡಿಲ್ಲ. ಇಟ್ ಇಸ್ ನಾಟ್ ಪಬ್ಲಿಕ್ ರಿಲೀಸ್. ಇಲ್ಲ, ನಾನು ಕೇಳಿದ್ದೇನೆ, ನಾನು ಹೋಗಿದ್ದೇನೆ ಚುನಾವಣಾ ಆಯೋಗಕ್ಕೆ, ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇನೆ. ಸ್ಟೇಟೆಡ್ ಬೈ ಎಲೆಕ್ಷನ್ ಕಮಿಷನ್. ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. 30ಕ್ಕೆ ಮುಗ್ದಿಲ್ಲ. ಅಫಿಷಿಯಲ್ ಸ್ಟೇಟ್ಮೆಂಟ್ 30ಕ್ಕೆ ಮುಗ್ದಿಲ್ಲ. ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಏನ್ ಮಾಡ್ತಾ ಇದ್ದಾರೆ ಈಗ ಅವರು, ಏನು ಸರೋವರ ಹೇಳಿದಾಗೆ, ಯಾರು ಮ್ಯಾಪಿಂಗ್ ಡಿಜಿಟಲಿ ಆಗಿದ್ದಾರೆ ಅವ್ರಿಗೆ ಫಿಲ್ಡ್ ಫಾರ್ಮ್ ಬಂದಿದೆ. ಯಾರಿಗೆ ಡಿಜಿಟಲಿ ಮ್ಯಾಪಿಂಗ್ ಆಗಿಲ್ಲ ಅವ್ರಿಗೆ ಅನ್ಫಿಲ್ಡ್ ಫಾರ್ಮ್ ಬರ್ತದೆ, ಬ್ಲಾಂಕು. ಅದನ್ನ ನೀವು ಫಾರ್ಮ್ 6 ಜೊತೆ ಕೊಡಬೇಕು. ಇವತ್ತು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಯಾಕೆ ಅಂದ್ರೆ, ಇವಾಗ ಎಲ್ಲರೂ ಏನ್ ಹೇಳ್ತಿದ್ರೆ, ನಿಮ್ದು ಡಿಲೀಟ್ ಆದ್ರೆ ಹೊಸದಾಗಿ ಕೊಡಿ, ಹೊಸದಾಗಿ ರಿಲೀಸ್ ಮಾಡಿ ಅಂತ. ಕರ್ನಾಟಕದ ಇನ್ ಕೇಸ್ ಏನಾದ್ರು ಇನ್ನೊಂದು ತಿಂಗಳೊಳಗಡೆ ಏನು ಗ್ರಾಮ ಪಂಚಾಯತಿ BBMP
ನಾಳೇನು ಇದು ಜಡ್ಜ್ಮೆಂಟ್ ಇದೆ. ಇನ್ ಕೇಸ್ BBMP ಅಥವಾ GB ಚುನಾವಣೆ ನಡೆದ್ರೆ ಸರಿ ಸುಮಾರು 25 ಲಕ್ಷ ಬೆಂಗಳೂರಿನಲ್ಲಿ ಡಿಲೀಟ್ ಆಗಿದೆ. 25 ಲಕ್ಷದ ಕಥೆಗಳೇನು? ಅಂದ್ರೆ 25 ಲಕ್ಷದ ರಾಂಗ್ ಇನ್ಫಾರ್ಮೇಶನ್ ಹೋಗೋದು ಬೇಡ. ಈಗ ಚುನಾವಣೆಗಳು ನಡೆದ್ರೆ ಹಿಂದಿನ ಮತಪಟ್ಟಿಯ ಆಧಾರದ ಮೇಲೆ ಪ್ರಶ್ನೆ ಕೇಳ್ತೀನಿ. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಕೋರ್ಟ್ ಹೋದ ಕಥೆ ಏನಾಯ್ತು? ಯಾಕಾಯ್ತು? ಈಗ ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ ಇದು ಕೇವಲ ಸುಳ್ಳು. ಚುನಾವಣಾ ಆಯೋಗ ಕೊಡ್ತಕ್ಕಂಥ ಸುಳ್ಳು. ಸ್ಮಿತಾ ಮಾಹಿತಿ ಕರೆಕ್ಟ್ ಹೋಗಿ ಅನ್ನೋ ಕಾರಣಕ್ಕೆ 5 ಸೆಕೆಂಡ್ ಕೇಳಿಸ್ಕೊಳ್ಳಿ. ಮಾಹಿತಿ ಕರೆಕ್ಟ್ ಆಗಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಇನ್ನು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದೀವಿ ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನ. ಕರ್ನಾಟಕದ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ನೀವು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಡಿಬೇಟ್ ಮಾಡ್ಬಿಡ್ತೀವಿ ಪಶ್ಚಿಮ ಬಂಗಾಳ. ಕೈಂಡ್ಲಿ ಡೋಂಟ್ ಬ್ರಿಂಗ್ ಇಟ್ ನೌ. ಪಶ್ಚಿಮ ಬಂಗಾಳದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಪಶ್ಚಿಮ ಬಂಗಾಳದಲ್ಲಿ SIR ಅಲ್ಲಿ ಒಂದ್ ನಿಮಿಷ ಸರ್ ಪ್ಲೀಸ್, ಒಂದ್ ನಿಮಿಷ ಕೊಡಿ ಸರ್. ಸ್ಮಿತಾ ಒಂದು ನಿಮಿಷ ಕೊಡಿ, ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಾನು ಕೇಳ್ತಾ ಇರ್ತಕ್ಕಂಥದ್ದು ಎಸ್ ಇನ್ ಕೇಸ್ ಡಿಲೀಟ್ ಆಯ್ತು ಅಂತ ಅಂದ್ರೆ ನಮ್ಗೆ ಆಪ್ಷನ್ ಇಲ್ಲ ಅಂತ ಹೇಳ್ತಿದ್ದೀರಿ. ನೀವ್ ಹೇಳ್ತಾ ಇರ್ತಕ್ಕಂಥದ್ದೇನು, ಇನ್ ಕೇಸ್ ಏನಾದ್ರು ಮುಂದಿನ ತಿಂಗಳೊಳಗಡೆ ಚುನಾವಣೆ, ಆಗಸ್ಟ್ 31 ಚುನಾವಣೆ ಆಗ್ಬೇಕು ಅಂತಂದ್ರೆ ಇಂದಿನ ಎಲೆಕ್ಷನ್ ಅಂತ ಇಂದಿನ ಮತಪಟ್ಟಿ. ಸೊ SIR ಬಂಗಾಳದಲ್ಲೂ ಅದೇ ಆಗಿತ್ತು, ಒಂದು ತಿಂಗಳಲ್ಲೇ ಮುಗಿದಿದ್ದು. ಯಾಕೆ ಇಂದಿನ ಮತದಾರರನ್ನು ತೆಗೆದುಕೊಳ್ಳಿಲ್ಲ ಅಂದ್ರೆ ಚುನಾವಣೆ ಆಗ ಕನ್ಫ್ಯೂಸ್ ಮಾಡ್ತಾ ಇದೆ. ಸುಳ್ಳು ಮಾಹಿತಿಯನ್ನ ರಾಜ್ಯದ ಜನತೆಗೆ ಕೊಡೋದು ಬೇಡ. ದಯವಿಟ್ಟು SIR ಮುಗಿದ ಮೇಲೆ ಬಂದ ಮೇಲೆ ಅದು ಕರೆಕ್ಟ್. ನೀವ್ ಹೇಳಿದ್ರಿ, ನಾವು ಕೇಳಿಸ್ಕೊಂಡ್ವಿ. ಇಟ್ನಾಳ್ ಸರ್ ಭಟ್ ಸರ್ ಅದಕ್ಕೆ ಉತ್ತರ ಕೊಡ್ಲಿ, ನೀವು ಹೇಳ್ತಿರೋದು ಕರೆಕ್ಟಾ ಅಂತ ಹೇಳಿ. ಇಟ್ನಾಳ್ ಸರ್ ಫಸ್ಟ್, ಆಮೇಲೆ ಭಟ್ ಸರ್. ಬಂದೆ ಸರ್. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಚರ್ಚೆನ ಮಾಡಿದ್ದೇನೆ. ಅದರ ಬಗ್ಗೆ ನನ್ನ ತಕರಾರು ಕೂಡ ಇದೆ. ಆದರೆ ಇವತ್ತು ನಾವು ಜನರಿಗೆ ಈ ಒಂದು SIR ಪ್ರಕ್ರಿಯೆಯಲ್ಲಿ ಎಷ್ಟು ಸರಳವಾಗಿ ಭಾಗವಹಿಸಬಹುದು ಅನ್ನೋ ಮಾಹಿತಿಗೆ ಮಾತ್ರ ಸೀಮಿತಗೊಳಿಸಿದ್ರೆ ಅನುಕೂಲ ಜನರಿಗೆ. ಈ ಸದ್ಯಕ್ಕೆ ನಾವು ಈ ರಾಜಕೀಯ ವಿಚಾರಗಳನ್ನು ತಂದಿಟ್ಟು ಇನ್ನೂ ಜನರಲ್ಲಿ ಭಯ ಹುಟ್ಟಿಸೋದಕ್ಕಿಂತ ಹೇಗೆ ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹೇಗೆ ತಮ್ಮ ಮತವನ್ನು ಉಳಿಸ್ಕೊಳ್ಬಹುದು, ಈ ಕೆಲಸ ಹಾಗೆ ನೋಡಿದ್ರೆ ರಾಜಕೀಯ ಪಕ್ಷಗಳೇ ಮಾಡಬೇಕು. ಈಗ ಹೇಳಿದ್ರಲ್ಲ ಇಂಗ್ಲೀಷಲ್ಲಿದೆ, ಅದು ನೋಡೋಕ್ಕಾಗಲ್ಲ. ಹೌದು ಸ್ವಾಮಿ, ಮತದಾರ ನೀವು ಬೇಕು ತಾನೆ ಮಾಡಿ. BJPಯಿಂದ ಒಂದು ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡಿ, JDS ಒಂದು ಮಾಡಿ, ಕಾಂಗ್ರೆಸ್ನಿಂದ ಒಂದು ಮಾಡಿ, ನಿಮ್ಮ ಲೋಗೋ ಹಾಕೊಂಡು ಮಾಡಿ, ಜನಕ್ಕೆ ತಲುಪಿಸಿ. ನಿಮ್ಮ BLAಗಳು ಹೋಗಕ್ಕಾಗ್ತಾ ಇಲ್ಲ, ಅವ್ರ ಕೆಲಸ ಇದೆ ತಾನೆ, ಜನರಿಗೆ ತಲುಪಿಸಿ. ನೀವು ಇದರ ಮಾಹಿತಿಯನ್ನ ಸರಳವಾಗಿ ಸರಳೀಕರಿಸಿ ಯಾವುದೇ ಭಯ ಹುಟ್ಟಿಸದಂಗೆ ತಲುಪಿಸಿ. ನಿಮ್ಮ ಮತಗಳನ್ನ ಕಾಪಾಡಿಕೊಳ್ಳಿ, ಬೇರೆಯವ್ರದಲ್ಲ, ನಿಮ್ಮ ಮತಗಳನ್ನ ಕಾಪಾಡಿಕೊಳ್ಳಿ. ನೀವು ಎಲ್ಲ ರಾಜಕೀಯ ಪಕ್ಷ ನಿಮ್ಮ ಮತಗಳನ್ನ ಕಾಪಾಡಿಕೊಳ್ಳಿ, ಅದೇ ಮುಖ್ಯ. ಆಮೇಲೆ ಕೆಲವೊಂದು ಭಯ ಇದಾವಲ್ಲ, 3-2 ಸ್ಟಿಕ್ಕರ್ ಅಂಟಿಸ್ಬಿಟ್ರು ಏನಾಗುತ್ತೆ ಅಂದ್ರೆ ಒಂದು ಕುಟುಂಬದಲ್ಲಿ 3 ಜನರ ಮತ ಬೇರೆ ಬೇರೆ ಮತಗಟ್ಟೆಗಳು ಇರ್ತವೆ, 3 ಬೇರೆ ಬೇರೆ BLAಗಳು ಇರ್ತಾರೆ. ಈಗ ಲಲಿತಾ ಅವರು ಹೇಳಿದ್ರಲ್ಲ, ನನ್ನ ವ್ಯಾಪ್ತಿಗೆ ಸುಮಾರು 1000 ಮತ ಬರ್ತಾವೆ ಅಂದ್ರೆ ಒಂದು ಪಾರ್ಟ್ ಅಂದ್ರೆ ಒಂದು ಮತಗಟ್ಟೆ, ಒಂದು ಬೂತು. ಆ ಬೂತ್ಗೆ ಒಬ್ಬ BLO ಇರ್ತಾನೆ. ಅದೇ ಪೋಲಿಂಗ್ ಸ್ಟೇಷನ್ ಅಲ್ಲಿ, ಅದೇ ಒಂದು ಶಾಲೆಯಲ್ಲಿ ಇನ್ನೊಂದು ಮತಗಟ್ಟೆ ಇರ್ತದೆ, ಅದಕ್ಕೆ ಬೇರೆ BLO ಇರ್ತಾರೆ. ಹೀಗೆ 2-3 ಮತಗಟ್ಟೆಗಳಲ್ಲಿ ಮತ ಇರುವಾಗ ಬೇರೆ ಬೇರೆ BLOಗಳು ಬರ್ತಾರೆ. ಪ್ರತಿಯೊಬ್ಬ BLOನ ಬಂದೆ ಅಂತ ಸ್ಟಿಕ್ ಅಂಟಿಸ್ಬೇಕಾಗುತ್ತೆ ಅಲ್ಲಿ. ಸರಿ, ಅದ್ರ ಬಗ್ಗೆ ಗಾಬರಿ ಆಗತ್ತೆ. ಈಗ ನೀವೇ ಹೇಳಿ ಉತ್ತರವನ್ನ. ಒಂದೇ ಕುಟುಂಬದಲ್ಲಿ 2 ಪಾರ್ಟ್ಗಳಿಗೆ ಯಾಕೆ ಮಾಡಿದ್ರು ಅಂದ್ರೆ ಹೇಗೆ ಸಾಧ್ಯ? ಅಂದ್ರೆ ಪ್ರಶ್ನೆ ಕೇಳೋಣ. ಇದು ಈ ಪ್ರಶ್ನೆ ವ್ಯಾಲಿಡ್ ನನಗೆ ಗೊತ್ತಿಲ್ಲ, ಬಟ್ ನೀವು ಕೇಳಿದ್ದೀರಿ. ಇಟ್ನಾಳ್ ಸರ್ ಉತ್ತರ ಕೊಡ್ಲಿ. ಈಗ ಫಾರ್ ಎಕ್ಸಾಂಪಲ್ ಭಟ್ ಸರ್ ಇವತ್ತು ಹಿರಿಯರಿದ್ದಾರೆ. ಅವ್ರ ಮತದಾನ ಹಕ್ಕು ಬಂದು ಬಹುಶಃ 21 ಇತ್ತು ಅನ್ಸುತ್ತೆ ಆಗುವ ವಯಸ್ಸು. ಆಗ ಓಟ್ ಆಗ ಒಂದು ಮತಗಟ್ಟೆ ಇರ್ತದೆ. ಅವರ ಮಗ ಒಂದು 20 ವರ್ಷ ಆದ್ಮೇಲೆ ಮತದಾನ ಏಜಿಗೆ ಬರ್ತಾನೆ, ಅವ ಆಡ್ ಆಗ್ತಾನೆ, ಅವನಿಗೆ ಮತಗಟ್ಟೆ ಬೇರೆ ಬರ್ತದೆ. ಇದೇ ಮತಗಟ್ಟೆ ಅರೆ ಯಾಕ ಮತಗಟ್ಟೆ ಫುಲ್ ಆಗಿರ್ತದೆ ರೀ. ಕೇಳಿ ಒಂದ್ ನಿಮಿಷ. ಅಷ್ಟೊತ್ತಿಗೆ ಆ ಪೋಲಿಂಗ್ ಬೂತ್ ಕೆಪಾಸಿಟಿ ಮುಗಿದೋಗಿರ್ತದೆ. ಆ ಇನ್ನೊಂದು ಮತಗಟ್ಟೆ ಹಾಕ್ತಾರೆ. ಫಿಕ್ಸ್ಡ್ ಇಲ್ಲ ಸರ್. ಅಲ್ಲ ರೀ, ಅದು ಹೀಗೆ ಇತ್ತು. ಒಂದು ರಘುದೊಡ್ಡವರ ಪ್ರಶ್ನೆ ಸೂಕ್ತ. ಕಾಂಟಿಗ್ಯುವಸ್ ಏರಿಯಾಸ್ ಕಮ್ ಅಂಡರ್ 1 ಪಾರ್ಟ್. ಒಂದೇ ಮನೆ ಇಬ್ಬರು ಬೇರೆ ಬೇರೆ ಮತಗಟ್ಟೆಯಲ್ಲಿದ್ದರೆ ಅದು ಸರಿಯಲ್ಲ. ಅದಕ್ಕೆ ಅಂಥ ಪರಿಸ್ಥಿತಿಗಳನ್ನು ಸುಧಾರಿಸಲಿಕ್ಕೋಸ್ಕರನೇ SIR ಬಂದಿರೋದು. ಏನಾಗಿರುತ್ತೆ, ಒಂದೇ ನಿಮಿಷ, ಇಫ್ ಐ ಕ್ಯಾನ್ ಆಡ್,
20 ವರ್ಷ ನಂತರ ನೀವು ಮನೆ ಬದಲಾಯಿಸಿ ಬೇರೆ ಅದೇ ಏರಿಯಲ್ಲಿ ಬೇರೆ ಮನೆಗೆ ಹೋಗಿರ್ತಾರೆ. ಮತ್ತು ಕೂಡ ತಪ್ಪು. ಹಳ್ಳಿನಲ್ಲಿದೆ ಸಾರಿ ಅಣ್ತಂದ್ರೆ ಬೇಗ ಆಯ್ತಾರೆ. ಇಲ್ಲಿ ಕೇಳಿ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮ್ಗೆ. ಒಂದೇ ಮನೆಯಲ್ಲಿ 5 ಜನ ಅಣ್ತಂದ್ರು ಇರ್ತಾರೆ, ಅದ್ರ ಭಾಗ ಆಗ್ತಾರೆ. ಇಬ್ರು ಅಣ್ತಂದಿರು ಬೇರೆ ಕಡೆ ಹೋಯ್ತಾರೆ, ಬೇರೆ ಕಡೆ ಮನೆಗೆ ಶಿಫ್ಟ್ ಮಾಡ್ಕೊಂಡಿರ್ತಾರೆ. ಅದೇ ಊರಲ್ಲಿ ಅವ್ನು ಬೇರೆ ಮನೆ ಕಟ್ಕೊತಾನೆ, ಆದ್ರೆ ವೋಟರ್ ಲಿಸ್ಟ್ ಇವತ್ತು ಅಲ್ಲೇ ಬರ್ತಾ ಇರ್ತದೆ, ಅದೇ ಮನೆ ಬರ್ತಾ ಇರ್ತದೆ. ಅದು ತಪ್ಪು. ಅದನ್ನ ಸುಧಾರಿಸೋಸ್ಕರನೇ ಎಸ್ಐಆರ್ ಇರೋದು. ಹೇಳ್ತಾರೆ ಸರ್, ಅದು ಯತ್ನಾಳ್ ಸರ್ ಹೇಳಿದ್ ಕರೆಕ್ಟ್. ಇದು 2 ಕಡೆ ಆಗಿದೆ. ಈಗ ಅವ್ನು ಬೇರೆ ಬೂತ್ ಹೋಗಿರ್ತಾನೆ, 1200 ಕಟಪ್ ಮಾಡಿದ್ದಾರೆ ಬೂತು, 1200ಕ್ಕಿಂತ ಹೆಚ್ಚಿದ್ರೆ ಬೇರೆ ಬೂತ್ ಮಾಡ್ಬೇಕು. ನಾನು ನಿಮ್ಗೆ ನಿಜವಾಗಿ ಅಫಿಷಿಯಲಿ ಸ್ಟೇಟ್ಮೆಂಟ್ ಏನಿದೆ ಅಂತ ಹೇಳ್ತೇನೆ. 1200 ನೋಡಿ. ಒಂದು ನಿಮಿಷ. ಒಂದು ಪಾರ್ಟ್ ಅಲ್ಲಿ ಎಷ್ಟು ಬೇಕಾದ್ರೂ ಮತದಾರರು ಇರಬಹುದು. ನಂಬರ್ ಆಫ್ ಬೂತ್ಸ್ ಆರ್ ಡಿಫರೆಂಟ್ ಫ್ರಮ್ ನಂಬರ್ ಆಫ್ ಪಾರ್ಟ್ಸ್. ಒಂದು ಪಾರ್ಟಲ್ಲಿ 2, 3, 4 ಬೂತ್ ಇರ್ಬೋದು. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಪಾರ್ಟಲ್ಲಿ 6,000 ಮಂದಿ ಮತದಾರರಿದ್ರು. ಒಂದು ಪಾರ್ಟಲ್ಲಿ ನೀವು ಮತದಾರರ ಪಟ್ಟಿ ನೋಡಿದರೆ ವೋಟರ್ ಒಂದು 50-60 ಪೇಜ್ ಇರುತ್ತೆ. ಟಾಪ್ ರೈಟ್ ಬೂತ್ ನಂಬರ್, ಪಾರ್ಟ್ ನಂಬರ್ ಬೇರೆ, ಬೂತ್ ನಂಬರ್ ಬೇರೆ. ಕರೆಕ್ಟ್. ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಈವರೆಗೆ ನಾನು ನೋಡಿಲ್ಲ, ಬೆಂಗಳೂರಲ್ಲಿ ನಾನು ಈವರೆಗೆ ನೋಡಿಲ್ಲ ಒಂದೇ ಪಾರ್ಟಲ್ಲಿ 1ಕ್ಕಿಂತ ಜಾಸ್ತಿ ಬೂತ್ ಇರೋದು. ನಂಬರ್ 1. ಅದಕ್ಕೆ ಮಿತಿ ಇದೆಯೋ ಇಲ್ವಾ? ಮಿತಿ ಇದೆ. ಒಂದು ಬೂತಲ್ಲಿ ಈಗ 1200 ಮತಗಳಿಂದ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು 1200 ಮೊದಲು ಇತ್ತು, ಅದನ್ನು 1500 ಇತ್ತು ಸರ್. ಹೇಳ್ತೇನೆ ಸರ್, 1400 ಮಾಡಿದ್ರು. 1200 ಅಂದರೆ 1400 ಮಾಡಿದ್ರು ಒಂದು 10-12 ವರ್ಷ ಹಿಂದೆ. ಈಗ ಮತ್ತೆ 1200 ಆಗಿದೆ. ಆದ ಕಾರಣ ಒಂದು ಮನೆಯಲ್ಲಿ ಒಂದು ನಿಮಿಷ, ಮತ್ತೊಂದು ಮೂಲತಃ ಏನಂದರೆ ಜಿಯೋಗ್ರಫಿಕಲಿ ಕಾಂಟಿಗ್ಯುವಸ್ ಏರಿಯಾ. ಒಂದು ಪಾರ್ಟಲ್ಲಿ ಬರೋದು ಜಿಯೋಗ್ರಫಿಕಲಿ ಕಾಂಟಿಗ್ಯುವಸ್. ಈಗ ಒಂದೇ ಮನೆ 2 ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದೇ ಮನೆಯಲ್ಲಿ ಮತದಾರರು ರಘು ಹೇಳಿದ್ದು ಬಹಳ ಸೂಕ್ತ ಪ್ರಶ್ನೆ. ಅದರಲ್ಲಿ ತೊಂದರೆ ಇದೆ. ನಾನು ಪ್ರತಿ ಸಾರಿನೂ ಹೇಳ್ತೇನೆ, Election Commission of India is not professional. They are not using proper software. They don't listen to feedback. They are arrogant and non-professional. ಅದರ ಬಗ್ಗೆ ಯಾವ ಸಂಶಯನೂ ಇಲ್ಲ. ಕೋರ್ಟಿಗೆ ಹೋದ್ರೂ ಪ್ರಯೋಜನ. 15-20 ಕೇಸ್ ಪ್ರತಿ ಸ್ಟೇಟಲ್ಲೂ ಇದೆ. ಅದೊಂದು ವಿಷಯ. ಅಂಥಗಳನ್ನು ಸರಿಪಡಿಸೋದಕ್ಕೆ ಇದೊಂದು ಅವಕಾಶ ಪಡಿಸೋಕ್ಕೆ ಆಸಕ್ತಿ ಇದ್ದರೆ, ಅಥವಾ ಹಾಗೆ ಯಾಕಿದೆ ವೆಸ್ಟ್ ಬೆಂಗಾಲ್ ಅಂತ ತಿಳ್ಕೊಂಡು. ಇವಾಗ ವೆಸ್ಟ್ ಬೆಂಗಾಲ್ ಬಗ್ಗೆ ಬರೋಣ. ವೆಸ್ಟ್ ಬೆಂಗಾಲಲ್ಲಿ ಆಗಿದ್ದು ಸ್ಟೇಟ್ ಅಸೆಂಬ್ಲಿ ಇಲೆಕ್ಷನ್. ಇಲ್ಲಿ ನಡೆಯೋದು ಲೋಕಲ್ ಬಾಡಿ ಇಲೆಕ್ಷನ್, ವೇರ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಗಾಟ್ ನೋ ಬಿಸ್ನೆಸ್. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ನಾಟ್ ಕಂಡಕ್ಟಿಂಗ್. ದೇ ಕಂಡಕ್ಟ್ ಓನ್ಲಿ 3 other elections. ಇದು ಕಂಡಕ್ಟ್ ಮಾಡೋದು ಸ್ಟೇಟ್ ಇಲೆಕ್ಷನ್ ಕಮಿಷನರ್ ಹೂ ಇಸ್ ಅಂಡರ್ ದ ಸ್ಟೇಟ್ ಗವರ್ಮೆಂಟ್. ಬಟ್ ಆದ್ರೆ ಅವರು ಲಿಸ್ಟ್ ಮಾಡ್ಕೊಂಡಿಲ್ಲ ಸರ್, ಅದು ಪ್ರಾಬ್ಲಮ್. No, one minute. What state election commission does, ಅವರು ಯಾವ ಡೇಟಾಬೇಸ್ ಇದೆ, ಇಲೆಕ್ಷನ್ ಕಮಿಷನ್ ಅಲ್ಲಿ ಯಾವ ಡೇಟಾಬೇಸ್ ಇದೆ ಅದರಿಂದ ತಗೊಂಡು ಮತ್ತೆ ಮತಪಟ್ಟಿ ತಯಾರಿಸ್ತಾರೆ. ಈಗ ಸ್ಮಿತಾ ಅವ್ರು ಹೇಳಿದ ಹಾಗೆ ಈಗಿನ ಪರಿಷ್ಕರಣೆ ಮಾಡಿದ್ದು ಅದಕ್ಕೆ ಅನ್ವಯಿಸೋದಿಲ್ಲ ಅಂತ ಇದ್ರೆ ಮೊದಲಿನದನ್ನೇ ಬರದೇ ಇದ್ರೆ ಈಗಿನ ಗವರ್ಮೆಂಟ್ ಇನ್ ತಪ್ಪದು, ಇಲೆಕ್ಷನ್ ಕಮಿಷನ್ ತಪ್ಪಲ್ಲ. ಬಿಕಾಸ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಮ್ಸ್ ಡೈರೆಕ್ಟ್ಲಿ ಅಂಡರ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ನಮಸ್ಕಾರ, ಕ್ಷಮೆ ಇರಲಿ, ಸಾಕಷ್ಟು ಸಮಯ ನಿಮ್ಮನ್ನ ಕಾಯಿಸ್ಬಿಟ್ವಿ. ಮಾತಾಡ್ಬೋದು ಸ್ಮಿತಾ ಅವರೇ. ಹೇಳಿ. ನಾನು SIRಗೆ ಅಪ್ರಿಶಿಯೇಟ್ ಮಾಡ್ತೀನಿ, BLOಗಳು ಏನ್ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ. ಆದ್ರೆ ನನ್ನೊಂದು ಸಂದೇಹ, ನಾವು ಯಾಕಂದ್ರೆ ಚಾಮರಾಜಪೇಟೆದ ನಿವಾಸಿ ನಾನು ಚಾಮರಾಜಪೇಟೆಲಿ BLO ಬಂದಾಗ ನಮ್ಮ ಹಸ್ಬೆಂಡ್ ಅವರು, ಅವ್ರದ್ದು ಬ್ರದರ್ ಮತ್ತೆ ನಮ್ಮ ಮದರ್ ಇನ್ ಲಾ ಅವ್ರದ್ದು ಫಾರಂ ಅವ್ರ ಕೇಳಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ದು ಅವ್ರ ಹತ್ರ ಇರ್ಲಿಲ್ಲ. ನಾನು ಕೇಳಿದೆ ಯಾಕೆ ಒಂದೇ ಮನೇಲಿ ನಿಮ್ BLO ಹತ್ರ ನಮ್ದು ಇಲ್ವಲ್ಲ ಅಂದಾಗ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ನಿಮ್ದು ಬೇರೆ ಅವ್ರ ಹತ್ರ ಇದೆ, ನಂಬರ್ ತಗೊಳ್ಳಿ, ಅವ್ರ ಹತ್ರ ಇಸ್ಕೊಳ್ಳಿ ಅಂತಂದ್ರು. ಇಟ್ ವಾಸ್ ಸರ್ಪ್ರೈಸಿಂಗ್ ಟು ಮೀ. ಆಗ್ಲಿ, ನೋ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಅವ್ರ ಹತ್ರ ನಾನು ಅವ್ರಿಗೆ ದೂರವಾಣಿ ಮೂಲಕ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು, ನಾವು ನಿರ್ಮಲಾ ಸ್ಕೂಲ್ ಹತ್ರ ಇದೀವಿ ಮೇಡಮ್ ಅಂತಂದ್ರು. ನಾನು ಈ ಅಡ್ರೆಸ್ ಇದೀನಿ, ಬೇಕಾದ್ರೆ ನಿಮ್ ಸಹಾಯಕ್ಕಾದ್ರೆ ನಾನು ಅಲ್ಲೇ ಬರ್ತೀನಿ, ಬೇಕಾದ್ರೆ ನೀವು ಬರ್ತೀರಾ ಅಂತ ಕೇಳಿದ್ರೆ ಪಾಪ BLO ವಾಸ್ ವೆರಿ ಅಪ್ರಿಶಿಯೇಟಿಂಗು. ಇಲ್ಲ ಮೇಡಮ್ ನಾವೇ ಬರ್ತೀವಿ ಅಂತಂದ್ರು. ನಾವೇ ಹೋಗಿ ಅದನ್ನ ನಾನು ನಮ್ಮ ಹಸ್ಬೆಂಡ್ ಹೋಗಿ ಇಸ್ಕೊಂಡ್ ಬಂದ್ವಿ. ಏನ್ ಸರ್ಪ್ರೈಸ್ ಆಯ್ತು ಅಂದ್ರೆ ನಮ್ಮ ಯಜಮಾನ್ರಿಗೂ 2 ಫಾರಂ ಇಲ್ಲಿ ಕೊಟ್ಟಿದ್ದಾರೆ ಚಾಮರಾಜಪೇಟೆಲಿ.
ನಾನ್ ಹೋದಾಗ್ಲೂ ನನ್ ಫಾರಂ ಜೊತೆ ನಮ್ಮ ಯಜಮಾನದ್ದು 2 ಕೊಟ್ರು. ಅವ್ರು ಹೇಳ್ತಾರೆ ನಮ್ದು ಇಲ್ಲಿ ನೀವು ಟಿಕ್ಕೆ ಮಾಡಿಲ್ವಲ್ಲ, ನಿನ್ನ ಹಸ್ಬೆಂಡ್ ಅವ್ರದ್ದು ಚಂದ್ರಪ್ರಕಾಶ್ ಅವ್ರದ್ದು ಅಂದ್ರು. ನನಗೆ ಆಶ್ಚರ್ಯ ಆಯ್ತು. ಈಗಾಗ ಮೇಡಮ್ ಏನ್ ಮಾಡ್ತಿದ್ದೀರಾ ನೀವು, ಒಂದು BLO ಆ ಕಡೆ ಒಂದು BLO ಇದಾರೆ, 2 ಫಾರಂ ಕೊಡ್ತಾ ಇದಿರಲ್ಲ ಅಂತ. ಇಟ್ಸ್ ಓಕೆ, ನಾವು ತಗೊಂಡ್ವಿ. ಆಮೇಲೆ ನಾನು ಕೇಳ್ತಾ ಇದ್ದೀನಿ ಯಾವಾಗ ಕೊಡ್ಬೇಕು ಅಂತ, ಇದನ್ನ ಸಿಲೆಕ್ಟ್ ಮಾಡಿ ಮೇಡಮ್ ತಂದು ಕೊಡಿ ಅಂತಂದ್ರು. ಅವಾಗ ನನ್ಗೆ ಏನ್ ಸರ್ಪ್ರೈಸ್ ಆಯ್ತು ಇದು ಅಂತಂದ್ರೆ, BLOಗಳು ಕಷ್ಟಪಟ್ಟು ಮನೆ ಸುತ್ತಾ ಇದಾರೆ, ಊಟ ತಿಂಡಿ ಇಲ್ಲದೆ ಕೆಲಸ ಮಾಡ್ತಾ ಇದಾರೆ, ಅಪ್ರಿಶಿಯೇಟ್ ಮಾಡ್ಬೇಕು. ಆದ್ರೆ ಯಾಕೆ ಅವರು ಮನೆ ಸುತ್ತದ ಬದಲು ಅದೇ ಕ್ಷಣ ಕೊಡಬಹುದು, ಅದನ್ನ ನಾವು ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ಒಂದು ಆಪ್ ಮೂಲಕ ಇದನ್ನ ಡೌನ್ಲೋಡ್ ಇಲ್ಲ, ಆನ್ಲೈನ್ ಅಲ್ಲಿ ಆಪ್ಷನ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಬಹಳ ಕಡಿಮೆ ಆಗಿದೆ ಅನ್ನೋದನ್ನ ಇವತ್ತು ಕೊಟ್ಟ ಲೆಕ್ಕದಲ್ಲಿ ಕೂಡ ಗಮನಿಸಿದ್ವಿ. ಎನಿವೆ ನಿಮ್ದು ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದಕ್ಕೆ ಬಹುಶಃ ಪ್ರದೀಪ್ ಅವ್ರು ಕೂಡ ಉತ್ತರ ಕೊಡಬಹುದು. ಅಂದ್ರೆ ಅವರ ಹಸ್ಬೆಂಡ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಬಟ್ ಇವ್ರು ಕಲೆಕ್ಟ್ ಮಾಡ್ಕೊಳಕ್ ಹೋದಾಗ ಹಸ್ಬೆಂಡ್ ಕೂಡ ಇನ್ನೊಂದು ಫಾರ್ಮ್ ಕೊಡ್ತಿದ್ದಾರೆ. ಅಲ್ಲಿ 2 ಫಾರ್ಮ್ ಒಂದೇ ಸಿಕ್ತಿಲ್ಲ ಅಂತ ಅನೇಕರು ಹೇಳ್ತಿದ್ದಾರೆ. 2 ಫಾರ್ಮ್, 2 ಕಡೆ ಅಂದ್ರೆ ಅವ್ರು 2 ಕಡೆ ಮತದಾರ ಪಟ್ಟಿಲಿ ಇರ್ತಾರೆ ಅಂತ ಅರ್ಥ. 2 ಕಡೆ ಇದ್ರೇನೆ 2 ಫಾರಂ ಸಿಗೋದು. 2 ಫಾರಂ ಪ್ರಿಂಟ್ ಆಗಿ ಸಾಧ್ಯನೇ ಇಲ್ಲ. ಅವ್ರು ಹೇಳಿದ್ರು ಇಲ್ಲ ಸರ್, ಅವ್ರು ಹೇಳ್ತಿದ್ದಾರೆ ಒಂದೇ ಮನೆಯಲ್ಲಿ ಇರೋದು, ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ಇದ್ರು ಕೂಡ ಹಸ್ಬೆಂಡ್ ಅವ್ರ ಬ್ರದರ್ದು ಒಬ್ರು BLO ಕೊಟ್ರು, ನಂದು ಇನ್ನೊಬ್ರು BLO ಕೊಡ್ತಿದ್ದಾರೆ. ಹಂಗ್ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ 5 ಇರಿ ಸರ್ ಆಯ್ತು. ಎನ್ಯುಮರೇಷನ್ ಫಾರಮ್ 5,54 ಲಕ್ಷ ಏನ್ ಪ್ರಿಂಟ್ ಮಾಡಿದ್ದಾರೆ, ಒಂದೊಂದೇ ಪ್ರಿಂಟ್ ಆಗಿರೋದು. ಹಾಗಾಗಿ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಇರಪ್ಪ, ಈ ಎಲೆಕ್ಷನ್ ಕಮಿಷನ್ ಹೇಳಿದೆ 5 ಕೋಟಿ ಎಲಿಮಿನೇಷನ್ ಫಾರಂ ಫಿಲ್ ಮಾಡಿದೆ, ಒಂದೇ ಫಾರಂ ಬರಬೇಕು. ಯಾವ ಕಾರಣಕ್ಕೋಸ್ಕರ ಆ ಥರ ಆಯ್ತು ಅಂತ ಗೊತ್ತಿಲ್ಲ. ಹಂಗೇನಾರು ಇದ್ರೆ BLOಗಳು ಇಮಿಡಿಯೇಟ್ ಆಗಿ ಅದು ಕಂಪ್ಲೇಂಟ್ ಲಾಂಚ್ ಮಾಡಬೇಕು. ಮತ್ತೆ ಒಂದೇ ವಿಧಾನಸಭಾ ಕ್ಷೇತ್ರ ಇದ್ರೆ ಸಮಸ್ಯೆ ಆಗಲ್ಲ. ಅದೇನಾದ್ರೂ ಕಾಂಪ್ಲೀಟ್ ಆಗಿ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ರೆ ಅದು 2 ಕಡೆ ಬರೋ ಸಾಧ್ಯತೆಗಳಿದೆ. ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ರೆ 2 ಫಾರಂ ಇದ್ರೆ ಏನು ಸಮಸ್ಯೆ ಆಗಲ್ಲ. ಅದು ಒಂದರಲ್ಲೇ ಬರುತ್ತೆ. ಎಂಟ್ರಿ ಆದ್ರೆ ಅದು ಯಾವುದೇ ಕಾರಣಕ್ಕೂ ಒಂದೇ ಓಟ್ ಬರುತ್ತೆ. ಅದು ಆದ್ರೆ ಏನಾದ್ರೂ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ರೆ ಅಲ್ಲಿ ಕಾಂಪ್ಲೀಟ್ ಆಗುತ್ತೆ. 2 ಕಡೆ ಹೆಂಗ್ ಸಾಧ್ಯ? ಬರಕ್ ಸಾಧ್ಯನೇ ಇಲ್ಲ. ಈಗ ಇವ್ರು ಹೇಳ್ತಾ ಇರೋದು ಒಂದೇ ಮನೆ 2 ಫಾರಂ, ಹಂಗ್ ಬರೋಕ್ ಸಾಧ್ಯನೇ ಇಲ್ಲ, ಬರೋಂಗಿಲ್ಲ. ಬಂದಿದೆ ಅಂತ ಹೇಳ್ತಿದಾರಲ್ಲ ಸರ್. ಅದೇ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. BLOಗಳಿಗೆ ನಮ್ಮ BLOಗಳು ಯಾರಿದ್ದಾರೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು BLOಗಳು ಅದನ್ನ ಐಡೆಂಟಿಫೈ ಮಾಡಬೇಕು. ಯಾಕೆ 2 ಬಂತು? ಆ ಥರ ಇದ್ರೆ ನಮ್ಮ ಯಾರು ರಿಟರ್ನಿಂಗ್ ಆಫೀಸರ್ ಇದ್ದಾರೆ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು. ಯಾಕೆ 2 ಬಂತು? ಬರೋಂಗಿಲ್ಲ, ಅದು ಕಾನೂನಿಗೆ ವಿರುದ್ಧವಾದ್ದು. ಇಲ್ಲ ಮೇಡಮ್ ಏನೋ ಹೇಳ್ಬೇಕು ಅಂತಿದ್ದಾರೆ ಲಲಿತಾ ಮೇಡಮ್. ಹಿಂಗ್ ಚಾನ್ಸಸ್ ಇದೆಯಾ ಒಬ್ಬರೇ ವ್ಯಕ್ತಿಯ ಎನ್ಯುಮರೇಷನ್ ಫಾರ್ಮ್ 2 BLO ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಮೇಡಮ್, ಇವಾಗ ನನ್ನ ಹತ್ರನೇ ಬಂದಿದ್ದು 5 ಜನ ಆನಂದ್ ನಗರ್ನಲ್ಲಿ ಆಲ್ರೆಡಿ ಅವರು 22ರಲ್ಲಿ ಅವ್ರ ತಂದೆ ತಾಯಿ ಎಲ್ಲರಲ್ಲಿ ಫ್ಯಾಮಿಲಿ ಇತ್ತು. ಅಲ್ಲಿ ವೋಟರ್ ID ಅವರೆಲ್ಲ ಮಕ್ಳದು ಇದೆ ಮೇಡಮ್. ಇವತ್ತು ನನ್ನ ಹತ್ರನು ಇಂಡಿ ಪಂಪ್ ಓಲ್ಡ್ ಹುಬ್ಳಿ ಹತ್ರ ನನ್ನ ಹತ್ರ ಬಂದಿದ್ದು. ಇವತ್ತು ಪ್ರೆಸೆಂಟ್ ಅವರು ಆ ಮನೆಯೊಳಗೆ ವಾಸ ಇದ್ದಿದ್ದು ಅವ್ರ 5 ಜನ ಮತ್ತೆ ನನ್ನ ಹತ್ರ ಬಂದಿದೆ. ಅದನ್ನ ನಾನು ಏನ್ ಹೇಳಿದೆ, ಡಿಲೀಟ್ ಮಾಡಿ ನೀವು ಇಲ್ಲಿ ಮಾಡ್ಕೋಬೇಕಿತ್ತು ಅಂದಾಗ, ಇಲ್ಲ ಮೇಡಮ್ ಅದು ನಾವ್ ಅಲ್ಲಿ ಓಟ ಹಾಕಿಲ್ಲ, ಅದ್ ಹೆಂಗ್ ಬಂತು, ನಮ್ದು ಇಲ್ಲೇ ನಾವ್ ಮಾಡಿವಿ, ಇಲ್ಲೇ ಬಂದೈತಿ ಅಂತ ಹೇಳಿ ನಮ್ ಜೊತೆಗೆ ಇದ್ ಮಾಡಿದ್ರು. ಮೇಡಮ್ ಇನ್ನೊಂದು ಮಾತು ಹೇಳ್ಬೇಕಂತ ಅನಿಸ್ತೈತಿ. 1000 ಜನಸಂಖ್ಯೆ ನಮ್ಮಲ್ಲೇ ಇದ್ದಾರಂದಾಗ 1000 ಜನಸಂಖ್ಯೆದ ಓಟ್ ಮಾತ್ರ ನೀವೆಲ್ಲರೂ ಹೋಗ್ಲಿರಿ, ಅವ್ರು ಎಲ್ಲೋ ಇರ್ಲಿ ನಮ್ ಕರ್ನಾಟಕದಲ್ಲಿ ಆ 1000 ಓಟ್ ಮಾತ್ರ ನಮಗ್ ಪ್ರೆಸೆಂಟ್ ಇರ್ಬೇಕ. 1005-10 ಬಂದಾಗ ಈ 10 ಜನ ಎಲ್ಲಿಂದ ಬಂದ್ರು? ಅದೇ ಬೇಕಲ್ಲ ಮೇಡಮ್. ಇವಾಗ ಈ ತರಾನೇ ಆಗ್ತಾ ಇದೆ ಎಲ್ಲಾ ಕಡೆ. ನಾವ್ ಏನ್ ಮಾಡಿದ್ರು ತಪ್ಪು. ಏನು 1000 ಇದ್ರೆ 1000 ಜನದ ಮೇಲಿನ ಮಂದಿ ಎಲ್ಲಿಂದ ಬಂದ್ರು, ಎಲ್ಲ ಹೋದ್ರು, ಸತ್ರು ತೆಗಿಯೋದಿಲ್ಲ. ಅದು ಸತ್ತಾರ ಅಂತೇಳಿ ನಾವ್ ಮಾಹಿತಿ ಕೊಡ್ತೀವಿ, ಅದನ್ನು ಇಂಪಾರ್ಟೆಂಟ್ ಇರ್ತಿದೆ. LP ಇಲ್ಲ, ನಾವ್ ಬೇರೆ ಕಡೆ ಹೋಗಿವಿ, ಅದನ್ನ ನಮ್ದು ಯಾಕೆ ಇಲ್ಲಿಂದ ತೆಗಿರಿ ಅಲ್ಲಿ ಹಾಕಂತಾರ. ಈ ತರ ಆದಾಗ ಜನಸಂಖ್ಯೆ ಹೆಚ್ಚಿಗೆ ತೋರಿಸ್ತೈತಿ. ಆಮೇಲೆ ನಾವ್ ಡಿಲೀಟ್ ಯಾಕೆ ಮಾಡ್ತೀವಿ? ನಮ್ದು ಅಲ್ಲಿ ಐತಿ ಮೇಡಮ್, ಇಲ್ಲಿ ಬ್ಯಾಡ್ ಅಂದಾಗ ನಾವ್ ಡಿಲೀಟ್ ಮಾಡಿದಾಗ ನಮ್ ಮತ್ತೆ ಕಡಿಮೆ ತೋರಿಸ್ತೈತಲ್ರಿ ಅದು ಜನಸಂಖ್ಯೆ. ಕಡಿಮೆ ತೋರಿಸ್ತೈತಿ. ನನ್ನಲ್ಲಿ ಏನ್ ನೋಡ್ರಿ, ಆ ಬೆಲ್ಲದವ್ರ ಕಡೆ ಅವ್ರಿಗೆ 5 ಮಂದಿ ಇದಾರ, ಇಲ್ಲಿ ನೋಡಿದ್ರ ಪ್ರಸಾದ ಬೈಯವ್ರ ಕಡೆ 5 ಮಂದಿ ಅವ್ರ ಅದಾರ. 2 ಕಡೆ ಅವ್ರು ಯಾವ ತರ ವೋಟ್ ಹಾಕ್ತಾರ ಮೇಡಮ್? ಇವತ್ತೇ ನನ್ಗ ಒಂಥರ ಬೇಜಾರ ಆಗ್ಬಿಡುತ್ತೆ. ಅಲ್ಲಿಗೆ ಇರೋ ಕನ್ಫ್ಯೂಷನ್ ಗಳಿಗೆ ವೆಂಕಟೇಶ್ ದೊಡ್ಡೇರಿ ಅವರೇ, BLAಗಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಇವತ್ ಕೊಟ್ಟ ಅಂಕಿಅಂಶನೇ ನೋಡಿ, ಸರಿಸುಮಾರು 8.35 ಲಕ್ಷದಷ್ಟು ಮಂದಿ ಶಾಶ್ವತವಾಗಿ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ಅನ್ನೋದಿದೆ. ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗಿರೋದು ಯಾರ್ದು? ಪೊಲಿಟಿಕಲ್ ಪಾರ್ಟಿಗಳದು. 3.85 ಲಕ್ಷದಷ್ಟು ಮತದಾರರು ಮೃತಪಟ್ಟಿದ್ದಾರೆ. ಅಂದ್ರೆ ಸರಿಸುಮಾರು ನಾವು ಲೆಕ್ಕ ಹಾಕಿದಾಗ ಎಲೆಕ್ಷನ್ ಕಮಿಷನರ್ ಕೂಡ ಇದೇ ಲೆಕ್ಕ ಹಾಕಿದ್ರು. 13,000 ಈ ಏನು 5 ಕೋಟಿ ಪ್ಲಸ್ ಇದೆ, ಅದರಲ್ಲಿ 13 ಲಕ್ಷದಷ್ಟು ವೋಟರ್ಸ್ದು ಸತ್ತಿದ್ದಾರೆ, ಇಲ್ಲ ಸ್ಥಳಾಂತರ ಆಗ್ತಿದ್ದಾರೆ, ಅಥವಾ ನಮಗೆ ಟ್ರೇಸ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಇದು ಹೌದಾ ಅನ್ನೋದು ಲೆಕ್ಕ ಹಾಕ್ಬೇಕಾಗಿರೋದು ಪೊಲಿಟಿಕಲ್ ಪಾರ್ಟಿಗಳ ಕರ್ತವ್ಯ. ಒಂದು ರಿಯಾಕ್ಷನ್ ತಗೊಳ್ತೀವಿ. ರಾಜಕೀಯ ಪಕ್ಷಗಳ ಪಾತ್ರ ಬಹು ಅಮೋಘವಾದದ್ದು. ಹಾಗೆ ಕೂಡ ಇದು ಏನಂತಂದ್ರೆ ಎಲ್ಲ ಪಕ್ಷಗಳು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ನಮ್ಮೆಲ್ಲ ಈಗ ಸಾಕಷ್ಟು ಅವ್ರಿಗೂ ಕೂಡ ತರಬೇತಿಯನ್ನ ಕೊಟ್ಟು ತಯಾರು ಮಾಡಲಾಗಿದೆ.
ಸಾಕಷ್ಟು ಮಟ್ಟದಲ್ಲಿ ಇಲ್ಲದೆ ಇರ್ಬೋದು, ಬಟ್ ಕೆಲವು ಕಡೆ ಎಲ್ಲ ಕಡೆ ನಮ್ಮಲ್ಲಿ ಟ್ರೈನಿಂಗ್ BLOಗಳು BLAಗಳಿಗೆ ಮಾಹಿತಿ ಕೊಡದೇನೆ ಹೋಗ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ನಡೆದಿದೆ. ಮತ್ತೆ ಅದನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಗಮನಕ್ಕೂ ತಂದಿದ್ದಾರೆ. ನೀವು ಯಾವುದೋ ಒಂದು ಎಲೆಕ್ಷನ್ ಆಫೀಸ್ ಹೋಗಿ ವಾರ್ಡ್ ಮಟ್ಟದಲ್ಲಿ ಆ ನೋಟಿಸ್ ಬೋರ್ಡ್ ಅಲ್ಲಿ ಫೋನ್ ನಂಬರ್ ಲಿಸ್ಟ್ ಇರ್ತದೆ. ಅದ್ರ BLO, BLA ಕಾಂಗ್ರೆಸ್, BLA ಬಿಜೆಪಿ, ನಾನೇ BLA ಚನ್ನಪಟ್ಟಣಕ್ಕೆ. ಪ್ರಜಾಪ್ರಭುತ್ವದ ಸಂಭ್ರಮ ಅಂದ್ರೆ ಮತದಾನ ಮಾಡುವಂತದ್ದು. ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನ ಸಿಗಬೇಕು. ಅದು ಕಾಂಗ್ರೆಸ್ನವ್ರು ಮಾಡುವಂತ ಕೆಲಸ. ರಘು, ಪ್ಲೀಸ್ ಮೇಂಟೈನ್ ಯುವರ್ ಡಿಗ್ನಿಟಿ ಆಲ್ ದ ಟೈಮ್. ಯು ರೆಪ್ರೆಸೆಂಟಿಂಗ್ ಒನ್ ನ್ಯಾಷನಲ್ ಪಾರ್ಟಿ ಅಂಡ್ ರೂಲಿಂಗ್ ಪಾರ್ಟಿ. ಒಟ್ಟಾರೆ ನಮ್ಮೆಲ್ಲರ ಸದಭಿಪ್ರಾಯ ಏನಿದೆ ಅಂತಂದ್ರೆ, ಯಾವೊಬ್ಬ ಲೀಗಲ್ ಇರ್ತಕ್ಕಂಥ ವ್ಯಕ್ತಿ ಮತದಾರರ ಪಟ್ಟಿಯಿಂದ ಹೋಗಬಾರ್ದು, ಅದು ನಮ್ಮೆಲ್ಲರ ಪ್ರಯತ್ನ. ಅದು ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದಂತ ಒಂದು ಹಕ್ಕು. ಆದ್ರೆ ಅದನ್ನ ಯಾವುದೇ ರೀತಿಯಲ್ಲಿ ಆಡಳಿತ ಪಕ್ಷ ಆಗಿರ್ಲಿ, ಅದು BLOಗಳಾಗಿರ್ಲಿ, BLAಗಳಾಗಿರ್ಲಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಆ ನಿಟ್ಟಿನಲ್ಲಿ ನಾನು ಅಪೇಕ್ಷೆ ಪಡ್ತೇನೆ. ಎಲ್ಲರೂ ಕೂಡ BLAಗಳ ಪಾತ್ರ ಕೂಡ ಬಹಳಷ್ಟು ಪ್ರಮುಖವಾಗಿದೆ. 10 ಸೆಕೆಂಡ್ 20 ಸೆಕೆಂಡ್ ಇದೆ ಸರೋವರ್ ಅವರೇ. ಮೈನ್ಯೂಟ್ ಡೀಟೇಲ್ಸ್ ಮಿಸ್ಸಿಂಗ್ ಇರುತ್ತೆ. ಯಾರ್ದೋ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಅಲ್ಲಿ ಒಂದ್ ರೀತಿ, ಈ ಫಾರ್ಮ್ ಅಲ್ಲಿ ಒಂದ್ ರೀತಿ, ಅಥವಾ ಹೆಸರಲ್ಲಿ ಸ್ಪೆಲ್ಲಿಂಗು, ಡಾಟು, ಕಾಮಾ ಈ ರೀತಿ ವ್ಯತ್ಯಾಸ ಆದ್ರೂ ಕೂಡ ಆತಂಕ ಇದೆ, ಕಳ್ಕೊಂಡ್ಬಿಡ್ತೀವಿ ಮತದಾನದ ಹಕ್ಕು ಅಂತ. ಅವರಿಗೆ ಕ್ವಿಕ್ ಸಜೆಷನ್ ಅದಕ್ಕೆ ಏನು ಅಂತ ಹೇಳಿದ್ರೆ, ಆಕ್ಚುಲಿ ಇದರಲ್ಲಿ SIR ತುಂಬಾ ಭಯ ಇರೋದೇನು ಅಂತ ಹೇಳಿದ್ರೆ, ಬರೀ ಪರಿಷ್ಕರಣೆ ಮಾತ್ರ ಅಲ್ಲ, ಎಲ್ಲಾ ವೋಟರ್ ಹೊಸದಾಗಿ ಎನ್ರೋಲ್ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ಡಿಲೀಟ್ ಆಗುವ ಅಪಾಯವೇ SIR ನ ಮೇನ್ ಹೈಲೈಟ್ ಪಾಯಿಂಟ್. ಈವರೆಗೂ 6 ಕೋಟಿ, ಸುಮಾರು 5.8 ಒಟ್ಟು 6 ಕೋಟಿ ವೋಟರ್ ಇವತ್ತು ಡಿಲೀಟ್ ಆಗಿದೆ. ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ದೇಶದಲ್ಲಿ ಆಗಿದೆ ಸರ್, 6.2 ಕೋಟಿ, ಸುಮಾರು 6 ಕೋಟಿ ಎಲ್ಲ ಇರ್ಲಿ. ಪಾಯಿಂಟಿಗೆ ಬರೋಣ ಮತ್ತೆ. ಇವಾಗ ಇಲ್ಲಿ ಆತಂಕ ಇದ್ದವ್ರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, BLOಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, BLOಗೆ ಯಾಕೆ ಅಂತ ಹೇಳಿದ್ರೆ ಹೃದಯ ಮತ್ತು ಮೆದುಳು ಎರಡೂ ಇದೆ, ಕಣ್ಣಿದೆ, ಕಿವಿ ಇದೆ. ಆದ್ರೆ AI ಇದಿಲ್ಲ. AI ಏನ್ ಮಾಡ್ತಾ ಇದೆ, ಈಗ BLO ನಮ್ಮೂರಿಗೆ ಬರ್ತಾರೆ, ನನ್ನ ಹೆಸರು ಸರೋವರ ಅಂತ ಇದ್ರೆ, ಸರೋವರ ಅಂತ ಯಾವ್ದಾದ್ರು ಡಾಕ್ಯುಮೆಂಟ್ ಅಲ್ಲಿ ಇದ್ರೆ ಅವ್ರಿಗೆ ಗೊತ್ತು ನಾನು ನೋಡಿದ್ದೀನಿ ಇವ್ರನ್ನ ಅಂತ. ಅವ್ರು ಏನ್ ಮಾಡ್ತಾರೆ, ತಕರಾರನ್ನ ತೋರ್ಸಲ್ಲ. ಯಾರಿಗೂ ಕೂಡ ಅವ್ರು ಬೇಕಾದ್ರೆ ಕನ್ವಿನ್ಸ್ ಮಾಡ್ಬೋದು. AI ಯಾರು ಕನ್ವಿನ್ಸ್ ಮಾಡ್ತೀರಿ? AI ನೀವು ಕನ್ವಿನ್ಸ್ ಮಾಡಕ್ ಆಗಲ್ಲ. ಹಾಗಾಗಿ AI ನಿಮ್ಮ ಹೆಸರು ತೆಗೆದಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಅವಾಗಲೇ ಹೇಳದಂಗೆ, ನೀವೀಗ ಡಾಕ್ಯುಮೆಂಟ್ಗೆ ಯಾವ 11 ಡಾಕ್ಯುಮೆಂಟ್ ಕೇಳಿದರೆ ಅದರಲ್ಲಿ ರಾಜ್ಯ ಸರ್ಕಾರ ಕೊಡ್ಬೋದಾಗಿರ್ತಕ್ಕಂಥದ್ದು 6 ಇದೆ, ನೀವು ಉಳಿದಿದ್ದು ಇದಿದೆ. ಆಧಾರ್ ಕಾರ್ಡ್ ಅಂದ್ರೆ ಬಹಳ ತೊಂದರೆ ಏನಪ್ಪಾ ಅಂದ್ರೆ, ಎಲ್ಲಾ ಜನರ ಹತ್ರ ಇರೋದು 3 ಡಾಕ್ಯುಮೆಂಟ್, ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐಡಿ, 3 ಕೇಳ್ತಾ ಇಲ್ಲ ಅನ್ನೋದು ಪ್ರಾಬ್ಲಮ್. ಈ ವಿಚಾರಕ್ಕೆ ಸಮಯ ಇದ್ದಿದ್ದಷ್ಟೇ ಸರ್, ಕ್ಷಮೆ ಇರಲಿ. ನಾವು ಇನ್ನೂ ಎಕ್ಸ್ಟೆಂಡ್ ಮಾಡ್ಬಿಟ್ಟಿದ್ವಿ. 57% ಜನಕ್ಕೆ ಇನ್ನೂ ಕೂಡ ಇದು ಸರಿಯಾಗಿ ನಡಿಬಹುದಾಗಿತ್ತು, ನಡೀತಿಲ್ಲ ಅನ್ನೋ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬಹುಶಃ SIR ಬಗ್ಗೆ ಇನ್ನೊಂದು 3-4 ಚರ್ಚೆಗಳನ್ನ, 3-4 ಸ್ಪೆಷಲ್ ಪ್ರೋಗ್ರಾಮ್ಗಳನ್ನ ಮಾಡಬೇಕು ಅನ್ಸುತ್ತೆ. ಗೊಂದಲ ಅಂತೂ ಇದೆ. ಆದಷ್ಟು ಗೊಂದಲ ಕಡಿಮೆ ಮಾಡಿಕೊಂಡು ಮತದಾರರನ್ನ ಉಳಿಸೋ ಹಂತದಲ್ಲಿ, ಮತದಾರರ ವಿಶ್ವಾಸ ಗಳಿಸೋ ಹಂತದಲ್ಲಿ SIR ಇನ್ನು ಮುಂದಿನ ದಿನಗಳಲ್ಲಿ ನಡೀಲಿ ಅನ್ನೋ ವಿಶ್ವಾಸದೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH